ನಮ್ಮ ಸಾಮಾನ್ಯರಿಗೆ ಮಾತ್ರವಲ್ಲ, ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ನೂ ಬಿಟ್ಟಿದ್ದಲ್ಲ ಅಂತ ಕೇಳಿ ಸಮಾಧಾನವಾಗಿದೆ. ಶ್ರೀ KVR ಟ್ಯಾಗೋರ್ ಪೊಲೀಸ್ ಇಲಾಖೆಯ ಉನ್ನತ ಅಧಿಕಾರಿಗಳಾಗಿದ್ದವರು. ರಾಜ್ಯ ಪೊಲೀಸ್ ಇಲಾಖೆಯ ಹೆಚ್ಚುವರಿ ಮಹಾನಿರ್ದೇಶಕರಾಗಿದ್ದರು, ಅಡಿಷ್ನಲ್ ಡೈರೆಕ್ಟರ್ ಜನರಲ್. ಈಗ 7-8 ತಿಂಗಳ ಹಿಂದೆ ನಿವೃತ್ತರಾದರು. ಹಿಂದೆ DCP ಕ್ರೈಮ್ ಬ್ರ್ಯಾಂಚ್ ಜವಾಬ್ದಾರಿ ನಿರ್ವಹಿಸಿದಾಗ ಅವರ ಕಕ್ಷೆಗೆ ಬಂದವರಲ್ಲಿ 80% ಅಪರಾಧಿಗಳನ್ನು ಪತ್ತೆ ಮಾಡಿ ಮಣಿಸಿದ್ದು ಇವರ ದಾಖಲೆ. ಜನಸಾಮಾನ್ಯರೊಡನೆ ಇವರಷ್ಟು ಸೌಹಾರ್ದದಿಂದ ವರ್ತಿಸಿದ ಅಧಿಕಾರಿಗಳು ಕಡಿಮೆ. ಕಾರಣ, ವ್ಯಕ್ತಿಶಃ ಸುಸಂಸ್ಕೃತರು, ಸಾಹಿತ್ಯಾಸಕ್ತರೂ ಆಗಿದ್ದಾರೆ. ಕುವೆಂಪು ಕಾವ್ಯಗಳನ್ನು ಇವರಷ್ಟು ಗಾಢವಾಗಿ ಅಭ್ಯಾಸ ಮಾಡಿರೋರು ಸಾಹಿತ್ಯ ಕ್ಷೇತ್ರದಲ್ಲೂ ವಿರಳ ಅಂತ ಹೇಳಬೇಕಾಗಿದೆ. ಅವರು ವೃತ್ತಿಯಲ್ಲಿ ಇದ್ದಾಗಲೂ ಆಮೇಲೂ ಹಲವಾರು ಸಾಮಾಜಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ನೆಲೆಸಿರುವ ಮಲೆನಾಡು ಮೂಲದವರ ಸಂಸ್ಥೆ ಸಹ್ಯಾದ್ರಿ ಸಂಘ, ಅದನ್ನು ಕಟ್ಟಿ ಬೆಳೆಸೋದರಲ್ಲಿ ಇವರ ಮಹತ್ತರ ಯೋಗದಾನ ಇದೆ. ಈಗ ಆ ಸಂಘದ ಅಧ್ಯಕ್ಷರೂ ಆಗಿದ್ದಾರೆ. ಸಹ್ಯಾದ್ರಿ ಸಂಘ ಅನೇಕ ವರ್ಷಗಳಿಂದ ಹಲವಾರು ಸೇವಾ ಚಟುವಟಿಕೆಗಳನ್ನು ನಡೆಸಿಕೊಂಡು ಬಂದಿದೆ. ಕ್ರೀಡಾಕೂಟಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಾಹಿತ್ಯ ಪ್ರಸಾರ ಇತ್ಯಾದಿ. ಈಗ 2 ವಾರಗಳ ಹಿಂದೆ ಮಲೆನಾಡಿನ ಸಮಸ್ಯೆಗಳು, ಪರಿಸರ ಸಂಬಂಧಿತ ವಿಷಯಗಳ ಬಗ್ಗೆ ಒಂದು ಇಡೀ ದಿನದ ಕಾರ್ಯಾಗಾರ, ಸಂವಾದನ ಪರಾಮರ್ಶನ ಕಾರ್ಯಕ್ರಮವನ್ನು ಏರ್ಪಡಿಸಿದರು. ಪೊಲೀಸ್ ನಿರ್ದೇಶಕರಾಗಿದ್ದಾಗಲೇ ಒಂದು ಅವಧಿಯಲ್ಲಿ ವಾರ್ತಾ ಇಲಾಖೆಯ ಆಯುಕ್ತರೂ ಆಗಿದ್ದರು ಟ್ಯಾಗೋರ್. ಆಗಲೂ ಅವರ ದಕ್ಷತೆಯನ್ನು, ಜನಾಭಿಮುಖತೆಯನ್ನು ಗಮನಿಸುವ ಅವಕಾಶಗಳು ನಮಗೆ ದೊರೆತಿದ್ದವು. ಅಪರಾಧೀಕರಣ, ಆಡಳಿತಶಾಹಿ, ಆರಕ್ಷಣೆಯ ಸ್ಥಿತಿಗತಿ, ಈ ಜ್ವಲಂತ ವಿಷಯಗಳ ಬಗ್ಗೆ KVR ಟ್ಯಾಗೋರ್ ತಮ್ಮ ಕೆಲವು ಅನಿಸಿಕೆಗಳನ್ನು ನಮ್ಮೊಡನೆ ಹಂಚಿಕೊಳ್ಬೇಕು ಅಂತ ಅವರನ್ನು ಪ್ರಾರ್ಥನೆ ಮಾಡ್ತೇನೆ. ಸರ್ ಇದ್ದಾರೆ. ಈ ಪದ ಉಪಯೋಗಿಸ್ತಾ ಇದ್ದೇನೆ ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಯಾರೇ ಬರೋರಿದ್ದರೂ ಕೂಡ ಅವರು ಸಹೃದಯರೇ ಆಗಿರ್ತಾರೆ. ಈ ದುರ್ಹೃದಯರಿದವರು ಸಾಮಾನ್ಯವಾಗಿ ಇಲ್ಲಿ ಬರೋಲ್ಲ. ಈಗ ಬೇಕಾದಷ್ಟು ಪಬ್ಗಳಿದ್ದಾವೆ, ಕ್ಲಬ್ಗಳಿದ್ದಾವೆ, ಬೇಕಾದಷ್ಟು ಫೆಸಲ್ಗಳಿದ್ದಾವೆ, ಅಲ್ಲಿಗೆ ಹೋಗ್ತಾರೆ ಅವರು. ಅದರಿಂದ ನಿಮ್ಮನ್ನು ನಾನು ಸಹೃದಯರು ಅಂದ್ಕೊಂಡು ನಿಮ್ಮ ಮಧ್ಯೆ ನನಗೆ ಕೊಟ್ಟಿರ್ತಕ್ಕಂಥ ಅವಕಾಶಕ್ಕೆ ಅತ್ಯಂತ ಚಿರಋಣಿಯಾಗಿದ್ದೇನೆ. ಕೆಲವು ಅನಿಸಿಕೆಗಳು ನಂದು ಬಾಲಿಶ ಅನ್ಬೋದು. ಅದನ್ನು ನಾನು ಕ್ಷಮಿಸಿ ಅಂತ ಹೇಳೋದಿಲ್ಲ, ನನ್ನನ್ನು ತಿದ್ದಿ ಅಂತ ಹೇಳ್ತಾ ಇದ್ದೇನೆ. ಆದ್ದರಿಂದ ನಾನು ಇವತ್ತಿಗಿಂತ ನಾಳೆ ಬಹುಶಃ ಸ್ವಲ್ಪ ಮಟ್ಟಿನ ಉತ್ತಮ ಮನುಷ್ಯನಾಗಿ ಬಾಳೋದಕ್ಕೆ ಅವಕಾಶವಾಗ್ಬೋದು, ಉತ್ತಮ ಮಟ್ಟದ ಸೇವೆಯನ್ನು ಕೊಡೋದಕ್ಕೆ ಅವಕಾಶ ಆಗ್ಬೋದು ಅನ್ನೋದು ಒಂದೇ ಒಂದು ನನ್ನ ಹೆಬ್ಬಯಕೆ. ಈ ಅವಕಾಶ ಮತ್ತು ಅವಕಾಶ ವಂಚಿತರು ಇವೆರಡನ್ನು ನಾನು ಮೂಲಭೂತವಾಗಿ ಇಟ್ಟುಕೊಂಡು ನನ್ನ ಕೆಲವು ಅನಿಸಿಕೆಗಳನ್ನು ತಮ್ಮ ಮುಂದೆ ಹಂಚಿಕೊಳ್ತೇನೆ. ನಮಗೆ ಅವಕಾಶ ಸಿಕ್ಕಿದೆ. ನೀವು ಇಲ್ಲಿ ಬಂದು ಕೂತ್ಕೊಳ್ಳೋದಕ್ಕೆ ಅವಕಾಶ ಸಿಕ್ಕಿದೆ, ನಾನು ಇಲ್ಲಿ ಬಂದು ಮಾತನಾಡೋದಕ್ಕೆ ಅವಕಾಶ ಸಿಕ್ಕಿದೆ. ಇದರ ಉಪಯೋಗ ದುರುಪಯೋಗ ನಮ್ಮ ಕೈಗೆ ಬಿಟ್ಟಿತ್ತು. ಕುಳಿತಿರ್ತಕ್ಕಂಥವರ ಉಪಯೋಗ ಎಲ್ಲಾಗ್ತದೆ ಅಂತ ಹೇಳಿದ್ರೆ, ಹೇಳಿದ ಎಲ್ಲ ವಿಷಯಗಳನ್ನೂ ಕೂಡ ತದೇಕ ಚಿತ್ರ ಆಗಿ ಕೇಳಲಾಗದಿದ್ದರೂ ಕೂಡ ಚಿತ್ತವನ್ನು ಸ್ವಲ್ಪ ಈ ಕಡೆ ದಾಟಿಸಿದ್ರೆ ಆವಾಗ ತದೇಕತೆ ಅಂತಕ್ಕಂಥದ್ದು ಬಹುಶಃ ನನ್ನಲ್ಲಿ ಬರ್ಬೋದು, ನಿಮ್ಮಲ್ಲೂ ಉಂಟಾಗ್ಬೋದು. ಆದರೆ ತದೇಕಾತ್ಮಕ ಯೋಚನೆಯೇ ನಮ್ಮ ಕೆಲಸವಾಗಬಾರದು. ಯೋಚನೆಯ ಜೊತೆಗೆ ಒಂದು ರೀತಿಯ ವಿಮರ್ಶೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಇಂದಿಗೆ ಇವತ್ತು ಎಲ್ಲಿ ವಿಮರ್ಶೆ ಇದೆಯೋ ಅಲ್ಲಿ ಜನ ಇಲ್ಲ, ಎಲ್ಲಿ ವಿಚಾರಾತ್ಮಕತೆ ಇದೆಯೋ ಅಲ್ಲಿ ವಿಚಾರವಂತರು ಲಭ್ಯವಾಗೋದಿಲ್ಲ. ವಿಚಾರಾತ್ಮಕವಾಗಿರ್ತಕ್ಕಂಥ ಅಂಶಗಳನ್ನು ಪರಿಶೀಲನೆ ಮಾಡ್ತಕ್ಕಂಥದ್ದೇ ಈ ನಮ್ಮ ಅಧಿಕಾರಿಗಳ ಬ್ಯೂರೋಕ್ರಸಿ. ಅದರ ಕಾರಣ ಸರ್ಕಾರ ಯಾವುದೇ ಒಂದು ಪಾಲಿಸಿ ತತ್ವಗಳನ್ನು ಮಾಡಿದರೂ ಕೂಡ ಆ ತತ್ವಗಳನ್ನು ಅನುಷ್ಠಾನಕ್ಕೆ ತರ್ತಕ್ಕಂಥವರು ಇಟ್ ಈಸ್ ಬ್ಯೂರೋಕ್ರ್ಯಾಟ್ಸ್. ನಾವು bureaucrats unfortunately are supposed to be defined as public servants.
ದಟ್ ಮೀನ್ಸ್ ಸರ್ವೀಸ್ ಇಸ್ ದ ಮೊಟ್ಟೋ. ನಾವು ಸರ್ವೀಸ್ ಅಥವಾ ಸೇವೆ ಮಾಡ್ತಿದ್ದೀವಿಯೇ ಇಲ್ಲ ಅಂತಕ್ಕಂಥದ್ದು ಎರಡು ಅಂಶಗಳಲ್ಲೇ ನಿಮ್ಮ ಗಮನಕ್ಕೆ ಬರೋದಕ್ಕೆ ಸಾಧ್ಯ. ಒಂದು, ಸಾರ್ವಜನಿಕರಿಂದ ಹಣ ತಿಂದು ಬದುಕುತ್ತಿರ್ತಕ್ಕಂಥ ಅಧಿಕಾರಿ ನಾಳೆ ತನ್ನ ಅಧಿಕಾರವನ್ನು ಚಲಾಯಿಸುವಾಗ ತನ್ನ ಪೂರ್ವಜನ್ಮ ಸ್ಮರಣೆಯನ್ನು ಮರೆಯುತ್ತಾನೆಯೋ ಅಥವಾ ನೆನಪಿಟ್ಟುಕೊಂಡು ಸೇವೆ ಮಾಡ್ತಾನೆಯೋ ಅಂತಕ್ಕಂಥದ್ದೇ ಅದರ ಒಂದು ಟೆಸ್ಟ್ ಅಥವಾ ಒಂದು ಪರೀಕ್ಷೆ ಅಂತ ಹೇಳ್ಬೋದು. ಎರಡನೇದು, ಆ ಸೇವೆಯ ಕ್ವಾಂಟಿಟಿ ಮತ್ತು ಕ್ವಾಲಿಟಿ, ಸರ್ವೀಸ್, ದ ಕ್ವಾಂಟಿಟಿ ಆ್ಯಂಡ್ ಕ್ವಾಲಿಟಿ ಆಫ್ ಸರ್ವೀಸ್ ಪ್ಲೇಸ್ ಎ ಮೇಜರ್ ರೋಲ್. I call this subject, particularly now, criminalization of bureaucracy. I had one thing in mind. A person who is endowed with the capabilities of service to the people is supposed to only serve, not administer. It is not administration of service, but it is service. That is how we are called public servants. ಸಾರ್ವಜನಿಕ ಸೇವಕರು ನಾವು. ಆ ಸೇವಕ ಇವೆರಡನ್ನೂ ನಾವು ಒಟ್ಟಿಗೆ ತಗೊಂಡಾಗ, ವೆನ್ ವಿ ಟೇಕ್ ಇಟ್ ಟುಗೆದರ್, ವಿ ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ಸಮ್ವೇರ್ ವಿ ಆರ್ ಎರ್ರಿಂಗ್ ನಾವು. ದಟ್ ಈಸ್ ವೇರ್ ದ ಕ್ರೈಮ್ ಹ್ಯಾಸ್ ಕ್ರಪ್ಟ್ ಇನ್ ಟು ದ ಸರ್ವಿಸ್, ದ ಫೀಲ್ಡ್ ಆಫ್ ಸರ್ವಿಸ್. The bureaucrats have been criminalized, or criminalization of bureaucracy has already taken place now. Probably first 30 years of our independence, if my study goes well, if it is well founded, I believe that there were more than 75% of the people who understood what service is and who did what is supposed to be served. They really served. After about 30 years, the latter half of our independence, I feel the criminalization of bureaucracy has already taken place. There are three aspects of criminalization. When an officer takes a decision, officer is endowed with the powers or authorized to take a decision when a problem is kept in front of him. ನಾವು ಹೋಗ್ತೀವಿ, ಒಂದು ಕಚೇರಿಗೆ ಹೋಗಿ ನನ್ನ ಸಮಸ್ಯೆ ಇಲ್ಲಿದೆ, ಪೊಲೀಸ್ದೇ ನಾನು ತೊಗೊಳ್ಬೇಕಾಗಿದ್ದರೆ ನಮ್ಮ ಮನೆಯಲ್ಲಿ ಕಳ್ತನ ಆಗಿದೆ, ಅದಕ್ಕೋಸ್ಕರ ನಾನು ಒಂದು ಕಂಪ್ಲೇಂಟನ್ನು ಕೊಡೋದಕ್ಕೆ ಬಂದಿದ್ದೇನೆ, ದೂರನ್ನು ಕೊಡೋಕ್ಕೆ ಬಂದಿದ್ದೇನೆ, ದಯಮಾಡಿ ಸ್ವೀಕರಿಸಿ ತಾವು ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಬೇಕು ಅಂತ ನಾನು ಕೇಳ್ತೇನೆ. ಆ ಕೇಳುವುದಕ್ಕಿಂತ ಅಥವಾ ಆ ಬಂದಿರತಕ್ಕಂಥವನು ಹೇಳುವುದಕ್ಕಿಂತ ಮುಂಚೆಯೇ ಐ ಬಿಕಮ್ ಎ ಕ್ರಿಮಿನಲ್. ನಂಬರ್ ಒನ್, ಐ ಡೋಂಟ್ ಅಲೋ ಹಿಮ್ ಟು ಸಿಟ್, ಆರ್ ಐ ಡೋಂಟ್ ಇನ್ವೈಟ್ ಹಿಮ್ ಟು ಸಿಟ್ and then make him comfortable so that he comes out with all his grievances. The hard-earned money, what he has lost, the hard-earned, apparels, what he has lost, or the prestige that he has earned in the society, what he has lost. He's a very good man. Somebody came and slapped him. People believe he must be a criminal, must have committed something. That is how somebody has slapped. We don't realize that the person who slapped himself is a criminal. Maybe we call in ordinary parlance, ಈಗ ನಾವು ಕರೀತಕ್ಕಂಥದ್ದು ರೌಡಿ ಅಂತ ಕರಿತೀವಿ. ರೌಡಿಗಳ ಸಂಖ್ಯೆ ತುಂಬ ಜಾಸ್ತಿ ಆಗಿದೆ. ಕಚೇರಿ ಒಳಗೆ, ಕಚೇರಿ ಹೊರಗಡೆ, ರಾಜಕೀಯದ ಒಳಗೆ ಪೂರ ತುಂಬಿ ತುಳುಕ್ತಾ ಇದ್ದಾರೆ ಈಗ. ದಟ್ ಈಸ್ ಹೌ ಐ ಹ್ಯಾವ್ ನಾಟ್ ಸೆಲೆಕ್ಟೆಡ್ ದ ಟಾಪಿಕ್ ಆಫ್ criminalization of politics, which is a common thing known now and which has become a common thing now. You go to any political person now, can you find one person who is equivalent to our earlier political leaders? One person, just one, name one. There is not a single person. I am from a political family. And now I feel ashamed to say that I am from a political family. Earlier I used to, proudly claim, yes, I am from a political family, political sufferers family. My father or his contemporaries were known Gandhians. They were least bothered about the salary that they take. They were least bothered about the passes they get. They were more bothered about the developmental activities that are taking place in his constituency. Many of the persons, maybe including my father, I should say, they refused to become ministers because they said, if I become a minister, I am not in a position to deliver the goods to my constituency. Same parlance does not hold good in case of bureaucracy. A bureaucrat, when he occupies the position, he should say, I don't like to do anything else now
than what I am supposed to do in this particular post. I fail. If I fail, it is okay. If I keep quiet, it is not okay. There are many people who just keep quiet. They will not do anything. ಏನೂ ಮಾಡೋದಿಲ್ಲ. ಸುಮ್ಮನೆ ಕುಳಿತಲ್ಲೇ ಕೂತ್ಕೊಂಡಿರ್ತಾರೆ. ಆರಾಮಾಗಿ ಬಂದು ಕೂತ್ಕೊಳ್ತಾರೆ. ಮಧ್ಯಾಹ್ನ ಊಟ ಆದ ಕೂಡಲೇ ಲಂಚ್ ಕಡಿಮೆ ಹೊತ್ತು. ಕೆಲವು ಸರಿ ಲಂಚ್ ಭಾಳ ಹೊತ್ತು. ನಾನು ಲಂಚಿಗೆ ಸ್ವಲ್ಪ ಹೊರಡೆ ಹೋಗಿ ಬರ್ತೀನಿ ಅಂತ ಹೋಗ್ತಾರೆ. ಎಲ್ಲೋ ಕೂತ್ಕೊಳ್ತಾರೆ, ಕ್ಲಬ್ನಲ್ಲೋ ಹೋಟೆಲ್ನಲ್ಲೋ ಇನ್ಯಾರ ಜೊತೆಗೂ ಕೂತ್ಕೊಳ್ತಾರೆ. ಬರೀ ಲಂಚ್ಗೆ ಹೋಗಲ್ಲ, ಲಂಚ ಎರಡಕ್ಕೂ ಒಟ್ಟಿಗೆ ಸೇರಿಸ್ಕೊಂಡೇ ಹೋಗಿರ್ತಾರೆ ಹೊರಡೆಗೆ. ದಟ್ ಈಸ್ ವೇರ್ ಐ ಸೈ ಕ್ರಿಮಿನಲೈಸೇಷನ್. ಸೊ ಆ ಲಂಚ್ ಆದಮೇಲೆ ರೆಸ್ಟ್ ಟೈಮ್ ಇದೆ ನೋಡಿ, ಅದು ತುಂಬ ಲಾಂಗ್. ದಟ್ ಈಸ್ ಅಗೈನ್ ಅನದರ್ ಕ್ರೈಮ್. Whose money, whose time I am spending. In cyber crimes now, there is a term called cyber crime theft. Time theft ಅಂತ ಹೇಳ್ತಾರೆ ಅದಕ್ಕೆ. So much of time, if I commit theft of from the computer where you have saved some material, some information, some knowledge, if I commit theft of, take it out, it is called time theft, which cannot be reversed. So time theft is another crime. So the first test of a bureaucrat is whether the quality he is ensuring while serving the people, whether the quantity he is ensuring while serving the people. What is that quantity? 10 to 5. I am of the opinion that if an officer, if a bureaucrat doesn't mean an IAS officer, doesn't mean an IPS officer, or All India Civil Service, or State Service Officer, or Sub-Inspector, or Assistant Commissioner. A peon is also a bureaucrat. He takes a decision in the door, whether to allow you or not to allow you. If he has to allow you, what is his benefit? Hey, ಸಾಹೇಬ್ರ ಹತ್ರ ಹೋಗಿ ಲಕ್ಷಾಂತರ ರೂಪಾಯಿ ಕೊಟ್ಕೊಂಡು ಕೆಲಸ ಮಾಡ್ಕೊಂಬರ್ತೀರ, ನನಗೇನ್ರಿ? I have recorded this in my own office when I took charge. So that is normally a first step that I do. Then I go around my constituency, that is my area of operation, night, daytime, just like this I go around. You see, as a police officer, if I go in uniform, nobody will tell you the truth, or nobody will dare enough to allege against the police themselves. So if I go in mufti, they allege. First thing, what is that? Sir, ನಿಮ್ಮ ಸೆಂಟ್ರಿ ಇದ್ದಾನಲ್ಲ ಅವನು ಪೊಲೀಸ್ ಅಲ್ಲಿ ಗೊತ್ತಲ್ಲ, DCP ಒಬ್ರು ಇದ್ದಾರಲ್ಲ ಟ್ಯಾಗೋರ್ ಅಂತ, ಅವ್ರ ಚೇಂಬರಲ್ಲಿ ನೀವು ಹೋಗಿ ಒಳಗಡೆ ಹೋದ್ಮೇಲೆ ನಮಗೆ ತೊಂದರೆ ಇಲ್ಲ, ಹೊರಗಡೆ ಹೋದ ಕೂಡಲೇ ಅವ್ನು ಬಿಡಲ್ಲ ಸರ್, ಅವ್ನ ಜೋಬಿಗೆ ಏನಾದ್ರು ಹಾಕಲೇಬೇಕು ಅಂತ. ಸೊ ದ ಫಸ್ಟ್ ಟೆಸ್ಟ್ ಈಸ್ ದಟ್ ಕ್ರಿಮಿನಲ್ ರೈಟ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ಮೈ ಡೋರ್, ಐ ಹ್ಯಾವ್ ಟು ಡೀಲ್ ವಿತ್ ಹಿಮ್. ಐ ವಿಸ್ಕ್ ಅವೇ. I don't even whisk away, but I just call him and tell, you are doing an excellent job, except taking money. So you don't take money, I am happy. If you take money, you are into trouble. So that is where we criminalization starts with the bureaucracy. So he is also a bureaucrat. Then you go to a section officer, or a case worker, or you go to the manager, or you go to the GHA, or you go to a third person who is the agent of this bureaucrat outside. ಇಲ್ಲಿ ಉಡುಪಿ ಕೃಷ್ಣ ಭವನಿಗೋ ಇನ್ನೆಲ್ಲ ಒಂದು ಕಡೆಗೆ ನೀವು ಹೋದರೆ ಅಲ್ಲಿ ನಿಂತಿರ್ತಾರೆ. RTO ಆಫೀಸ್ ಪಕ್ಕದಲ್ಲಿ ಸ್ವಲ್ಪ ದೂರ ಹೋದ್ರೆ ಇರ್ತಾರೆ, ಪೊಲೀಸ್ ಸ್ಟೇಷನಿಂದ ಸ್ವಲ್ಪ ದೂರ ಪಾರ್ಕಲ್ಲಿ ಹೋದರೆ ಅಲ್ಲಿ ನಿಂತಿರ್ತಾರೆ. ನೀವು ಎಲ್ಲಿ ಹೋದರೂ ಕೂಡ ಇದೆ. ಸಿ, ವೆನ್ ಐ ಅಲೋ ಎ ಪರ್ಸನ್ ಟು ಕಮಿಟ್ ಕ್ರೈಮ್ ಆನ್ ಮೈ ಬಿಹಾಫ್, ಇಟ್ಸ್ ಕಾಲ್ಡ್ ಅಬೆಟ್ಮೆಂಟ್. 2 persons come and complain, one separately. ಒಬ್ಬ ಬಂದು ಕಂಪ್ಲೇಂಟ್ ಮಾಡ್ತಾನೆ, ಸರ್ there is a threat to my life because there is a ಜಗಳ ಬಿಟ್ವೀನ್ 2 groups. ನಾವು ಬಹಳ ಜಗಳ ಆಡ್ತಾ ಇದ್ದೇವೆ, ನನಗೆ ಥ್ರೆಟ್ ಮಾಡಿದ್ದಾನೆ, ನನಗೆ ಅವನು ಮುಗಿಸ್ತಾನಂತೆ ಇವತ್ತು ಅಂತ ಒಬ್ಬ ಕಂಪ್ಲೇಂಟ್ ಕೊಡ್ತಾನೆ. ಅವ್ನು ಹೋದ್ಮೇಲೆ ಅವನು ಎದುರುಗಡೆ ಬಂದು ಕಂಡ್ಬಿಡ್ತಾನೆ, ಸರ್ ನೋಡಿ ಸರ್ ಬಂದು ಕಂಪ್ಲೇಂಟ್ ಕೊಟ್ಟನಲ್ಲ, ಅವ್ನು ಸುಳ್ಳು ಹೇಳಿದ್ದಾನೆ, ಅವನು ನನ್ನನ್ನು ಮುಗಿಸ್ತಾನಂತೆ, ಆದ್ದರಿಂದ ದಯಮಾಡಿ ನನ್ನ ಕಂಪ್ಲೇಂಟ್ ನೀವು ರಿಜಿಸ್ಟರ್ ಮಾಡಿ ಅಂತ. ಬಟ್ ದ ಅನ್ಫಾರ್ಚುನೇಟ್ ಥಿಂಗ್ ಇನ್ ದ ಲಾಸ್ ಈಸ್, ಇಫ್ ಯು ಲಾಡ್ಜ್ ಅ ಕಂಪ್ಲೇಂಟ್ ಆನ್ ದ ಸೇಮ್ ಫ್ಯಾಕ್ಟ್ ಇನ್ ಇಶ್ಯೂ, you are barred from registering another case on the same fact in issue. So fact in issue is same. So I cannot register 2 complaints. If I have to register, I should register and transfer one case to the other person. See how the criminalization start of this bureaucrat. Once I register a case, I expect something to be done by the person who complained, who lodged a complaint, who has every right to lodge a complaint and seek justice, seek redressal. Grievances should be redressed. He has a right. My criminal mind starts there. So when I register a complaint, immediately I look at his pocket, whether he is putting his hand to the pocket or not.
If it's not, these are the real facts, but these are not the only real facts. And don't please, universalize or generalize whatever single instances I quote. Because in 35 years of service, I have served in different places. Hardly about 2-3 officers I have come across this. But I should remember that a simple crime is also a crime. ಇದು ಭಾಳ ಸಣ್ಣದ್ರಿ, ಇದು ಅಪರಾಧ, ಇದಕ್ಕೆ ಯಾಕೆ ನೀವು ತಲೆ ಒಟ್ಟು ಕೆಡ್ಸ್ಕೊತೀರಾ ಅಂತ ಹೇಳೋದಿಲ್ಲ. ಸಣ್ಣದರಿಂದಲೇ ನಾವು ದೊಡ್ಡ ಕ್ರೈಮ್ ಮಾಡ್ತಕ್ಕಂಥದ್ದು. ಯಾಕಂದರೆ ಇವತ್ತು ನಮಗೆ ಪ್ರಾಬ್ಲಮ್ ಆಗಿರ್ತಕ್ಕಂಥದ್ದು, ಕೊರತೆ ಇರತಕ್ಕಂಥದ್ದು, ನಮಗೆ ಖನಿಜದ ಕೊರತೆ ಇಲ್ಲ. ಖನಿಜ ನೀವು ಎಲ್ಲೋದ್ರೂ ಸಿಗುತ್ತೆ, ಯಾವ ಊರಲ್ಲೋದ್ರೂ ಸಿಗುತ್ತೆ. ಕೆಲವುದ್ರಲ್ಲಿ ಜಾಸ್ತಿ ಸಿಗುತ್ತೆ, ಕೆಲವುದ್ರಲ್ಲಿ ಕಡಿಮೆ ಸಿಗುತ್ತೆ. ಇವತ್ತು ಕೊರತೆ ಇರತಕ್ಕಂಥದ್ದು ನಿಜದ ಕೊರತೆ, ಖನಿಜದ ಕೊರತೆ ಅಲ್ಲ. ಬಳ್ಳಾರಿಗೆ ಹೋಗಿ ಖನಿಜ ಬೇಕಾದಷ್ಟು, ಸುತ್ತಮುತ್ತ ಎಲ್ಲಿ ಬೇಕಾದ್ರೂ ಹೋಗಿ ಖನಿಜ ಬೇಕಾದಷ್ಟು. ಆ್ಯಂಡ್ ನೌ ದಿ ರಿಪೋರ್ಟ್ ವಾಟ್ ಎವರ್ ವಿ ಹ್ಯಾವ್ ರಿಸೀವ್ಡ್ ಆಫ್ ದೋಸ್ ಆಫೀಸರ್ಸ್ ಹೂ ಆರ್ ಇನ್ Bellary and who are responsible in giving licenses, permits and all that. If you go through, I have gone through part of that, not the whole thing. I have gone through part of that. The way bureaucrats have become criminals in supporting criminal activity of taking away the mother earth's stomach. ನಮ್ಮ ಭೂತಾಯಿಯ ಗರ್ಭವನ್ನು ಅಗದು ಆ ಭೂತಾಯಿಗೆ ಏನೇನು ಹಿಂಸೆ ಕೊಡ್ಬೋದು ಅಷ್ಟೆಲ್ಲ ಹಿಂಸೆ ಕೊಟ್ಟು ಅವಳಲ್ಲಿ ಒಳಗಡೆ ಇರ್ತಕ್ಕಂಥ ಕರಡನ್ನು ತೆಗೆದು, ಅವಳ ಒಳಗಡೆ ಇರ್ತಕ್ಕಂಥ ಜಠರವನ್ನು ತೆಗೆದು, ಲಿವರನ್ನು ತೆಗೆದು, ಎಲ್ಲದನ್ನು ತೆಗೆದು, ಇದು ಲಿವರು, ಇದೇನೋ ತಲೆಮಾಂಸ, ಇದು ಇನ್ನೊಂದೇನೋ ಕರಡು ಅಂತ ಮಾರ್ತಕ್ಕಂಥ ಕ್ರೂರಿಗಳನ್ನು ಉದ್ಭವ ಮಾಡ್ತಕ್ಕಂಥವ್ರು, ಸೃಷ್ಟಿ ಮಾಡ್ತಕ್ಕಂಥವ್ರು ನಾವು ಅನ್ನೋದು ಆ ರಿಪೋರ್ಟ್ನಲ್ಲಿ, ದಟ್ Bellary ಎಂಕ್ವೈರಿ ರಿಪೋರ್ಟ್ನಲ್ಲಿ ಗೊತ್ತಾಗಿದೆ. ಸೊ ಅಲ್ಲಿ ಕ್ರಿಮಿನಲೈಸೇಷನ್ ಸ್ಟಾಪ್ ಆಗಿಲ್ಲ, ಕಂಟಿನ್ಯೂ ಆಯಿತು. ಹೇಗೆ ಕಂಟಿನ್ಯೂ ಆಯಿತು? ಇಷ್ಟೆಲ್ಲ ಮಾಡಿದ ನಂತರ ನಾವು ಏನೇನು ಮೊಕದ್ದಮೆಗಳನ್ನು ದಾಖಲು ಮಾಡಿದ್ದು ಅದನ್ನೆಲ್ಲ ವಿಡ್ರಾನ್, ಗೌರ್ಮೆಂಟ್ ಹ್ಯಾಸ್ ವಿಡ್ರಾನ್ ಆಲ್ ದ ಕೇಸಸ್ ನಾವು. ಐ ಆಮ್ ನಾಟ್ ಸ್ಪೆಸಿಫಿಕಲಿ ಅಲೀಜಿಂಗ್ ಅಗೇನ್ಸ್ಟ್ Bellary. ದೇರ್ ಆರ್ ಹಂಡ್ರೆಡ್ಸ್ ಆ್ಯಂಡ್ ಥೌಸಂಡ್ಸ್ ಆಫ್ ಕೇಸಸ್ ಲೈಕ್ ದಿಸ್. ವೇರ್ ಎವರ್ ವಿ ವಿಡ್ರಾ ಎ ಕೇಸ್, ಅನ್ಲೆಸ್ ಇಟ್ ಈಸ್ ಪ್ರೂವ್ಡ್ ದಟ್ ಎ ಪರ್ಸನ್ ಈಸ್ ಇನ್ನೋಸೆಂಟ್, ಐ ಕಮಿಟ್ ಎ ಕ್ರೈಮ್. ಯಾಕೆ? ದಿ ಕೇಸಸ್ ಆರ್ ರಿಜಿಸ್ಟರ್ಡ್ ಅಗೇನ್ಸ್ಟ್ ದ ಕ್ರಿಮಿನಲ್ಸ್. ಇಫ್ ಹಿ ಈಸ್ ನಾಟ್ ಎ ಕ್ರಿಮಿನಲ್, ಡ್ಯೂರಿಂಗ್ ಮೈ ಇನ್ವೆಸ್ಟಿಗೇಷನ್ ನಾನು ಅದನ್ನು ತನಿಖೆ ಮಾಡುವಾಗ ಅವನು ನಿರಪರಾಧಿ ಅಂತ ಪ್ರೂವ್ ಆದ ಕೂಡಲೇ ನಾವು ಆ ರಿಪೋರ್ಟನ್ನು ಕ್ಲೋಸ್ ಮಾಡಿ ಹೇಳ್ತೀವಿ. ಐ ಕ್ಲೋಸ್. ಇಟ್ ಈಸ್ ಕಾಲ್ಡ್ ಬಿ ರಿಪೋರ್ಟ್ ಅಂತ ಹೇಳ್ತೀವಿ. ಎ ರಿಪೋರ್ಟ್ ಅಂದರೆ ಚಾರ್ಜ್ ಶೀಟ್ ಕೊಡ್ತಕ್ಕಂಥದ್ದು. ಬಿ ರಿಪೋರ್ಟ್ ಅಂತ ಹೇಳಿದ್ರೆ ಇಟ್ ಈಸ್ ಫಾಲ್ಸ್ ಅಂತ. ಬಿಕಾಸ್ ಆಫ್ ಫಾಲ್ಸ್ ಕಂಪ್ಲೇಂಟ್, ಐ ಇನ್ವೆಸ್ಟಿಗೇಟೆಡ್, ಐ ಫೌಂಡ್ ಔಟ್ ದಟ್ ಪರ್ಸನ್ ಹ್ಯಾಸ್ ಡನ್ ನಥಿಂಗ್ ಅಂತ ಹೇಳ್ಬಿಟ್ಟು ಐ ಜಸ್ಟ್ ಕ್ಲೋಸ್ ದ ಕೇಸ್. ಸೊ ದೆರ್ ಈಸ್ ನೋ ನೀಡ್ ಆಫ್ ಥರ್ಡ್ ಇಂಟರ್ಫಿಯರೆನ್ಸ್. Interference from a government, interference from the political circles, interference from the bureaucracy, interference from vested interests. ಅಲ್ಲಿ ಯಾವುದು ಬೇಕಾಗಿಲ್ಲ. ಯಾರೋ ಬಂದು ನಮ್ಮ ಕೇಸ್ಗಳನ್ನೆಲ್ಲ, ಮೊಕದ್ದಮೆಗಳನ್ನೆಲ್ಲ ವಾಪಸ್ ತಗೊಳ್ಳಿ ಅಂತ ಹೇಳುವ ಅಗತ್ಯ ಯಾವುದೇ ಅಧಿಕಾರಿಗೆ ಹೇಳತಕ್ಕಂಥ ಅಗತ್ಯ, ಯಾವುದೇ ನ್ಯಾಯಾಲಯಕ್ಕೆ ನಾವು ಕೊಡ್ತಕ್ಕಂಥ ಒಂದು ಪ್ರಸ್ತಾವನೆಯಲ್ಲಿ ಅಗತ್ಯವಿಲ್ಲ. ಸೊ ಯಾವಾಗ ನಾನು ಒಂದು ಮೊಕದ್ದಮೆಯನ್ನು ದಾಖಲು ಮಾಡ್ತೀನೋ, ಐ ಡೋಂಟ್ ಕಮಿಟ್ ಎ ಕ್ರೈಮ್, ಬಿಕಾಸ್ ಇಟ್ ಈಸ್ ಓನ್ಲಿ ಎ ಕಂಪ್ಲೇಂಟ್, ದೂರು. ಇದು ನಿಜ ಅಥವಾ ಸುಳ್ಳು ಅಂತಕ್ಕಂಥದ್ದು ನನಗೆ ಬಿಟ್ಟಿರ್ತಕ್ಕಂಥದ್ದು. ಸೊ ಯಾವುದೇ ಇಲಾಖೆಯಲ್ಲಿ, ನೀವು ರೆವಿನ್ಯೂ ಇಲಾಖೆ ತೊಗೊಳ್ಳಿ, ಅಥವಾ ನೀವು ಕಮರ್ಷಿಯಲ್ ಟ್ಯಾಕ್ಸಸ್ ತೊಗೊಳ್ಳಿ, ಅಥವಾ ಇನ್ಕಮ್ ಟ್ಯಾಕ್ಸ್ ತೊಗೊಳ್ಳಿ, ಯಾವುದಲ್ಲೇ ಆಗಲಿ, ಅಲ್ಲಿ ಯಾರು ಬೇಕಾದರೂ ಹೋಗಿ ದೂರು ದಾಖಲೆ ಮಾಡ್ಬೋದು. ಆದರೆ ಆ ದೂರನ್ನು ಪರಿಶೀಲಿಸಿ ಅದರಲ್ಲಿರ್ತಕ್ಕಂಥ ಎಲ್ಲ ಅಂಶಗಳ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿದಾಗ ಮಾತ್ರ ನಾನು ಆ ದೂರು ಸತ್ಯ ಅಥವಾ ಸುಳ್ಳು ಅಂತಕ್ಕಂಥ ತೀರ್ಮಾನ ಮಾಡುವ ಒಂದು ಅಧಿಕಾರ ಬದ್ಧತೆ ನಮ್ಮ ಅಧಿಕಾರಿಗಳಿಗಿದೆ, ಬ್ಯೂರೋಕ್ರಾಟ್ಸಿಗೆ ಇದೆ. ಆದರೆ ನಾನು ಅಗೈನ್, ವೆನ್ ಐ ಕಮಿಟ್ ಕ್ರೈಮ್ ಮೀನ್ಸ್ ಐ ಡೋಂಟ್ ಇಂಡಲ್ಜ್ ಇನ್ ದ ಇನ್ವೆಸ್ಟಿಗೇಷನ್. ಐ ಡೋಂಟ್ ಇಂಟರೋಗೇಟ್ ಎ ಪರ್ಸನ್ ಹೂ ಈಸ್ ಕನ್ಸರ್ನ್ಡ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಆ್ಯಸ್ ಎ ಕ್ರಿಮಿನಲ್ ಆರ್ ಎನ್ ಅಕ್ಯೂಸ್ಡ್. ಅಪರಾಧಿ ಅಂತ ಹೇಳ್ಬೋದು ನಾವು. ಸೊ ಹಾಗಾಗಿ ಆ ಸಂಶಯಾತ್ಮಕ ವ್ಯಕ್ತಿಯ ಇಡೀ ಚರಿತ್ರೆಯನ್ನು ಪರಿಶೀಲಿಸಿ, ಅವನು ಮಾಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಪರಿಶೀಲನೆ ಮಾಡಿ, ಅವನ ಭಾಗಿಯಾಗಿರೋದಕ್ಕೂ ಕೂಡ ಪರಿಶೀಲನೆ ಮಾಡಿ, ನಾವು ನಂತರ ಅದಕ್ಕೆ ಒಂದು ನಿರ್ಧಾರ ಕೊಡ್ತೀವಲ್ಲ, ಆ ನಿರ್ಧಾರ. ಯಾರೋ ಒಬ್ಬರು ಬಂದು ನನಗೆ ಹೇಳ್ತಾರೆ, ನೋಡಿ ದಯಮಾಡಿ ಪಾಪ ಅವ್ರಿಗೇನು ಮಾಡೋಕ್ಕೆ ಹೋಗಬೇಡಿ, ಅದೇನೋ ಆಗೋಯ್ತು, ಇದನ್ನು ಹೆಂಗಾರು ಮಾಡಿ ಮುಚ್ಚಿ ಅಂತ ಹೇಳ್ತಾರೆ. ನಾನು ತುಂಬ ಒಳ್ಳೆಯ ಅಧಿಕಾರಿ ಯಾವಾಗ ಅಂದರೆ, ಪಾಪ ನೋಡಿ ನನಗೆ ಭಾಳ ಹೆಲ್ಪ್ ಮಾಡಿದ್ರು, ಇವ್ರು ನನ್ನ ಹೋಗಿ ಹೇಳಿಸಿದ ಕೂಡಲೇ ಆ ಕೇಸನ್ನು ಕ್ಲೋಸ್ ಮಾಡಿಬಿಟ್ರು ಅಂತ ಹೇಳ್ಬಿಟ್ಟು. ಐ ಕ್ರಿಯೇಟ್ ಎ ಕ್ರಿಮಿನಲ್. ಐ ಪ್ರೂವ್, ಐ ಅಸಿಸ್ಟ್ and then I encourage another criminal against whom I have registered and then cancelled or withdrawn the case to become a better criminal. ಆವಾಗ ಅರ್ಥ ಮಾಡ್ಕೊಳ್ತಾನೆ ಅವನು. ನೋಡಿಬೇಕಾದ್ರೆ ನೀವೊಂದು ಅಭ್ಯಾಸ ತಿಳ್ಕೊಂಡಿದ್ದಾರಲ್ಲ ಗೊತ್ತಿಲ್ಲ, ನಮ್ಮ ಅಧಿಕಾರಿಗಳು ಯಾರ ಮೇಲಾದರೂ ಯಾವುದಾದ್ರೂ ವಿಚಾರಣೆಯನ್ನು ಆದೇಶ ಮಾಡಿ
ಯಾರು ಇವರು ತಪ್ಪಿತಸ್ಥ ಆಗಿದ್ದಾನೆ ಅಂತ ಸಂಶಯ ಬಂದಾಗ ಒಂದು ವಿಚಾರಣೆಯನ್ನು ಮಾಡಿದಾಗ, ಅಥವಾ ಒಂದು ತನಿಖೆಯನ್ನು ಮಾಡಿದಾಗ, ಪೊಲೀಸ್ನವರು ಒಂದು ತನಿಖೆಯನ್ನು ಮಾಡಿದಾಗ, ಅಥವಾ ಯಾವುದೇ ಒಬ್ಬ ಮಂತ್ರಿ ಒಂದು ತನಿಖೆಯನ್ನು ಆದೇಶ ಮಾಡಿ ಆ ತನಿಖೆಯನ್ನು ಪೂರ್ತಿ ಮಾಡಿದ ನಂತರ ಆ ತನಿಖೆಯ ಅಂತಿಮ ನಿರ್ಣಯ ಏನಿದೆ, ಆ ತನಿಖೆಯ ಅಂತಿಮ ನಿರ್ಣಯದಲ್ಲಿ ಇವನ ಹಸ್ತಕ್ಷೇಪ ಇದು ಸರಿ ಇದ್ದರೂ ಕೂಡ ಇದನ್ನು ತಪ್ಪು ಅನ್ಬೇಕು, ಕಾಂಪ್ರಮೈಸ್ ಅಂತಕ್ಕಂಥದ್ದು, ಸಮಜಾಯಿಷಿ ಮಾಡಿಕೊಡ್ತಕ್ಕಂಥದ್ದು. ನಾನು ನೀನು ಹೊಂದಾಣಿಕೆ ಮಾಡ್ಕೊಳ್ಬೇಡ ಅಂತ ಯಾವಾಗ ಕಾಂಪ್ರಮೈಸ್ ಮಾಡಿಕೊಡ್ತೇನೆ, ಅಗೈನ್ ಇಟ್ ಈಸ್ ಕ್ರಿಮಿನಲೈಸೇಷನ್ ಆಫ್ ಬ್ಯೂರೋಕ್ರಸಿ. ದೆರ್ ಈಸ್ ನೋ ಪ್ರಾವಿಷನ್ ಫಾರ್ ಕಾಂಪ್ರಮೈಸ್. ಯು ಶುಡ್ ಸೇ ರೈಟ್ ಆರ್ ರಾಂಗ್, ದಟ್ಸ್ ಆಲ್, ಟ್ರೂ ಆರ್ ಫಾಲ್ಸ್. ಇವೆರಡನ್ನ ಹೇಳಿ ನಾನು ಮುಗಿಸ್ಬೋದೇ ಹೊರತು ಅದಕ್ಕಿಂತ ಹೆಚ್ಚಿಗೆ ಮಾಡೋಕ್ಕಾಗಲ್ಲ. ಸೊ ದಿ ಫಸ್ಟ್ ಆಸ್ಪೆಕ್ಟ್ ಇನ್ ಮೈ ಒಪಿನಿಯನ್ is to test the decision making capability of an officer. ನಿರ್ಧಾರವನ್ನು ತೆಗೆದುಕೊಳ್ಳತಕ್ಕಂಥ ಶಕ್ತಿಯನ್ನು ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ನಾವು ಎಲ್ಲಿವರೆಗೆ ಅಧಿಕಾರಿಗಳನ್ನು ಪ್ರಶ್ನೆ ಮಾಡೋದಿಲ್ವೋ ಅಲ್ಲಿವರೆಗೂ ನಾವು ಸಿಟಿಸನ್ಸ್, ನಾಗರಿಕರು ಅಂತ ಅಂದ್ಕೊಳ್ಳೋದಕ್ಕೆ ನಾಲಾಯಕ ಆಗ್ತವೆ. ಆದರೆ ಪ್ರಶ್ನೆಗೋಸ್ಕರ ಪ್ರಶ್ನೆ ಮಾಡ್ತಕ್ಕಂಥ ಪ್ರತೀತಿ ಅಲ್ಲ. ಎಲ್ಲಿ ಪ್ರಶ್ನೆ ಮಾಡಬೇಕಾಗಿದೆಯೋ ಅಲ್ಲಿ ಪ್ರಶ್ನೆ ಮಾಡಬೇಕು. ಇಡೀ ಮನುಷ್ಯನ ಜೀವನ ಹೊಂದ್ಕೊಂಡಿರ್ತಕ್ಕಂಥದ್ದು ನಾವು ಪ್ರಶ್ನೆ ಮಾಡೋದ್ರಿಂದ ಮಾತ್ರ. ಅದರಿಂದ ನಾನು ನಿಮ್ಮಲ್ಲಿ ಕೇಳ್ಕೊಡ್ತೇನೆ, ನೀವು ನನಗೆ ಎಂಥ ಪ್ರಶ್ನೆಗಳನ್ನಾದರೂ ಕೇಳ್ಬೋದು. ಈಗ ಯಾವುದೂ ತೊಂದರೆ ಇಲ್ಲ. ನನಗೆ ಯು ಹ್ಯಾವ್ ಎ ರೈಟ್ ಟು ಎಂಬರಾಸ್ ಮೀ ಬಿಕಾಸ್ ಐ ಆಮ್ ಪೇಯ್ಡ್ ಫಾರ್ 35 years. ಗೌರ್ಮೆಂಟ್ ಇಸ್ ಪೇಯ್ಡ್, ಈವನ್ ನೌ ಗೌರ್ಮೆಂಟ್ ಇಸ್ ಪೇಯಿಂಗ್. ತೊಗೊಳಪ್ಪ, ನೀನೇನು ಚೆನ್ನಾಗಿ ತೊಂದರೆ ಮಾಡ್ಕೋಬೇಡ ಅಂತೇಳಿ ನನಗೆ ರಿಟೈರ್ ಆದಮೇಲೂ ಕೊಡ್ತಾ ಇದ್ದಾರೆ. ಅದರಿಂದ ಪ್ಲೀಸ್ ಕ್ವಶನ್ ಇಫ್ ಐ ಹ್ಯಾವ್ ಸೆಡ್ ಎನಿಥಿಂಗ್ ರಾಂಗ್ ಆರ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಪ್ಲೀಸ್ ಕ್ವಶನ್. ಇಫ್ ಐ ನೋ ಐ ವಿಲ್ ಆನ್ಸರ್. ಇಫ್ ಐ ಡೋಂಟ್ ನೋ ಐ ವಿಲ್ ಸರ್ಟನ್ಲಿ ಸ್ಟಡಿ ಆ್ಯಂಡ್ ಕಮ್ ಬ್ಯಾಕ್. ಮೇ ಬಿ ಪಾಸಿಬಲಿ ರಾಮಸ್ವಾಮಿಗಳಿಗೆ ಒಂದು ರೈಟಿಂಗ್ನಲ್ಲೇ ನೋಡಿ ಅವರೊಂದು ಪ್ರಶ್ನೆ ಕೇಳಿದ್ರು ಅಂಥೇಳಿ ಉತ್ತರ ಕಳಿಸ್ಕೊಡೋದಕ್ಕೆ ತಯಾರಾಗ್ತಾನೆ. ದಿಸ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಎ ಬ್ಯೂರೋಕ್ರಾಟ್. ಐ ಆಮ್ ಆನ್ಸರಬಲ್, ಐ ಆಮ್ ಅಕೌಂಟಬಲ್. ನಾನು ಮಾಡಿದ ಕೆಲಸದ ಬಗ್ಗೆ ನಾನು ಉತ್ತರದಾಯಕತ್ವವನ್ನು ಹೊಂದ್ಕೊಂಡಿರ್ತೇನೆ. ನಾನು ಉತ್ತರ ಕೊಡಲೇಬೇಕು. ಒಂದು. ಎರಡನೇದು ಐ ಆಮ್ ಅಕೌಂಟಬಲ್. ನನ್ನ ಜವಾಬ್ದಾರಿ ಅದು. It is the responsibility shouldered on me. So when I take a decision, I am accountable. Whatever decision I take, I am accountable. I cannot show my finger to another authority, political authority. Politicians are there in the democracy. Yes, they are also human beings. They are also good. They are also bad, just like any bureaucrats. But criminalization has taken place too much at the political level because basically political criminals we have created bureaucrats. When I say yes, where I should have said no, I create a political criminal. When I allow a person who is already committed some misappropriation of funds to stand for elections and then go, or if I don't complete my investigation within a period of 3 months and file charge sheet, 90 days, advocates I think ಬಹಳ ಜನ ಇದ್ದಾರೆ ಇಲ್ಲಿ, 90 daysನಲ್ಲೂ 60 daysನಲ್ಲೂ ನಾನು ಚಾರ್ಜ್ ಶೀಟ್ ಕೊಡಲೇಬೇಕು. ಸೊ ಇಫ್ ಐ ಫೇಲ್ ಟು ಸಬ್ಮಿಟ್ ಎ ಚಾರ್ಜ್ ಶೀಟ್, ಕೀಪ್ ಇಟ್ ಪೆಂಡಿಂಗ್, ಟೇಕ್ ಎಕ್ಸ್ಟೆನ್ಷನ್ ಆಫ್ ಟೈಮ್. ಬಹಳ ನಮ್ಮ ಇಡೀ ಭಾರತದ ನ್ಯಾಯಾಲಯಗಳು ಪೂರ್ತಿ ನ್ಯಾಯಗಳನ್ನು ಕೊಡೋದಕ್ಕೆ ಫೇಲ್ ಆಗಿರೋದಲ್ಲಿ ಅಂತ ಹೇಳಿದ್ರೆ ದಟ್ ಒನ್ ವರ್ಡ್, ಅಡ್ಜರ್ನ್ಮೆಂಟ್. ಇವತ್ತು ಇಡೀ ವಿಶ್ವದಲ್ಲಿ ಯಾವುದೇ ಅನಾಹುತಗಳಾಗಿದ್ದರೆ ಆ ಅನಾಹುತಕ್ಕೆ ಎರಡೇ ಎರಡು ಪದಗಳು. ಇದು ಹೇಗೆ ಅಡ್ಜರ್ನ್ಮೆಂಟ್ ಅಂತಕ್ಕಂಥ ಒಂದು ವರ್ಡ್ ಕಾರಣ ಆಗಿದೆ, ಅದೇ ರೀತಿಯಲ್ಲಿ ಇವತ್ತು ಆಗಿರ್ತಕ್ಕಂಥ ಎಲ್ಲ ಅನಾಹುತಗಳಿಗೆ, ಎಲ್ಲ ವಾರಗಳಿಗೆ, ಎಲ್ಲ ಸಮಸ್ಯೆಗಳಿಗೆ ಎರಡೇ ಎರಡು ಪದಗಳ ಕಾರಣ ಅಧಿಕಾರದ ದುರುಪಯೋಗ. ಯಾವುದೇ ಅನಾಹುತ ತೆಗೆದುಕೊಳ್ಳಿ ನೀವು. ಇವತ್ತು ವಾಟ್ ಎವರ್ ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಎಷ್ಟೊಂದು ಅನಾಹುತಗಳಾಯಿತಲ್ಲಿ, ಪ್ರಕೃತಿಯ ವಿಕೋಪದಿಂದ ಆಯಿತು. ಆದರೆ ಈ ಪ್ರಕೃತಿಗೆ ಕೋಪ ಬರುತ್ತೆ, ಇದು ವಿಕೋಪಕ್ಕೆ ತಿರುಗುತ್ತೆ ಅಂತಕ್ಕಂಥದ್ದು ನಮ್ಮ ಬ್ಯೂರೋಕ್ರಾಟ್ಸಿಗೆ ಗೊತ್ತಿತ್ತು, ನಮಗೆ ಮೆಸೇಜ್ ಇತ್ತು. ಐ ಡೋಂಟ್ ನೋ, ನಿಮ್ಮಲ್ಲಿ ಕೆಲವರು ನೋಡಿರ್ಬೋದು. ಐ ಥಿಂಕ್ ದರ್ ಇಸ್ an article which has already been published in Hindu. How the bureaucrats of Karnataka and Andhra Pradesh knew that such a thing is going to happen ಅಂತಕ್ಕಂಥದ್ದನ್ನು ನಮ್ಮ scientists had already told, NASA people had already told us. Our own Institute of Science people have already analyzed and then told us that there is going to be very, very, very heavy rains and there is going to be some damage, severe damages, killing of people may there, please take precautions ಅಂತ. There is a ready-made book available. ಈ ರೀತಿ ಆದಾಗ, ಪ್ರವಾಹ ಬಂದಾಗ ಅದನ್ನು ನಿಯಂತ್ರಣ ಮಾಡೋದಕ್ಕೆ ಅಥವಾ ಅದಕ್ಕೆ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಅನ್ನುವಂಥ ಪ್ರತಿಯೊಂದು ಜಿಲ್ಲೆಗೂ ಒಂದೊಂದು ಪುಸ್ತಕ ಇದೆ. There is a scheme.
ಪ್ರತಿಯೊಂದು ಜಿಲ್ಲೆಗೂ ಇದೆ. ಅದನ್ನು ತೆಗೆದು ನೋಡಿದ್ರೆ ನಾನು ಎಲ್ಲೆಲ್ಲಿ ಯಾವ್ಯಾವ ಹಳ್ಳಿಗಳು ಮಳೆ ಜಾಸ್ತಿ ಬಂದಾಗ ಮುಳುಗ್ತದೆ, ಯಾವ್ಯಾವ ಹಳ್ಳಿಗಳು ಮಳೆ ಇಲ್ಲದೇ ಹೋದರೆ, ಕುಡಿಯೋಕ್ಕೆ ನೀರಿಲ್ಲದೆ ಹೋದರೆ ಯಾವುದನ್ನು ಸಫರ್ ಮಾಡ್ತವೆ, ನಾನು ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ಮುಂಜಾಗ್ರತಾ ಕ್ರಮಗಳಲ್ಲಿ ಸ್ಥಳಾಂತರ ಯಾರನ್ನ ಮಾಡಬೇಕು, who has to be shifted, where they have to be shifted, how water can be provided, how electricity can be provided, how food can be provided, what is that contingency fund, what is that relief fund. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ರಿಲೀಫ್ ಫಂಡ್ಸ್ ಎಲ್ಲ ಇದೆ ಅಲ್ಲಿಗೆ. When I fail to do it, I allow people to die. Am I not a criminal? Am I not a criminal? This is what I call criminalisation of bureaucracy. You know why they have become criminals? Because personally I don't get any benefit in taking preventive measures. ನನಗೆ ಯಾರು ದುಡ್ಡು ಕೊಡ್ತಾರೆ? ಅಲ್ಲಿ ಹಳ್ಳಿಗೆ ಹೋಗ್ಬಿಟ್ಟು, ನೋಡಪ್ಪ ನಿಮ್ಮಲ್ಲಿ 500 ಜನ ಇದ್ದಾರೆ ಈ ಹಳ್ಳಿನಲ್ಲಿ, ನಿಮ್ಮನ್ನೆಲ್ಲ ನಾನು ಬದುಕಿಸ್ತಾ ಇದ್ದೀನಿ, ನೀವೆಲ್ಲರೂ ಒಂದೊಂದು ತಲೆಗೆ $100 ಹಾಕಿ ನನಗೆ ಕೊಡಿ, ನಾನು ಮಾಡಿಸ್ಕೊಡ್ತೀನಿ ಇದನ್ನು ಅಂತ ಹೇಳ್ತೇನೆ. ಹೇಳೋದಕ್ಕೆ ಸಾಧ್ಯವಾ? ಅದು ಕೇಳಬೇಕು ಅನ್ನೋ ಕುತೂಹಲ, ಅವನಿಗೆ ಕೇಳಬೇಕು ಅನ್ನೋ ಹಂಬಲ, ದ ಡಿಸೈರ್. ಇಟ್ಸ್ ಲೈಕ್ ಡಿಸೈರ್ ಇಸ್ ಇನ್ಫಿನಿಟ್. It is like arm thrown to a beggar so that, he lives tomorrow to continue his begging. That is desire. ಆಸೆ ಹೇಗೆ ಅಂತ ಹೇಳಿದ್ರೆ, ಒಬ್ಬ ಭಿಕ್ಷುಕನಿಗೆ ನಾನು ಯಾವಾಗ ಭಿಕ್ಷೆಯನ್ನು ಕೊಡ್ತೀನಿ, ಅದರ ಅರ್ಥ ಏನು ಅಂತ ಹೇಳಿದ್ರೆ, ನೀನು ನಾಳೆ ಮಗನೇ ಭಿಕ್ಷುಕನಾಗೇ ಮುಂದುವರಿಬೇಕು ಅನ್ನೋದು ಗ್ಯಾರಂಟಿ. ಅದು ನೀವು ಕೊಡೋದೇ ಇಲ್ಲ ಅಂತ ತಿಳ್ಕೊಳ್ಳಿ, ಭಿಕ್ಷುಕನ ಬದುಕಲೇಬೇಕು. ಐ ಹ್ಯಾವ್ ಟು ಸರ್ವೈವ್. He will find ways and means to survive, either by doing some work, either by something, somewhere he finds. And then he has to survive. Nobody wants to die. Nobody in this world wants to die. Nobody. But I make the people to commit suicide. The suicides committed of any sort, I tell you, in a way, bureaucrats are responsible. Directly or indirectly supported by political authorities, or directly or indirectly supported by another criminal world. Whether it is underground or overground, there is a criminal world, but they are responsible. So I go back, when I take a decision, I am accountable. So decision making, I have become criminal. How I have become criminal? Because I have yielded to the pressure from the pressure tactics world, or I have not kept myself totally devoted to solve that particular problem which people have given to me. Then the second one is communication. Whatever I do, I must communicate. ನಾವು ಎಷ್ಟು ಜನ ನಾವು ಮಾಡಿದ ಕೆಲಸಗಳ ಬಗ್ಗೆ ನೋಡಿ, ಅದೊಂದು ದೂರು ಬಂದಿತ್ತು, ಈ ದೂರಿನ ಬಗ್ಗೆ ನಾನು ಈ ತೀರ್ಮಾನವನ್ನು ಕೊಟ್ಟಿದ್ದೇನೆ, ತಾವೆಲ್ಲ ದಯಮಾಡಿ ನಾನು ಮಾಡಿರ್ತಕ್ಕಂಥ ಕೆಲಸ ಸರಿ ಇದೆಯೋ ಇಲ್ವೋ ಅಂತಕ್ಕಂಥದ್ದನ್ನು ನಾನು ನಿಮಗೆ ಕೇಳ್ತಾ ಇದ್ದೀನಿ. ಐ ಆಮ್ ರಿಟೈರ್ಡ್ ಓನ್ಲಿ ಫ್ರಮ್ ಗೌರ್ಮೆಂಟ್ ಸರ್ವಿಸ್, not from the active life, let me tell you. That is how I am putting this question. I still am a person who is accountable. For all, what all you have done, yes, I am accountable. For what I have done, I am accountable. So that is the question. Communication. That means I must communicate the action I have taken. ಅದಕ್ಕೆ ನಮ್ಮ ಆ್ಯಕ್ಟ್ ಬೇಕಾಗಿಲ್ಲ. ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಬೇಕಾಗಿಲ್ಲ. RTI is forced upon us. When I fail to inform the public to whom I am supposed to inform, when I fail to inform to a person who has lodged a complaint that this is the stage of the case, this is the stage of the case, when I fail, then the question of right to information. ನಾನು ನಿಮಗೆ ದೂರು ಕೊಟ್ಟಿದ್ದೆ, ಏನಾಯಿತು? ನಾನು ಟ್ಯಾಕ್ಸ್ ಕಟ್ಟಿದ್ದೇನೆ, ಇದ್ರದ್ದು ನಂಗೆ ಲೆಕ್ಕ ಕೊಡಿ, ಯಾರ್ಯಾರಿಗೆ ಎಷ್ಟು ಸಂಬಳ ಕೊಟ್ರಿ, ಯಾವ್ಯಾವ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ಗೆ ಎಷ್ಟು ಕೊಟ್ರಿ ಅಂತ ಹೇಳ್ಬಿಟ್ಟು. Another criminalisation of bureaucracy takes place. How much share I get in the developmental activity of society anta. I want to give you 2 illustrations. Idralli I was Additional Commission of Traffic. So some traffic hazards, whatever has taken place, I hold myself that I am accountable. But for some developmental activities where I did not get monetary share, but I must share the credit also. ನಿಮಗೆ ಭಾಳ ಜನಕ್ಕೆ ಗೊತ್ತು, ಒನ್ ವೇ ಮಾಡಿರ್ತಕ್ಕಂಥದ್ರ ಬಗ್ಗೆ ಭಾಳ ಜನಕ್ಕೆ ದೂರಿತ್ತು. ಒನ್ ವೇ ಐ ಕ್ರಿಯೇಟೆಡ್ ಇನ್ಫ್ಯಾಕ್ಟ್. ಈಗಲೂ ಭಾಳ ಜನ ಬೈಕೊಳ್ತಾ ಇದ್ದಾರೆ. ಬಟ್ ಐ ಆಮ್ ಅಕೌಂಟಬಲ್, ಸೊ ಐ ಆಮ್ ಟೆಲಿಂಗ್ ಯು ಒನ್ ಸ್ಮಾಲ್ ಇಲ್ಲಸ್ಟ್ರೇಷನ್. ಒನ್ ವೇನ ಮಾಡಬೇಕಾಗಿದ್ರೆ ಮುಂಚೆ ಐ ಮೇಡ್ ಎ ಸೈಂಟಿಫಿಕ್ ಸ್ಟಡಿ ವಿತ್ ದ ಹೆಲ್ಪ್ ಆಫ್ ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆ್ಯಂಡ್ ದೆನ್ ಟ್ರಾಫಿಕ್ ಇನ್ಸ್ಟಿಟ್ಯೂಟ್ ಆಫ್ ಪೂನಾ ಅವ್ರನ್ನ ಸೇರಿಸ್ಕೊಂಡು ನಾನು ಒಂದು ಸೈಂಟಿಫಿಕ್ ಸ್ಟಡಿ ಮಾಡಿದೆ, ಏನಾಗುತ್ತೆ ಏನಾಗಲ್ಲ ಅಂತ. ಅವರೆಲ್ಲ ಸ್ಟಡಿ ಮಾಡಿಬಿಟ್ಟು ಕೊನೆಗೆ ಒಂದು ರಿಪೋರ್ಟ್ ಕೊಟ್ಟರು. ಏನು? ಒನ್ ವೇ ಈಸ್ ಎ ಮಸ್ಟ್ ಆನ್ ದೀಸ್ ರೋಡ್ಸ್ ಅಂತ ಒಂದು 10 ರೋಡ್ಸನ್ನು ಅವ್ರು ಪಾಯಿಂಟ್ಔಟ್ ಮಾಡಿದ್ರು. ಯಾತಕ್ಕೆ? ಇಲ್ಲಿ ಒನ್ ವೇ ಮಾಡಿದ್ರೆ ಯು ವಿಲ್ ಸೇವ್ ಟೈಮ್, ಬಿಕಾಸ್ ಇಟ್ಸ್ ಅ ಕಂಟಿನ್ಯೂಯಸ್
movement. When you stop, you waste. When you sit idly in an office, you waste government's time, society's time, my time, everybody's time. So if you stop a vehicle for longer duration than required, there is waste not only of petrol, of time, more than all these things, your patience. ನಿಮಗೆ ಹೇಳ್ತೇನೆ, ನೀವು ಇವತ್ತು ನಂಬೋದಿಲ್ಲ, ನೀವು ಇವತ್ತು ಯಾವುದೇ ಟ್ರಾಫಿಕ್ ಸಿಗ್ನಲಲ್ಲಿ ನೋಡಿ, ದ ಮ್ಯಾಕ್ಸಿಮಮ್ ಟೈಮ್ ಲಿಮಿಟ್ ದಟ್ ಯು ಸ್ಟಾಪ್ ಈಸ್ 2 minutes ಓನ್ಲಿ. 2 ನಿಮಿಷ ಮ್ಯಾಕ್ಸಿಮಮ್. ನಾರ್ಮಲ್ ಆ್ಯಾವ್ರೇಜ್ ಟೈಮ್ ಈಸ್ ಅಬೌಟ್ 30 seconds to 45 seconds ಅಷ್ಟೇ. 2 ನಿಮಿಷ ನೀವು ನಿಂತರೆ ನೀವು ಎಷ್ಟು ತಲೆ ಕೆಡಿಸ್ಕೊಳ್ತೀರಿ ಹೇಳಿ? ಅಯ್ಯೋ ಅದು ಬರೋದಿಲ್ಲ, ಒಂದು ಸರಿ ಹಾರ್ನ್ ಮಾಡ್ತಿರ್ತಾರೆ, ಇದನ್ನು ಆಕ್ಸಿಲೇಟ್ರ್ ಒತ್ತಾ ಇರ್ತೀರ, ಹೊರಡೋದಿಲ್ಲ ಅಂತ ಹೇಳ್ತಿರ್ತಾರೆ. ಆಮೇಲೆ ಆ ಕಡೆಯಿಂದ ಇನ್ನೇನು ಅವ್ರು ಸ್ವಲ್ಪ ಬರೋದು ವೆಹಿಕಲ್ಸ್ ಕಡಿಮೆ ಆದರೆ ಸಿಗ್ನಲ್ ಬಂದಿರೋಲ್ಲ, ಆದರೂ ಹ್ಞೂ ಅಂತ ಅದು ಆ 2 wheelers ಅಂತೂ ಸಿಕ್ಕಿಬಿಟ್ರೆ ನಿಮಗೇನು ಹಾಕಿ ಚೆತ್ತಾ ಇರ್ತಾರೆ ಅಲ್ಲಿಗೆ. ಅವಾಗ ಹೊರಡೋಣ ಅಂತ. ಯು ನೋ ವಾಟ್ ಡ್ಯಾಮೇಜಸ್ ವಿ ಆರ್ ಕಮಿಟಿಂಗ್ ಬೈ ದಿಸ್? ವೇಸ್ಟ್ ಆಫ್ ಟೈಮ್, ಅಗ್ರೀಡ್. ವೇಸ್ಟ್ ಆಫ್ ಪೆಟ್ರೋಲ್, ಅಗ್ರೀಡ್. Polluting the environment. And I am responsible for warming up the environment. Global warming, I am responsible. And you lose your patience. So there is chance of accident, committing accident is much more in this particular case when there is two-way communication. One-way, when you continuously move, if stop also, it is for a limited period, but your movement is there. You take 1 kilometer and then come back, but you will take only 1 kilometer traveling, you may take about 4 to 5 minutes. Whereas in the double madadaga nimage, it will take about 10 to 15 minutes, because every junction you have to stop, you should allow the other vehicle junction to go ಅಂತ ಹೇಳ್ಬಿಟ್ಟು. Criminalization how it happened ಅಂತ. I said yes, scientifically the study has been made, accidents have been brought down to about 22%. 22% of accidents have been avoided. Nearly 32% of people have been saved because of this one way. Statistical data, if you want, I will certainly send it to the institute. You can always share and then analyze. ಮಾಡ್ಬೋದು. ಬಟ್ ದ ಕ್ರಿಮಿನಲೈಸೇಷನ್ ಎಲ್ಲ ಆಯಿತು ಅಂತ ಹೇಳಿದ್ರೆ, ರಿಂಗ್ ರೋಡ್ ಅಂತ ನಿಮಗೆಲ್ಲರಿಗೂ ಗೊತ್ತು ಇದೆ ತಾನೇ. ಈಗ ನೈಸ್ ರೋಡ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಅದು ಇನ್ನೊಂದು ಕ್ರಿಮಿನಲೈಸೇಷನ್ ಅದು. ಬಟ್ ಐ ಆಮ್ ಟಾಕಿಂಗ್ ಆಫ್ ರಿಂಗ್ ರೋಡ್, ಸಿಂಪಲ್ ರಿಂಗ್ ರೋಡ್. ರಿಂಗ್ ರೋಡ್ ಬಂದಾಗ ನಾನು ಆ್ಯಸ್ ಎ ಟ್ರಾಫಿಕ್ ಅಡಿಷನಲ್ ಕಮಿಷನರ್, ಆಫ್ಟರ್ ಮೇಕಿಂಗ್ ಸ್ಟಡೀಸ್ ಇನ್ ಡೆಲ್ಲಿ ಆ್ಯಂಡ್ ಅದರ್ ಪ್ಲೇಸಸ್, ಐ ಓನ್ಲಿ ಸಜೆಸ್ಟೆಡ್ 2 simple solutions. ಒಂದು ಕೋರ್ ರೋಡ್ ಅಂತ ಒಳಗಡೆ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ವಿ. ಆ ಕೋರ್ ರೋಡ್ ಯಾವುದು ಅಂತ ಹೇಳಿದ್ರೆ, ನಿಮ್ಮ ಈ ಸೌತ್ ಎಂಡ್ ಸರ್ಕಲಿಂದ ಈ ಕಡೆಗೆ ನೀವು ಬಸವನಗುಡಿಗೆ ಬಂದುಬಿಟ್ಟು, ಬಸವನಗುಡಿಯಿಂದ ಸೀದಾ ಚಾಮರಾಜಪೇಟೆಗೆ ಹೋಗಿ, ಚಾಮರಾಜಪೇಟೆಯಿಂದ ನಿಮ್ಮದು ಮುಂದುಗಡೆಗೆ ಸ್ಟ್ರೈಟ್ ಅವೇ ಯು ಆರ್ ಗೋಯಿಂಗ್ ಟು ದಟ್ ಮಾಗಡಿ ರೋಡಿಂದ ಯಶವಂತಪುರ, ಹೀಗೆ ಒಂದು ಒಳಗಡೆ ರೋಡನ್ನು, ಈ ಎಕ್ಸಿಸ್ಟಿಂಗ್ ರೋಡ್ ಬೇರೆ ಅಲ್ಲ, ಅಲ್ಲಿ ಯಾವುದ್ಯಾವುದು ರೋಡ್ಗಳನ್ನು ಸ್ವಲ್ಪ ಅಗಲ ಮಾಡಬೇಕಾಗಿದೆ. ಆ ರೋಡಲ್ಲಿ ಅಗಲ ಮಾಡಬೇಕಾಗಿರ್ತಕ್ಕಂಥ ಪ್ರಾಪರ್ಟಿ 85% ಆಫ್ ದ ಪ್ರಾಪರ್ಟೀಸ್ ಬಿಲಾಂಗ್ ಟು ಗೌರ್ಮೆಂಟ್ ಓನ್ಲಿ, ನಾಟ್ ಪ್ರೈವೇಟ್ ಪೀಪಲ್. ಸೊ ಪ್ರೈವೇಟ್ನವರಿಗೆ ನೀವೆಲ್ಲ ಅಕ್ವೈರ್ ಮಾಡ್ಕೊಬೇಕಾಗಿದ್ದರೆ ಏನು ಬೇಕಾದರೂ ಕೊಡಿ ಅಂತೆ. ಯಾವ ಥರ ಕೋರ್ ರೋಡ್ ಮಾಡಬೇಕು ಅಂತ ಹೇಳಿದ್ರೆ, ಇಟ್ ಶುಡ್ ಬಿ 2-way ಕಂಟಿನ್ಯೂಯಸ್ ಮೂಮೆಂಟ್. ಸೊ ಒನ್ ವೇ ಈ ಕಡೆಗೆ, ಇನ್ನೊಂದು ವೇ ಆಪೋಸಿಟ್ ವೇ ಬರ್ತಕ್ಕಂಥದ್ದು ಕಂಟಿನ್ಯೂಯಸ್ ಮೂಮೆಂಟ್. ಹೇಗೆ ಅಂದರೆ, ಎಲ್ಲೆಲ್ಲಿ ಜಂಕ್ಷನ್ಸ್ ಇದೆ ಅಲ್ಲಿಗೆಲ್ಲ ಆಡಿದರೆ ಸಮಥಿಂಗ್ ಲೈಕ್ 30 lakhs to 70 lakhs ದೋಸ್ ಡೇಸ್. ಐ ಆಮ್ ಟಾಕಿಂಗ್ ಅಪ್ 2004-05. ಇವಾಗ ಕ್ರೋರ್ ಕಡಿಮೆ ಯಾರು ಮಾತಾಡೋದು, ದಾನ ಕೊಟ್ಟರು ಕೋಟಿ, ನೀವು ಕೇಳಿದ್ರೂ ಕೋಟಿನೇ. ಇವಾಗ ಲಕ್ಷಕ್ಕೆ ಅಲಕ್ಷ ಬೆಲೆ ಇಲ್ಲ ಈಗ. ಬಟ್ ಆವಾಗ ಲಕ್ಷಗಳದನ್ನು ಲೆಕ್ಕ ಹಾಕ್ತಾಯಿದ್ದೆ ನಾನು, 84-85, ಭಾಳದು ಹಿಂದಿಯನಲ್ಲ ಅದು. ಸೊ ನಾನು ಇಷ್ಟ ಹೇಳಿದೆ, ನನಗೆ 35 lakhs-ಇಂದ 60 lakhs-ನ್ನು ಒಂದು ಮಿನಿ ಫ್ಲೈ ಓವರ್ ಇನ್ ಆಲ್ ಜಂಕ್ಷನ್ಸ್ ಆರ್ ಮಿನಿ ಅಂಡರ್ ಪಾಸ್ ಇದನ್ನು ಕ್ರಿಯೇಟ್ ಮಾಡೋಣ. ನೀವು ಇದು 2 ರೋಡ್ ಹೀಗೆ ರೋಡ್ ಇತ್ತು, ಈ ಕಡೆಯಿಂದ ಬರ್ತಕ್ಕಂಥದ್ದು, ಈ ಕಡೆ ಹೋಗ್ತಕ್ಕಂಥದ್ದು. ಈ ಕಡೆ ನೀವು ಎಲ್ಲೇ ಹೋಗಬೇಕಾಗಿದ್ರು ಕೂಡ ಆ ಕೋರ್ ರೋಡಿಂದ ನೀವು ಲೆಫ್ಟಿಗೆ ಇಳಿಬೇಕು. ಪುನಃ ನೀವು ರೈಟಿಗೆ ಬರಬೇಕು ಅಂತಂದರೆ ಲೆಫ್ಟಿಗೆ ಇಳಿದ್ಬಿಟ್ಟು ಕಮ್ ಇನ್ ದ ಅಂಡರ್ ಪಾಸ್ ಆ್ಯಂಡ್ ದೆನ್ ಕಮ್ ಬ್ಯಾಕ್ ಆ್ಯಂಡ್ ದೆನ್ ಜಾಯಿನ್ ದಿಸ್ ರೋಡ್. ಆರ್ ಇಫ್ ಯು ವಾಂಟ್ ಟು ಗೋ ರೈಟ್ ಸೈಡ್, ಗೋ ರೈಟ್ ಸೈಡ್. ಇಫ್ ಯು ವಾಂಟ್ ಟು ಗೋ ಲೆಫ್ಟ್ ಸೈಡ್, ಯು ಗೋ ಲೆಫ್ಟ್ ಸೈಡ್. ಬಟ್ ನೋ ಜಂಕ್ಷನ್ಸ್. ಅದನ್ನು 15 ಮಾತ್ರ ಅಂಡರ್ ಪಾಸ್ಗಳನ್ನು ಮಾಡಿದ್ರೆ ಸಾಕಾಗಿತ್ತು ನಮಗೆ ಅವಾಗ. 15 ಅಂತ ಹೇಳಿದ್ರೆ, ನೀವು 50 ಲಕ್ಷ ಅಂತ ಹೇಳಿದ್ರು ಕೂಡ 15 5 ರೀ 75 ಅಷ್ಟೇ, 7.5 ಕೋಟಿ. ಆಮೇಲೆ ನಾನು ಈ ಪ್ರಪೋಸಲೆಲ್ಲ ಕೊಟ್ಟು ಗೌರ್ಮೆಂಟ್ ಲೆವೆಲ್ನಲ್ಲಿ ಅವಾಗಿರ್ತಕ್ಕಂಥ ಚೀಫ್ ಮಿನಿಸ್ಟರು, ಯಾರು ಅಂತ ಹೇಳಲ್ಲ, ಅವಾಗಿರ್ತಕ್ಕಂಥ ಚೀಫ್ ಮಿನಿಸ್ಟರು, ಅವಾಗಿರ್ತಕ್ಕಂಥ ಎಲ್ಲ ಆಫೀಸರ್ಸು, ಅಬೌಟ್ 20 ಡಿಪಾರ್ಟ್ಮೆಂಟ್ಸ್ ಆಫೀಸರ್ಸನ್ನೆಲ್ಲ ಕರೆದುಬಿಟ್ಟು ಒಂದು ಪ್ರೆಸೆಂಟೇಷನ್ ಕೊಟ್ಟು, ನೋಡಿ ಈ ಥರ ಮಾಡಿದ್ರೆ ನಮ್ಮ ಬೆಂಗಳೂರಿನ ಸೆಂಟ್ರಲ್ ದಟ್ ಈಸ್ CBD ಏರಿಯಾ,
ಸೆಂಟ್ರಲ್ ಬಿಸ್ನೆಸ್ ಡಿಸ್ಟ್ರಿಕ್ಟ್ ಏರಿಯಾ ಏನಿದೆ ಅಲ್ಲಿ ಟ್ರಾಫಿಕ್ ಕಡಿಮೆ ಆಗ್ತದೆ ಅಂತ ಹೇಳಿದೆ ನಾನು. ಇಷ್ಟೇ ಮಾಡಿ ಅಂತ ಇದನ್ನು ಮಾಡಿದ್ದಾರೆ. ಪೂನಾ ಇನ್ಸ್ಟಿಟ್ಯೂಟ್ ಮಾಡಿ ತೋರಿಸಿದ್ದಾರೆ, ಡೆಲ್ಲಿನಲ್ಲಿ ಮಾಡಿ ತೋರಿಸಿದ್ದಾರೆ, ಚೆನ್ನೈನಲ್ಲೂ ಮಾಡಿದ್ದಾರೆ, ಹೈದರಾಬಾದ್ನಲ್ಲೂ ಮಾಡಿದ್ದಾರೆ. ನಮ್ಮಲ್ಲಿ ಮಾಡೋಕ್ಕಾಗಿಲ್ಲ. ಯಾಕೆ ಅಂತ ನಿಮ್ಗೆ ಹೇಳ? ಅಲ್ಲಿ ಬಂತು ನಮ್ಮ ಪ್ರಶ್ನೆ. ದೊಡ್ಡ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಬರೀ ಒಂದು 7.5 ಕೋಟಿ ಖರ್ಚು ಮಾಡಿ ನಾವು ಏನು ಮಹಾ ಮಾಡೋಕ್ಕಾಗತ್ತೆ? ಒಂದು 150 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಕೊಟ್ಟಿದ್ರೆ ಅದನ್ನು ಇಮ್ಮಿಡಿಯೇಟಾಗಿ ಮಾಡಬಹುದಿತ್ತು ಅಂತ ಹೇಳಿದೆ ನಮಗೆಲ್ಲಿಗೆ. ನಾನು ಹೇಳಿದೆ, ನನಗೆ 7.5 ಕೋಟಿ ಬೇಡ, 10 ಕೋಟಿ ಖರ್ಚು ಮಾಡಿ, ನೀವು ಪರವಾಗಿಲ್ಲ. 150 ಕೋಟಿ ನೀವು ಖರ್ಚು ಮಾಡ್ಬೇಕಾ ಮಾಡಿ. ಕ್ಲಾಸ್ ಬ್ಯಾಂಕಾಕ್ ಹೋಗಿ ಬನ್ನಿ. ನಾನು ಹೋಗಲ್ಲ, ನಾನು ನೋಡ್ಕೊಬಂದಿದ್ದೀನಿ. ದೇವ್ರ ದಯೆಯಿಂದ ಒಂದೇ ಒಂದು ಸಾರಿ ನಾನು ಸರ್ಕಾರದ ಹಣ ತೊಗೊಂಡು ಹೊರದೇಶಗಳಿಗೆ ಹೋಗಿ ಬಂದಿರೋದು. ಇನ್ನು ಉಳಿದ ಟೈಮ್ನೆಲ್ಲ ನಾನು ಕಷ್ಟಪಡೋಕ್ಕಂತ ಹೆಚ್ಚಾಗಿ ಸರ್ಕಾರ ನನಗೆ ಕೊಡ್ತಾ ಬಂತಲ್ಲ, ಅದರಲ್ಲಿ ಉಳಿಸಿ ಪ್ರತಿ ವರ್ಷವೂ ಒಂದೊಂದು ದೇಶ ನೋಡ್ಕೊಬರ್ಬೇಕು ಅಂತೆಲ್ಲ ಹೋಗಿ ಬಂದೆ. ಅದನ್ನೆಲ್ಲ ನೋಡ್ಕೊಬಂದಿದ್ದೆ. ನೀವು ಬ್ಯಾಂಕಾಕಿಗೆ ಹೋಗಿ, ಅಲ್ಲೂ ಕೂಡ ಇದೇ ಸೇಮ್ ಟ್ರಾಫಿಕ್ ಪ್ರಾಬ್ಲಮ್, ಸೇಮ್ ಪಾಪ್ಯುಲೇಷನ್, ಸೇಮ್ ಥಿಂಗ್. ಅಲ್ಲಿ ದೆರ್ ಆರ್ 5 ರೋಡ್ಸ್, ರೋಡ್ ಓವರ್ ದ ರೋಡ್. ಒಂದು ರೋಡ್ ಇಲ್ಲಿ, ಅದು ನೆಕ್ಸ್ಟ್ ಫ್ಲೈಓವರು, ಅದು ನೆಕ್ಸ್ಟ್ ಫ್ಲೈಓವರು, ಆ ಕಡೆ ಮೋನೋ ರೈಲು ಟಾಪ್ನಲ್ಲಿ. ಟ್ರಾಫಿಕ್ ಇಸ್ ಮ್ಯಾನೇಜಿಂಗ್. ರಶ್ ಇದೆ, ಈಗಲೂ ಕೂಡ ರಶ್ ಇದೆ. ನನಗೇನು 5 ಫ್ಲೈಓವರ್ ಬೇಡ ನೀವು ಹಾಕೋದು, ಒಂದು ಅಂಡರ್ ಪಾಸು, ಒಂದು ಓವರ್ ಪಾಸ್ ಮಾಡಿ, ಫ್ಲೈಓವರ್ಗಳು ಬೇಡ ನನಗೆ ಅಂತ. ಈ ನಮ್ಮ ರಿಚ್ಮಂಡ್ ಸರ್ಕಲ್ ಹತ್ರ ಮಾಡಿರ್ತಕ್ಕಂಥ ಫ್ಲೈಓವರ್ ನೋಡಿದಿರಿ. ಆವಾಗ ನಾನಿನ್ನೂ ಬೇರೆ ಯಾವುದೋ ಬ್ರಾಂಚಲ್ಲಿದ್ದೆ. ಆವಾಗ ಅವ್ರನ್ನ ನೋಡಿದೆ ನಾವು ಹೇಳಿದೆ, ಏನು ರೀ ಇದು ಈ ಥರ ಮಾಡಿದ್ದೀರಿ ನೀವು? ಇದರಲ್ಲಿ ನೀವು ಎಲ್ಲಿಂದ ಎಲ್ಲಿಗೆ ಕಳಿಸ್ಕೊಡ್ತಾ ಇದ್ದೀರಿ? ಈ ಗುಂಪು, ಈ ಕ್ರೌಡ್ ಆಫ್ ವೆಹಿಕಲ್ಸ್ ಏನಿದೆ, ಇದನ್ನು ತೆಗೆದುಬಿಟ್ಟು ಆಚೆಗೆ ಬಿಸಾಡ್ತೀರಿ. ಅದು ಹೋಗಿ ಅಲ್ಲಿ ಕೂತ್ಕೊಡುತ್ತೆ ಅಷ್ಟೇ. ಅಲ್ಲಿ ಬಿಸಾಡೋದು ಕೂಡಲೇ ಮತ್ತೆ ಅಲ್ಲಿ ಕಂಜೆಷನ್ ಶುರುವಾಗುತ್ತೆ. ಇದು ಬೇಡ ಹಾಗೆ ಅಂತ ಹೇಳಿದೆ. ಕೇಳಲಿಲ್ಲ. ಅವಾಗ ಮಾಡೋದು ಅದನ್ನು. ಐ ವಾಸ್ DCP ಲಾ ಆ್ಯಂಡ್ ಆರ್ಡರ್ ದೋಸ್ ಡೇಸ್. ಅವಾಗ ಕೇಳಲಿಲ್ಲ, ಅದನ್ನು ಮಾಡಿದ್ರು. ಕೊನೆಗೆ ನಾನು ಟ್ರಾಫಿಕ್ ಆದ ಕೂಡಲೇ ಒಂದು ಲೈಟ್ ಹಾಕಿಬಿಟ್ಟೆ ಅಲ್ಲಿಗೆ. ಲೈಟ್ ಹಾಕಿಲ್ಲ, ಬಟ್ ಒಬ್ಬ ಟ್ರಾಫಿಕ್ ಕಾನ್ಸ್ಟೇಬಲ್ನ ಇವತ್ತಿಗೂ ನೋಡಿದ್ರೆ ನೀವು, ಮಧ್ಯೆ ನಿಲ್ಲಿಸ್ಬಿಟ್ಟು ಈ ಕಡೆ ನಿಲ್ಲಿಸ್ತಾನೆ ಅಂತ ಬರೆದ್ರು. ಎಲ್ಲ ಅಲಿಗೇಷನ್ ಮಾಡಿದ್ರು. ಇಡೀ ಪ್ರಪಂಚದಲ್ಲಿ ಎಲ್ಲೂ ಕೂಡ ಫ್ಲೈಓವರ್ ಮೇಲೆ ಒಬ್ಬ ಟ್ರಾಫಿಕ್ ಕಾನ್ಸ್ಟೇಬಲ್ ಹಾಕಿದ್ದಿಲ್ಲ, ಇದು ಬೆಂಗಳೂರಿನಲ್ಲಿ ಮಾತ್ರ ಅಂತ ಬರೆದ್ರು. ಆದರೆ ಯಾರೂ ಬರಲಿಲ್ಲ. ಅದೇ ಜಂಕ್ಷನ್ನಲ್ಲಿ ಆ ಟ್ರಾಫಿಕ್ ಕಾನ್ಸ್ಟೇಬಲ್ ಹಾಕದೇ ಅವರು ಮೂವ್ಮೆಂಟ್ ಆಗುವಾಗ ಕ್ರಾಸ್ ಮೂವ್ಮೆಂಟ್ ಆಗ್ತಾಯಿತ್ತು. ಅವಾಗ ಕ್ರಾಸ್ ಮೂವ್ಮೆಂಟ್ ಆಗಬೇಕಾಗಿದ್ರೆ ಅಥವಾ ಹೀಗೆ ಹೋಗಬೇಕಾಗಿದ್ರೆ ಎಷ್ಟು ಜನ ಸತ್ತಿದ್ರು ಅಂತ. 85 ಜನ ಆ ಜಂಕ್ಷನಲ್ಲಿ, ರೈಟ್ ಫ್ರಮ್ ಅವರ್ ಮಿಷನ್ ರೋಡ್, ಲಾಲ್ಬಾಗ್ ರೋಡಿಂದ ಹಿಡಿದು ನಿಮ್ಮ ರಿಚ್ಮಂಡ್ ರೋಡು, ಆ ಕಡೆ ರೆಸಿಡೆನ್ಸಿ ರೋಡಿಂದ 10 ವರ್ಷಗಳಲ್ಲಿ ಪ್ರಾಣ ಕಳ್ಕೊಂಡಿದ್ರು ಈ ಫ್ಲೈಓವರ್ ಆದಮೇಲೆ. ಇದು ಲೆಕ್ಕಕ್ಕೆ ಬರಲ್ಲ. ಇದೇನೋ ಹೇಳ್ತಾರೆ, ನಾವು ಮಾತಾಡೋದಕ್ಕೆ ಕೊಟ್ಟಾಗ ನಾವು ಮಾತಾಡ್ತಾ ಇರ್ತೀವಿ. ವಿ ಟಾಕ್ ಅಫ್ಕೋರ್ಸ್, ಯಾವಾಗಲೂ ಮಾತಾಡ್ತೀವಿ. ಯುದ್ಧದಲ್ಲಿ ಕತ್ತಿಯ ಏಟಿಗೆ ಗುಂಡಿನ ಏಟಿಗೆ ಸಿಕ್ಕಿ ಸತ್ತವರನ್ನು ಲಕ್ಷೋಪಲಕ್ಷವೆನ್ನುವರು. ನಾಲಿಗೆ ಏಟಿಗೆ ಸಿಕ್ಕಿ ಸತ್ತವರ ಲೆಕ್ಕವನ್ನಿಟ್ಟವರಾರು ಅಂತ. ನಮ್ಮ ಈ ಟ್ರಾಫಿಕ್ ಏಟಿದೆಯಲ್ಲ, ಇಲ್ಲಿ ನಾವು ಮಾಡಿರೋ ತಪ್ಪು, ಒಂದೊಂದು ತಪ್ಪಿಗೆ ನಾವು ಬರೇ ಒಂದು 7.5 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡೋದಕ್ಕೆ. ಯಾಕಂದರೆ ಈಚ್ ಫ್ಲೈಓವರ್, ದೆರ್ ಇಸ್ ನೋ ಫ್ಲೈಓವರ್ ಇನ್ ಬ್ಯಾಂಗ್ಳೂರ್ ಸಿಟಿ ವಿಚ್ ಹ್ಯಾಸ್ ಕಾಸ್ಟೆಡ್ ಲೆಸ್ ದ್ಯಾನ್ 100 crores. ಎಲ್ಲೂ ಇಲ್ಲ, ಯಾವ ಫ್ಲೈಓವರು ಇಲ್ಲ. ಸೊ ಅವ್ರಿಗೆ ಆ ಪ್ರಾಜೆಕ್ಟ್ ಬೇಕೇ ಬೇಕಂತೆ. ಅವ್ರು ಹೇಳಿದ್ರು 150 ಕೋಟಿ ಖರ್ಚು ಮಾಡಿದ್ರೆ ನೀವು 10% ತೊಗೊಳ್ಳಿ ಸಾಕು ನಮಗೆ ಅಂತ, ಶೇರು. ಸೊ ಅದು ಮಾಡಿ ಇವತ್ತಿಗೂ ಮಾಡಿಲ್ಲ. ಇವತ್ತಿಗೂ ಆ ಪ್ರಾಜೆಕ್ಟ್ ಅಲ್ಲಿ ಪೆಂಡಿಂಗಲ್ಲಿದೆ. ದಿಸ್ ಇಸ್ ಒನ್ ಗುಡ್ ಇಲಿಸ್ಟ್ರೇಷನ್, ರಿಯಲ್ ಇಲಿಸ್ಟ್ರೇಷನ್ ದಟ್ ಐ ಕ್ಯಾನ್ ಗಿವ್. ಇನ್ನೊಂದು, ರಿಂಗ್ ರೋಡ್ ಇದೆ ಸುತ್ತಲೂ ಕೂಡ. ಕೋರ್ ರೋಡ್ ಬಿಟ್ಟು ರಿಂಗ್ ರೋಡ್ ಇದೆ. ಆ ರಿಂಗ್ ರೋಡ್ಗಳೆಲ್ಲ ನಾನು ಅಷ್ಟೇ ಹೇಳಿದೆ, ಇದೇ ಪ್ರಿನ್ಸಿಪಲ್ನ ಮಾಡಿ. ರಿಂಗ್ ರೋಡ್ ಮೀನ್ಸ್ ಅನ್ಹಿಂಡರ್ಡ್ ಟ್ರಾಫಿಕ್ ಮೂವ್ಮೆಂಟ್ ಅಂತ ಹೇಳ್ಬಿಟ್ಟು, ಎಲ್ಲೂ ಕೂಡ ಯಾವ ವೆಹಿಕಲ್ ಕೂಡ ನಿಲ್ಲಬಾರ್ದು ಅಂತಕ್ಕಂಥದ್ದಿರೋದು. ಆದ್ದರಿಂದ ಸುತ್ತಲೂ ಕೂಡ ಇರತಕ್ಕಂಥ ರಿಂಗ್ ರೋಡ್ನಲ್ಲಿ ಎಲ್ಲೆಲ್ಲಿ ಜಂಕ್ಷನ್ ಇದೆ ಅಲ್ಲಿ ಒಂದು ಅಂಡರ್ ಪಾಸ್ ಮಾಡಿ, ಒಂದು ಅಥವಾ ಓವರ್ ಪಾಸ್ ಮಾಡಿ, ಯಾವುದಾದ್ರು ಒಂದು ಮಾಡಿ. ಸೊ ದಟ್ ವೆಹಿಕಲ್ ಮಾತ್ರ ಕಂಟಿನ್ಯೂಸ್ ಮೂವ್ಮೆಂಟ್ ಇರ್ತದೆ. ನೀವು ಕಂಟಿನ್ಯೂಸ್ ಆಗಿ ಮೂವ್ ಆಗ್ತಾ ಇರಿ, ನೀವು ಬೇಜಾರಾಗಲ್ಲ. ನೀವು ಬೆಳಗ್ಗೆ ಎದ್ದು ವಾಕ್ ಹೋಗ್ತಾ ಇರಿ, ನಿಮಗೇನು ಬೇಜಾರಾಗಲ್ಲ. ಏನೇನೋ ವಸ್ತು ಕಾಣಿಸುತ್ತೆ, ಯಾವುದೋ ಹಕ್ಕಿ ಕೂಗುತ್ತೆ. ಬೆಳಗ್ಗೆ ಮುಂಚೆ ಹೋದವರಿಗೆ ಕೋಗಿಲೆ ಕೂಗೋದು ಕೇಳುತ್ತೆ, ಸ್ವಲ್ಪ ಲೇಟಾಗಿ ಹೋದವರಿಗೆ ಕಾಗೆ ಕೂಗೋದು ಕೇಳುತ್ತೆ. ಅದು ವ್ಯತ್ಯಾಸ ಅಷ್ಟೇ, ಇನ್ನೇನೂ ಇಲ್ಲ. ಯಾರ್ಯಾರಿಗೆ ಯಾವ ಹೊತ್ತಿನಲ್ಲಿ ಕೇಳಿಸ್ಬೇಕೋ ಅದು ಕೇಳ್ತಾ ಇರ್ತದೆ. ಸೊ ಹಾಗಾಗಿ ಕೋಗಿಲೆ ಕೂಗೋ ಟೈಮ್ನಲ್ಲೇ ನೀವು ಓಡಾಡ್ತಾ ಇರಿ. ಆವಾಗ ನಿಮ್ಮ ಮನಸ್ಸು ಎಷ್ಟೋ ಒಂದು ಫ್ರೆಶ್ ಆಗುತ್ತೆ. ಓಡಾಟ ಮಾಡ್ತಾ ಇದ್ದಷ್ಟು ಕೂಡ ಫ್ರೆಶ್ ಆಗುತ್ತೆ. ಆಮೇಲೆ ನಿಮ್ಮ ಕೈ ಕಾಲುಗಳು ಎಲ್ಲದೂ ಕೂಡ ಚೆನ್ನಾಗಾಗುತ್ತೆ. ಅವಾಗ ಹೆಲ್ತ್ ವಿತೌಟ್ ಎನಿ ಪೇಮೆಂಟ್ ಟು ದ ಡಾಕ್ಟರ್ ವಿ ಕ್ಯಾನ್ ಮೇಂಟೈನ್. ಅದರ್ವೈಸ್ ವಿ ಬಿಕಮ್ ವಾಕಿಂಗ್ ಹಾಸ್ಪಿಟಲ್ಸ್. ನೀವು ವಾಕ್ ಮಾಡಿಲ್ಲ, ವಿ ಬಿಕಮ್ ವಾಕಿಂಗ್ ಹಾಸ್ಪಿಟಲ್ಸ್. ಏಕೆಂತ ಹೇಳಿದ್ರೆ ಭೋಗದಿಂದ ರೋಗ, ತ್ಯಾಗದಿಂದ ಯೋಗ. ತ್ಯಾಗ ಯಾವುದು ಅಂತ ಹೇಳಿದ್ರೆ, ನಮ್ಮ ಟೈಮನ್ನು ವಾಕ್ ಮಾಡೋದಕ್ಕೆ ನಾವು ತ್ಯಾಗ ಮಾಡ್ತೀವಿ. ನಮ್ಮಲ್ಲಿರ್ತಕ್ಕಂಥದ್ದನ್ನು ಏನಾದರೂ ಇನ್ನೊಬ್ಬರು ಕೊಡೋದಕ್ಕೆ ಕೈ ಎತ್ತು ಕೊಡ್ತೀವಲ್ಲ, ಅದು ತ್ಯಾಗ. ಅದು ತ್ಯಾಗದಿಂದ ಯೋಗ ಅಂತ.
ಭೋಗದಿಂದ ರೋಗ. ಸೊ ಈ ರಿಂಗ್ ರೋಡಲ್ಲಿ ನಾನು ಅಷ್ಟೇ ಹೇಳಿದೆ, ಅಲ್ಲೂ ಅಷ್ಟೇ ಮ್ಯಾಕ್ಸಿಮಮ್ ಇಸ್ 50 lakhs per flyover ಅಡ್ಜಸ್ಟ್ ಮಾಡಲಿಲ್ಲ. ದೆರ್ ವರ್ ಅಬೌಟ್ 38 underpasses to be done. And the total cost was worked out something like about, I think those days it was nearly about 85 lakhs, 85 crores total whole of Bangalore ಸಿಟಿಗೆ ಮಾಡಿದರೆ, ನಿಮ್ಗೆ ಹೇಳ್ತೀನಿ ಇವತ್ತಿಗೂ ಕೂಡ ಅದನ್ನು ಮಾಡಿದ್ರೆ ನಮಗೆ ಏನೂ ಪ್ರಾಬ್ಲಮ್ ಇಲ್ಲ. ವಿ ಸೇವ್ ಸಮಥಿಂಗ್ ಲೈಕ್ ಅಬೌಟ್ 18.5% ಆಫ್ ಟ್ರಾಫಿಕ್ ಟೈಮ್. ಅಂದರೆ 18.5 ಟೈಮ್ಸ್ ನಾವು ಜಾಸ್ತಿ ಓಡಾಡ್ಬೋದು, ಬೇಗ ಹೋಗ್ಬೋದು, ಬೇಗ ಮುಟ್ಬೋದು, ಅಪಘಾತಗಳು ಕಡಿಮೆ ಆಗ್ತದೆ. ಇದನ್ನು ಕೂಡ ಮಾಡಲಿಲ್ಲ. ದೇ ವಾಂಟೆಡ್ ಮೀ ಟು ಸಬ್ಮಿಟ್ ಪ್ರಪೋಸಲ್ ಅಲಾಂಗ್ ವಿತ್ ದ ಪ್ಲ್ಯಾನರ್ಸ್, ಕಾರ್ಪೊರೇಷನ್ ಬ್ಯಾಂಗ್ಳೂರ್ ಸಿಟಿ ಪ್ಲ್ಯಾನರ್ಸಲ್ಲಿ ಕೂತ್ಕೊಂಡಿದ್ದು ದಯಮಾಡಿ ನೀವು ಅವರೆಲ್ಲ ಕೂರಿಸ್ಕೊಂಡು ಎಲ್ಲ ಫ್ಲೈಓವರ್ಗೂ ಕೂಡ ಒಂದು 80 ಕೋಟಿ, ಒಂದು 100 ಕೋಟಿ, ಒಂದು 150 ಕೋಟಿ ಬೇಕಾದ್ರೆ ಅದಕ್ಕಿಂತ ಎಷ್ಟು ಬೇಕಾದ್ರೆ ಜಾಸ್ತಿ ಮಾಡಿ ಅದಕ್ಕೊಂದು ಪ್ರಪೋಸಲ್ ಕೊಡಿ, ನಾವು ವರ್ಲ್ಡ್ ಬ್ಯಾಂಕ್ ಲೋನ್ ತೊಗೊಬಂದು ಮಾಡಿಸ್ತೀವಿ ಅಂತ ಹೇಳಿದ್ರು. ವರ್ಲ್ಡು ಇಲ್ಲ, ಬ್ಯಾಂಕು ಇಲ್ಲ, ಈಗ ಲೋನು ಇಲ್ಲ, ಏನೂ ಇಲ್ಲ. ಹೀಗಾಗ್ತಾಯಿದೆ. ವೇರ್ ಐ ಹ್ಯಾವ್ ಪ್ಲೇಡ್, ನೋ, ಐ ವಾಸ್ ಆಲ್ಸೋ ಎ ಕ್ರಿಮಿನಲ್ ಬಿಕಾಸ್ ಐ ಡಿಡ್ ನಾಟ್ ಪ್ರೊಟೆಸ್ಟ್, ಇನ್ಸಿಸ್ಟ್, ಆರ್ಗ್ಯೂ ಮಾಡಿ ಮೀಡಿಯಾಕ್ಕೆಲ್ಲ ಕೊಟ್ಬಿಟ್ಟು ಈ ರೀತಿ ನಮ್ಮ ಸರ್ಕಾರ ಮಾಡ್ತಾ ಇದೆ, ಅನ್ಯಾಯ ಮಾಡ್ತದೆ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ಇಟ್ ಈಸ್ ಅಗೇನ್ಸ್ಟ್ ಅವರ್ ಕೋಡ್ ಆಫ್ ಕಾಂಡಕ್ಟ್. ನಮಗೊಂದು ಕೋಡ್ ಆಫ್ ಕಾಂಡಕ್ಟ್ ಅಂತಿದೆ. ಇಟ್ ಈಸ್ ನಥಿಂಗ್ ಬಟ್ ನಮ್ಮ ಪೊಲೀಸ್ನವರು ಲಾಕಪ್, ಇದನ್ನು ಹ್ಯಾಂಡ್ ಕಫ್ ಹಾಕಿಬಿಟ್ಟು ಲಾಕಪ್ಗೆ ಹಾಕ್ತಾರೆ ನೋಡಿ. ಬರೀ ಹ್ಯಾಂಡ್ ಕಫ್ ಹಾಕೋದಲ್ಲ, ಹ್ಯಾಂಡ್ ಕಫು ಹಾಕಿರ್ತಾರೆ, ಲಾಕಪ್ ಒಳಗೂ ಹಾಕಿರ್ತಾರೆ. ಆ ಥರ ನಮ್ಮ ಸರ್ಕಾರಿ ಉದ್ಯೋಗ ಹೇಗೆ ಅಂತೇಳಿದ್ರೆ ನಮಗೆ ಹ್ಯಾಂಡ್ ಕಫು ಹಾಕಿರ್ತಾರೆ, ಲಾಕಪ್ ತೋರಿಸ್ತಾ ಇರ್ತಾರೆ ಯಾವಾಗಲೂ ಕೂಡ. ದಿನವೆಲ್ಲ ತೆಗೆದಿರುವ ದೇಗುಲದಳು ಒಬ್ಬರನ್ನಾದರೂ ಕಾಣೆ, ದಿನವೆಲ್ಲ ಮುಚ್ಚಿರುವ ಲಾಕಪ್ಪು ತುಂಬಿದೆ ಕೋಣೆ ಅಂತ. ನಮ್ಮಲ್ಲಿ ಜಾಗ ಇಲ್ಲ, ಹಾಗಾಗಿ ಓಪನ್ ಏರ್ ಜೈಲ್ ಸ್ಕೀಮ್ ಬಂದಿರೋದು. ಈಗ ಎಲ್ಲಿ ನೋಡಿದ್ರು ಓಪನ್ ಏರ್ ಜೈಲ್ಸ್ ಅಂತ ಮಾಡ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ವಿ ಡೋಂಟ್ ಹ್ಯಾವ್ ಪ್ಲೇಸ್ ಅಂತೇಳಿ. ಸೊ ದ ಕ್ರಿಮಿನಲೈಸೇಷನ್ ಆಫ್ ಬ್ಯೂರೋಕ್ರಸಿ ಟೇಕ್ಸ್ ಪ್ಲೇಸ್ ರೈಟ್ ಎಟ್ ದ ಬಿಗಿನಿಂಗ್ ವೆನ್ ಐ ಫೇಲ್ ಟು ಕನ್ವಿನ್ಸ್ right politician or wrong politician that this is a particular thing which is beneficial to the society, that is the service we have to do ಅಂತ ಹೇಳಿದಾಗ that criminalization sets in. So this is another example where we fail to communicate properly to the concerned authorities to consider the proposal which is in the larger interest of the society. So this as traffic the example ತಗೊಂಡ್ರೆ ಈ ಥರ ಬೇಕಾದಷ್ಟಿದೆ. Let me come to the other post of commissioner information. ಅಲ್ಲಿ ಕಮಿಷನರ್ ಇನ್ಫಾರ್ಮೇಷನ್ ಆದಾಗ ಐ ಹೋಪ್ ಯು ಡೋಂಟ್ ಮೈಂಡ್ ಗಿವಿಂಗ್ ಪರ್ಸನಲ್ ಆ್ಯಂಡ್ ಟ್ರೂತ್ಫುಲ್ ಎಕ್ಸಾಂಪಲ್ಸ್ ದ್ಯಾನ್ ಕೋಟಿಂಗ್ ಸಂಬಡೀಸ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಸಂಬಡೀಸ್ ಎಕ್ಸಾಂಪಲ್ಸ್. ಇನ್ಫಾರ್ಮೇಷನ್ ಕಮಿಷನರ್ ಆಗಿದ್ದಾಗ ಐ ಸೆಡ್ ಫಸ್ಟ್ ನಾನು ಡೈರೆಕ್ಟರ್ ಆಫ್ ಇನ್ಫಾರ್ಮೇಷನ್ ಅಂತ ಹೋಗಿದ್ದೆ ಭಾಳ ಒಂದು 12 ವರ್ಷಗಳ ಹಿಂದೆ. ನನ್ನ ಪೊಲೀಸಿಂದ ತೊಗೊಂಡೋಗಿ ಅಲ್ಲಿ ಹಾಕಿದ್ರು, ಅವರೇ ಆರಿಸಿ ಹಾಕಿದ್ದು, ನಾನು ಕೇಳ್ಕೊಂಡಿಲ್ಲ. ಬಟ್ ಕೆಲವು ಕಡೆ ಕೇಳ್ಕೊಂಡು ಹೋಗಿದ್ದೀನಿ ನಾನು. ಆದರೆ ನಂಗೆ ಟ್ರಾನ್ಸ್ಫರ್ ಮಾಡಿದಾಗೆಲ್ಲ ಹೋಗಿ ಕ್ಯಾನ್ಸಲೇಷನ್ ಕೇಳಿದ್ದೀನಿ ನಾನು. ಅದು ಕ್ರೈಮ್ ಅಂತ ನಂಗೆ ಅನಿಸಿಲ್ಲ. ಯಾಕೆಂದರೆ ನಾನು ಟ್ರಾನ್ಸ್ಫರ್ ಮಾಡಿದಾಗ ಯಾಕೆ ಕೇಳಿದೆ, ಅಯ್ಯೋ ನನಗೆ ಇಷ್ಟೊಂದು ಪ್ರಾಜೆಕ್ಟ್ಗಳು ಇಟ್ಕೊಂಡಿದ್ದೆ, ಇನ್ನೂ ಪೂರ್ತಿ ಆಗಿಲ್ಲಲ್ಲಪ್ಪ, ಇದೊಂದು ಸ್ವಲ್ಪ ಮಾಡಿಬಿಟ್ಟು ಹೋದರೆ ಒಂದು ಒಳ್ಳೆಯ ಕೆಲಸ ಆಗುತ್ತೆ ಅಂತ. ಐ ಆಮ್ ಹ್ಯಾಪಿ, ಐ ಆಮ್ ರಿಯಲಿ ಹ್ಯಾಪಿ ದಟ್ ದೆರ್ ಆರ್ ಸೋ ಮೆನಿ ಆಫೀಸರ್ಸ್ ಲೈಕ್ ಮೀ ಈವನ್ ನೌ ಇನ್ ದ ಗೌರ್ಮೆಂಟ್, ಇನ್ ದ ಪೊಲೀಸ್ ಡಿಪಾರ್ಟ್ಮೆಂಟ್, who always feel that whichever post they go, they must contribute something which is useful for the society. And there is not a single department wherever I went, executive, non-executive, talk anything, I always feel that I have done something in that post, something good for the society, not for myself. ನಂದೇನೂ ಇಲ್ಲ, ಒಂದೇ ಮನೆ, ನನಗೆ ಒಂದೇ ಹೆಂಡತಿ, ಒಂದೇ ಮೊಬೈಲು. ಈಗ ಆವಾಗ 2 ಮೊಬೈಲ್ ಇಟ್ಕೊಂಡಿದ್ದೆ ಅಷ್ಟೇ, ಬಟ್ ಇವಾಗ ಒಂದೇ ಮೊಬೈಲು. ಸೊ ಹಾಗಾಗಿ ಆ ಆಸೆ ಆಕಾಂಕ್ಷೆಗಳೇನು ಬೇಕಲ್ಲ, ಆ ಥರದವ್ರು ಭಾಳ ಜನ ಇದ್ದಾರೆ. ಆದರೆ ದಿ ಮಿಸ್ಟೇಕ್ ಯು ಆ್ಯಂಡ್ ಐ ಆರ್ ಕಮಿಟಿಂಗ್ ಈಸ್ ವೆನ್ ವಿ ಕಮ್ ಅಕ್ರಾಸ್ ಎ ಗುಡ್ ಆಫೀಸರ್ ಹೂ ಹ್ಯಾವ್ ಡನ್ ಸಮಥಿಂಗ್ ಗುಡ್ ಟು ಯು, ಯು ಡೋಂಟ್ ಕಾಲ್ ದೆಮ್ ಆ್ಯಂಡ್ ದೆನ್ ಸರ್ ಥ್ಯಾಂಕ್ ಯು ಸೋ ಮಚ್, ಅವರ ಇದನ್ನು ಬೆನ್ನು ತಟ್ಬಿಟ್ಟು ಸರ್ ಭಾಳ ಒಳ್ಳೆ ಕೆಲಸ ಮಾಡಿದ್ದೀರಿ ಅಂತ ಅವ್ರಿಗೆ ಒಂದು ಹಾರ ಹಾಕಿ ನಾವು ಕಳಿಸೋದಿಲ್ಲ ಇವತ್ತು. ದಯಮಾಡಿ ನನಗೆ ಗೋಖಲೆ ಇನ್ಸ್ಟಿಟ್ಯೂಟಲ್ಲಿ ನನ್ನ ಮೈ ರಿಕ್ವೆಸ್ಟ್ ಈಸ್, ಇಫ್ ಯು ಫೈಂಡ್ ಸಂಬಡಿ, ನಾಟ್ ಇನ್ ಆಫೀಸರೇ ಆಗಬೇಕಾಗಿಲ್ಲ, ಪೊಲಿಟಿಷಿಯನ್ನು, ಆಫೀಸರು, ಏನೋ ಒಂದು ಸಣ್ಣದು ಯಾವುದಾದ್ರು ಒಂದು ಒಳ್ಳೆ ಕೆಲಸ ಮಾಡಿದ್ರೆ ನೀವು ಯಾವತ್ತೂ ಈ ಥರ ಸಂದರ್ಭ ಬಂದಾಗ ಅವ್ರನ್ನೂ ಒಂದು ಕರೆದುಬಿಟ್ಟು ಇವರು ಬಹಳ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ, ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು ಅಂತ ಬರೇ ಒಂದು ಹಾರ, ನೀವು ಕಾಫಿ ಕೊಡಬೇಕಾಗಿಲ್ಲ, ಅವ್ರಿಗೆ ಬತ್ತಿಯಾಗಿ ಕೊಡಬೇಕಾಗಿಲ್ಲ, ಏನೂ ಬೇಡ, ಒಂದು ಹಾರ ಹಾಕಿ. ನನ್ನ ಬಿಲೀಫ್, ಮೈ ಬಿಲೀಫ್ ಈಸ್ ಯು ಆರ್ ಗೋಯಿಂಗ್ ಟು ಹ್ಯಾವ್ ಬೆಟರ್ ಬ್ಯೂರೋಕ್ರಾಟ್ಸ್, ಬೆಟರ್ ಪೊಲಿಟಿಷಿಯನ್ಸ್, ಬೆಟರ್ ಪೀಪಲ್, ಪರ್ಟಿಕ್ಯುಲರ್ಲಿ ಸರ್ವಿಸ್ ಓರಿಯೆಂಟೆಡ್ NGOs, ದೇ ಆರ್ ಡೂಯಿಂಗ್ ಸೋ ಮೆನಿ ಗುಡ್ ಥಿಂಗ್ಸ್. ಯಾರೋ ಒಬ್ಬರು ಒಳ್ಳೆ ಕೆಲಸ ಮಾಡಿದ್ರೆ ಅವ್ರನ್ನ ಕರೆದುಬಿಟ್ಟು ಒಂದು ಹಾರ ಹಾಕಿ ಅಂತಕ್ಕಂಥದ್ದು. ದಟ್ ಈಸ್ ವೇರ್ ವಿ ಕ್ಯಾನ್ ಸ್ಟಾಪ್ ಕ್ರಿಮಿನಲೈಸೇಷನ್ ಆಫ್ ಬ್ಯೂರೋಕ್ರಸಿ. ದೆನ್ ದ ಅದರ್ ಒನ್ ಈಸ್ ಮೊರೈಲ್ ಆ್ಯಂಡ್ ಮೋಟಿವೇಶನ್. ಐ ಆಮ್ ಪೇಯ್ಡ್ ಟು ಮೋಟಿವೇಟ್ ಮೈ ಆಫೀಸರ್ಸ್, ಐ ಆಮ್ ಪೇಯ್ಡ್ ಟು ಮೋಟಿವೇಟ್ ಗ್ರೂಪ್ ಆಫ್ ಸಿಟಿಸನ್ಸ್. ನಾನು ಮೋಟಿವೇಟ್ ಮಾಡಬೇಕು, ಬಿಕಾಸ್ ಮೋಟಿವೇಟ್ ಮಾಡಿದ್ರೆ ಮಾತ್ರ ನಾನು ಸಿವಿಲೈಸ್ಡ್ ವರ್ಲ್ಡನ್ನು ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯವಾಗ್ತದೆ. ವಾಟ್ ಈಸ್ ಸಿವಿಲೈಸೇಷನ್? Civilization in a sly way
ಈಸ್ ಎ ಸಸ್ಪಿಷನ್ ದಟ್ ದ ಅದರ್ ಫೆಲೋ ಮೇ ಬಿ ರೈಟ್, ಅದರ್ ಪರ್ಸನ್ ಮೇ ಬಿ ರೈಟ್. ಯಾರಾದರೂ ಮಾತಾಡಬೇಕಾಗಿದ್ದರೆ, ಏನಾದರೂ ಹೇಳಬೇಕಾಗಿದ್ದರೆ ಅವನು ಹೇಳ್ತಕ್ಕಂಥದ್ರಲ್ಲಿ ಏನೋ ನಿಜ ಇರ್ಬೋದು, ಏನೋ ಒಳ್ಳೇದಿರ್ಬೋದು ಅಂತ ನಾನು ಯಾವಾಗ ನನ್ನ ಮನಸ್ಸಿನಲ್ಲಿ ಒಂದು ಸಂಶಯ ಅಂತಕ್ಕಂಥದ್ದು ಬರ್ತದೆ, ದೆನ್ ಐ ಬಿಕಮ್ ಸಿವಿಲೈಸ್ಡ್. ಬಿಕಾಸ್ ಹೂ ಎವರ್ ಸೇಸ್ ವಾಟ್ ಎವರ್ ಐ ಸೇ ಈಸ್ ಕರೆಕ್ಟ್ ಅಂತ ಯಾರು ಹೇಳ್ತಾನೆ ಅವನು ಮುಟ್ಟಾಳ, ಅವನ ಕೆಳಗಡೆ ಇಳಿಯೋಕ್ಕೆ ಶುರು ಮಾಡ್ತಾನೆ ಅಂಥೇಳಿ. ನಾನು ಹೇಳಿರ್ತಕ್ಕಂಥದ್ದು ನನ್ನ ನಂಬಿಕೆ. ಆ ನಂಬಿಕೆ ಸರಿಯೋ ತಪ್ಪು ಅಂತಕ್ಕಂಥದ್ದು ನಿಮಗೆ ಬಿಟ್ಟಿದೆ. ನಾನು ಇವತ್ತಿಗಿಂತ ನಾಳೆ ಒಳ್ಳೆಯ ಕೆಲಸ ಮಾಡಬೇಕು ಅನ್ನುವ ಆಸೆಯನ್ನು, ಆಕಾಂಕ್ಷೆಗಳನ್ನು ಹೊತ್ತುಕೊಂಡು ಯಾರಾದರೂ ಮುಂದೆ ಹೋಗ್ತಾ ಇದ್ದರೆ ಅವಾಗ ಯಾವಾಗಲೂ ಕೂಡ ಫಾರ್ವರ್ಡ್ ಲುಕಿಂಗ್ ಇನ್ ಪಾಸಿಟಿವ್ ಥಿಂಕಿಂಗ್ ಅಂತ ಹೇಳ್ಬಿಟ್ಟು, ಇಟ್ ಇಸ್ ಅನ್ ಅಪ್ರೋಚ್, ಪಾಸಿಟಿವ್ ಅಪ್ರೋಚ್ ಅಂತ, ಸಕಾರಾತ್ಮಕ ಅಂತ. ಯಾಕೆಂದರೆ ಒಬ್ಬ ಯಾರು ಈಗ ನನಗೊಂದು ಆಪರ್ಚುನಿಟಿ ಸಿಕ್ತು, ಸರ್ಕಾರದಲ್ಲಿ ಸೇವೆ ಮಾಡ್ತಕ್ಕಂಥ ಒಂದು ಆಪರ್ಚುನಿಟಿ ಸಿಕ್ತು. ನಿಮಗೆಲ್ಲರಿಗೂ ಎಲ್ಲೋ ಒಂದೊಂದು ಆಪರ್ಚುನಿಟಿ ಇದೆ. ಐ ಫಾರ್ ಒನ್ ಆಪ್ಟಿಮಿಸ್ಟ್ ಯಾರು ಅಂತ ಹೇಳಿದ್ರೆ, ಎವ್ರಿ ಕೆಲಾಮಿಟಿ ಐ ಶುಡ್ ಟೇಕ್ ದಟ್ ಆಸ್ ಅನ್ ಆಪರ್ಚುನಿಟಿ ಟು ಪ್ರೂವ್ ಮೈ ಗಟ್ಸ್, ಟು ಪ್ರೂವ್ ಮೈ ಎಬಿಲಿಟೀಸ್. ಎಂಥ ಕೆಲಾಮಿಟಿ, ಎಂಥ ಒಂದು ದೊಡ್ಡ ತೊಂದರೆ ಅದೆಲ್ಲ ಬಂತು ಅಂತ ಹೇಳಿದ್ರು ಕೂಡ ಅದನ್ನು ಪರಿಹಾರ ಮಾಡೋದಕ್ಕೆ ನಾನು ಪ್ರಯತ್ನ ಪಡೋಣ, ನನ್ನ ಕೈಲಿ ಆಗುತ್ತೆ, ಅದು ನನ್ನ ಕೈಲಿ ಆಗುತ್ತೆ ಅಂತ ಮಾಡಿ ಆ ಕೆಲಾಮಿಟಿಲೂ ಆಪರ್ಚುನಿಟಿ ನೋಡ್ತಾನಲ್ಲ ಅವನು ಆಪ್ಟಿಮಿಸ್ಟ್. ಆ್ಯಂಡ್ ಎ ಪರ್ಸನ್ ಹೂ ಸೀಸ್ ಕೆಲಾಮಿಟಿ ಆ್ಯಂಡ್ ಎನ್ ಆಪರ್ಚುನಿಟಿ. ಒಳ್ಳೆ ಆಪರ್ಚುನಿಟಿ ಬಂದಿದೆ, ಹೇಳೋಕ್ಕಾಗಲ್ಲಪ್ಪ, ನಂಗೆ ಈಗ ಮಾಡಿದ್ರೆ ನಾಳೆ ಸಿಕ್ಕಾಕೊಂಬೋದು, ನಾಳೆ ನಾನು ಈ ಥರ ಮಾಡಿದ್ರೆ ನಂಗೆ ಏನು ಮಾಡ್ತಾರೋ ಗೊತ್ತಿಲ್ಲ, ಇಲ್ಲಪ್ಪ ನಾನು ಈ ಥರ ಇನ್ನೊಬ್ಬರಿಗೆ ಸರ್ವಿಸ್ ಮಾಡಬೇಕು ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ನಮ್ಮ ಪಕ್ಕದವರೆಲ್ಲ ಹೇಳ್ತಾರೆ ಅವಾಗಲೇ, ನೀನೇನೋ ಮಹಾ ದೊಡ್ಡ ಸರ್ವಿಸ್ ಮಾಡ್ತೀವಿ, ಅವರಿಗೆ ಮುಚ್ಕೊಂಡು ಕೂತ್ಕೊಳ್ಳೋ, ನಮಗೆಲ್ಲ ತೊಂದರೆ ಆಗುತ್ತೆ ಅಂತ ಹೇಳಿದಾಗ ನಾನು ಸುಮ್ಮನೆ ಕೂತ್ಕೊಳ್ತೀನಲ್ಲ. ವೆನ್ ಐ ಟ್ರೀಟ್ ಎನ್ ಆಪರ್ಚುನಿಟಿ ಆಸ್ ಎ ಕೆಲಾಮಿಟಿ, ಐ ಥಿಂಕ್ ಐ ಆಮ್ ಎ ಪೆಸಿಮಿಸ್ಟ್. ಸೊ ಆಪರ್ಚುನಿಟೀಸ್ ಬಂದಾಗ ಪ್ರಾಬಬ್ಲಿ ವಿ ಮೇ ಹ್ಯಾವ್ ಟು ಡೂ ದೋಸ್ ಥಿಂಗ್ಸ್ ವಿಚ್ ಆರ್ ಡಿಸರ್ವ್ ಟು ಬಿ ಡನ್ ಆರ್ ವಿಚ್ ಡಿಸರ್ವ್ ಸಮ್ ಕೈಂಡ್ ಆಫ್ ಮೋಟಿವೇಶನ್, ಕಾನ್ಸಂಟ್ರೇಷನ್, ಅಟೆನ್ಷನ್ ಆಫ್ ಎ ಬ್ಯೂರೋಕ್ರಾಟ್. ದೆನ್ ದಿ ಅಂದರ್ ಥಿಂಗ್ ಈಸ್ ಕೆರಿಯರ್ ಅಡ್ವಾನ್ಸ್ಮೆಂಟ್. ನಮ್ಮ ಬ್ಯೂರೋಕ್ರಸಿಯಲ್ಲಿ ಇರ್ತಕ್ಕಂಥದ್ದು, ನಮ್ಮ ಬ್ಯೂರೋಕ್ರಸಿನಲ್ಲಿ ಯಾವಾಗಲೂ ಪ್ರಮೋಷನ್ ಆಗ್ತಾನೇ ಇರಬೇಕು, ಅವನಿಗೆ ಇಂಕ್ರಿಮೆಂಟ್ ಸಿಗ್ತಾನೇ ಇರಬೇಕು. ನೀವೆಲ್ಲಿ ಇಂಕ್ರಿಮೆಂಟ್ ಸ್ಟಾಪ್ ಆಗುತ್ತೆ, ಪ್ರಮೋಷನ್ ಸ್ಟಾಪ್ ಆಗ್ತದೆ, ಅಲ್ಲಿಗೆ ದೆನ್ ಹೀ ಸ್ಲೋಲಿ ಡೈವರ್ಟ್ಸ್ ಟುವರ್ಡ್ಸ್ ಎ ಮೀನ್ಸ್ ವೇರ್ ಹೀಸ್ ಅಟೆನ್ಷನ್ ಬಿಕಮ್ಸ್ ಮೋರ್ ಇಂಪಾರ್ಟೆಂಟ್ ಫಾರ್ ಮೇಕಿಂಗ್ ಮನಿ ದ್ಯಾನ್ ಫಾರ್ ಸರ್ವಿಂಗ್. ಇವತ್ತು ಎಲ್ಲ ಸರ್ಕಾರಗಳಲ್ಲೂ, ನಮ್ಮ ಕರ್ನಾಟಕ ಮಾತ್ರ ಅಲ್ಲ, ಯಾವ ಸರ್ಕಾರ ಬೇಕಾದ್ರೆ ತೊಗೊಳ್ಳಿ, ಯಾವ ಕಾಡರ್ ಬೇಕಾದ್ರೆ ತೊಗೊಳ್ಳಿ, ಅಲ್ಲಿ ವೇಕೆನ್ಸಿಗಳು ಇದ್ದೇ ಇದೆ. ಪ್ರಮೋಷನ್ ಯಾರಿಗೆ ಮಾಡಬೇಕು ಅವ್ರು ಇದ್ದೇ ಇದ್ದಾರೆ, ಪ್ರಮೋಷನ್ ಕೊಡಲ್ಲ. ಯಾಕೆಂದರೆ ನಾನು ಹೋಗಬೇಕು, ಗೋಗರಿಬೇಕು, 4 ಸರಿ ಸೆಲ್ಯೂಟ್ ಹಾಕಬೇಕು, 10 ಸರಿ ಸೆಲ್ಯೂಟ್ ಹಾಕಬೇಕು. ರೀ 10 ಸಾರಿ ಬಂದು ನೀವು ಸೆಲ್ಯೂಟ್ ಹಾಕಿ ಪ್ರಮೋಷನು ಅಂತಲೇ ಏನು ದಡ್ಡ್ರಿ ನೀವು, ನಿಮ್ಗೆ ಗೊತ್ತಿಲ್ವೇನ್ರಿ ಪ್ರಮೋಷನ್ ಕೂಡ ತೊಗೊಳ್ಬೇಕಾಗಿದ್ರೆ ಹೇಗೆ ತೊಗೊಳ್ಬೇಕು ಅಂತ ಗೊತ್ತಿಲ್ಲೇನ್ರಿ, ಹೋಗ್ರಿ ನಮ್ಮ ಪಿ ಹತ್ರ ಮಾತಾಡ್ರಿ, ಅವ್ನು ಹೇಳ್ತಾನೆ ಅಂತ ಹೇಳ್ತಾರೆ. ಅಲ್ಲಿಗೆ ಅವ್ನು ಹೇಳ್ತಾನೆ ಅಲ್ಲ, ಕೇಳ್ತಾನೆ ಎಷ್ಟು ಅಂತ. ಇವತ್ತು ಪ್ರಮೋಷನ್ ಕೊಡಲಿಲ್ಲ ಅಂತ ಹೇಳಿದ್ರೆ ದಟ್ ಈಸ್ ದ ಫೇಲ್ಯೂರ್ ಆಫ್ ಎ ಬ್ಯೂರೋಕ್ರ್ಯಾಟ್ ಕಪಲ್ಡ್ ವಿತ್ ಎ ಕ್ರಿಮಿನಲೈಸ್ಡ್ ಪೊಲಿಟಿಷಿಯನ್. ಅಲ್ಲಿ ಪೊಲಿಟಿಷಿಯನ್ಗೂ ದುಡ್ಡು ಬೇಕು, ನಮ್ಮ ಸೀನಿಯರ್ ಆಫೀಸರ್ಗೂ ದುಡ್ಡು ಬೇಕು, ಅದು ಅಲ್ಲಿ ಕ್ರಿಮಿನಾಲಿಟಿ ಮೈಂಡ್. ಕರಪ್ಷನ್ ಇಸ್ ಕ್ರಿಮಿನಲ್ ಅಕಾರ್ಡಿಂಗ್ ಟು ಮೀ. ಕರಪ್ಷನ್ ವಿತೌಟ್ ಎನಿ ಡೌಟ್ಸ್ ಈಸ್ ಎ ಕ್ರೈಮ್. ಸೊ ಆ ಕರಪ್ಷನನ್ನು ಡೀಲ್ ಮಾಡಬೇಕು ನಾನು ಅಂತ ಹೇಳಿದ್ರೆ, ಆ್ಯಸ್ ಲೋಕಾಯುಕ್ತ ನಾವು ಸೇಸ್, ಅಫ್ಕೋರ್ಸ್ ಐ ವಾಸ್ ಆಲ್ಸೋ ಇನ್ ಲೋಕಾಯುಕ್ತ ಫಾರ್ ಸೆವರಲ್ ಇಯರ್ಸ್ ಆ್ಯಂಡ್ ಐ ಮಸ್ಟ್ ಸೇ, ಕೆಲವು ಸರಿ ಯಾರಿಗಾದ್ರು ಹೊಡೆದ್ರೂ ಕೂಡ ನಾನು 10 ಜನಕ್ಕೆ ಕೊಡದೆ ಅಂತ. ಆರ್ಮಿನಲ್ಲಿ ನೀವು ಎಷ್ಟು ಜನ ಕೊಂದ್ರಿ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ, ನೀವು ಎಷ್ಟು ಜನಕ್ಕೆ ಕೊಡೋದೇ ಅಲ್ಲ. ಆರ್ಮಿದು ಎಫಿಷಿಯನ್ಸಿ, ಅವನಿಗೊಂದು ಯಾವುದೋ ಚಕ್ರ ಬರಬೇಕು ಅಂತ ಹೇಳಿದ್ರೆ, ಅವನಿಗೊಂದು ಮೆಡಲ್ ಬರಬೇಕು ಅಂತ ಹೇಳಿದ್ರೆ, ಹೌ ಮೆನಿ ಪರ್ಸನ್ಸ್ ಹಿ ಹ್ಯಾಸ್ ಸ್ಕಿಲ್ಡ್ ಇನ್ ಎ ಎನ್ಕೌಂಟರ್, ಇನ್ ವಾರ್ನಲ್ಲಿ ಎಷ್ಟು ಜನ ಕೊಂದ ಅಂತ. ಅದೇ ರೀತಿಯಲ್ಲಿ ನಮಗೂ ಅಷ್ಟೇ, ನಮಗೇನಾದರೂ ಆ ಥರ ಗಿಡಲ್ಲು ಬರಬೇಕಾಗಿದ್ರೆ ನೀವು ಎಷ್ಟು ಜನರನ್ನು ಕೊಂದು ಯಾರು ಉದ್ಧಾರ ಮಾಡಿದೆಯಾ ಅಂತಕ್ಕಂಥದ್ದನ್ನು ತೋರಿಸ್ಬೇಕಾಗ್ತದೆ. ಇಂಡೈರೆಕ್ಟ್ ಕಿಲ್ಲಿಂಗ್, ದಟ್ಸ್ ಅ ಕ್ರೈಮ್ ಅಗೈನ್. It is not important that anybody gets a medal, anybody gets a chakra or something like that. But you should deserve that. It is better to deserve than having a medal. It is better to deserve. Or, you have a medal but you don't deserve it. You are suffering throughout your life. ಅಯ್ಯೋ ನಾನು ಹಿಂಗೆ ಮಾಡೋನು ತೊಗೊಂಬಿಟ್ಟೆ ಅಂತಕ್ಕಂಥದ್ದು. ಕ್ರಿಮಿನಲೈಸೇಷನ್ ಸ್ಟಾರ್ಟ್ಸ್ ದೇರ್ ಆಲ್ಸೋ. ಇವತ್ತು ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ತೆಗೆದುಕೊಳ್ಳಿ, ಇವತ್ತು ಪೊಲೀಸ್ನಲ್ಲಿ ಬರ್ತಕ್ಕಂಥ ಮೆಡಲ್ಗಳನ್ನು ತೆಗೆದುಕೊಳ್ಳಿ, ಅಥವಾ ಬಹಳ ವಿಶಿಷ್ಟ ಸೇವೆಗಳಿಗೆ ಬೇಕಾದಷ್ಟು ಮೆಡಲ್ಗಳನ್ನು ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಸ್, ಗೌರ್ಮೆಂಟಲ್ ಇನ್ಸ್ಟಿಟ್ಯೂಷನ್ಸ್, ಪ್ರೈವೇಟ್ ನಾನು ಹೇಳ್ತಾಯಿಲ್ಲ, ನಾರ್ಮಲಾಗಿ ನಿಮ್ಮ ಪ್ರೈವೇಟ್ನವ್ರು ಯಾರಾದರೂ ಏನಾದರೂ ಕೊಡಬೇಕು, ಪ್ರಶಸ್ತಿ ಕೊಡಬೇಕು, ಒಂದು ಪಾರಿತೋಷಿಕ ಕೊಡಬೇಕು ಅಂತ ಹೇಳಿದ್ರೆ ಅವರು ಒಂದು ಸ್ವಲ್ಪ ಯೋಚನೆ ಮಾಡಿರ್ತಾರೆ, ಯಾವುದೋ ಇವರಲ್ಲಿ ಸ್ವಲ್ಪ ಒಳ್ಳೇದುಂಟು ಅಂತ. ಕೆಟ್ಟದ್ದು ಜಾಸ್ತಿಯಾಗಿ ಒಳ್ಳೆ ಸ್ವಲ್ಪ ಇದ್ದರೂ ಪರವಾಗಿಲ್ಲ ಸರ್, ಅಷ್ಟಾದರೂ ಒಳ್ಳೆಯವರಾಗಿದ್ದಾನಲ್ಲ ಅಂತೇಳಿ ಅವ್ರಿಗೊಂದು ಅದಕ್ಕೆ ತುಂಬ ಬೆಲೆ ಇರ್ತದೆ, ಮೌಲ್ಯ ಅದರದ್ದು ತುಂಬ ಜಾಸ್ತಿ. ಆದರೆ ಎ ಮೆಡಲ್ ವಿಚ್ ಯು ಫೋರ್ಸ್ ಯುವರ್ ಸೆಲ್ಫ್ ಟು ಟೇಕ್, ವೇರ್ ಯು ಬಿಕಮ್
ಯು ಡೂ ಎನಿ ಡ್ಯಾಮ್ ಥಿಂಗ್ ಟು ಗೆಟ್ ಎ ಮೆಡಲ್, ದ್ಯಾಟ್ ಈಸ್ ಕ್ರಿಮಿನಲೈಸೇಷನ್. ಇವತ್ತು ಬಹಳಷ್ಟು ರಾಜ್ಯೋತ್ಸವ ಪ್ರಶಸ್ತಿಗಳಾಗಲಿ, ಬಹಳಷ್ಟು ಪೊಲೀಸ್ ಪದಕಗಳಾಗಲಿ, ಬಹಳಷ್ಟು ಔಟ್ ಆಫ್ ಟರ್ನ್ ಪ್ರಮೋಷನ್, ಭಾಳ ರೇರ್ ಅದು, ಬಟ್ ಔಟ್ ಆಫ್ ಟರ್ನ್ ಪ್ರಮೋಷನ್ ಸಿಗ್ತಕ್ಕಂಥದ್ದು, ಔಟ್ ಆಫ್ ಟರ್ನ್ ಪೋಸ್ಟಿಂಗ್ ಸಿಗ್ತಕ್ಕಂಥದ್ದು. ಐ ಆಲ್ವೇಸ್ ಸೇ ದೆರ್ ಈಸ್ ನೋ inefficient officer in this world. Everybody has efficiency. Either you make him to work and prove his efficiency, or if he becomes thoroughly inefficient, kick him out of the service. ಬೇಡ ಸರ್ವಿಸ್ಗೆ ಬೇಡ ಕಿತ್ತಾಕಬೇಕು. ಅವನೊಂದು ಎರಡು ಡಿಮೋಷನ್ ಮಾಡೋದು, ಅವನಿಗೆಲ್ಲ ಒಂದು ಟ್ರಾನ್ಸ್ಫರ್ ಮಾಡೋದು. ಟ್ರಾನ್ಸ್ಫರ್ ಬಿಡಿ, ಈಗೊಂದು ದಂಧೆ ಅದು. ಇಟ್ಸ್ ಎ ದಂಧೆ. ಕ್ರಿಮಿನಲೈಸೇಷನ್ ಈಗ ಮ್ಯಾಕ್ಸಿಮಮ್ ಎಲ್ಲಿಗೆ ಬಂದಿದೆ ಅಂತ ಹೇಳಿದ್ರೆ, ನನ್ನನ್ನು ಟ್ರಾನ್ಸ್ಫರ್ ಮಾಡ್ತಾರೆ, ಆದ್ದರಿಂದ ನನ್ನ ಬಾಸ್ ಏನು ಹೇಳ್ತಾರೋ ಅದನ್ನು ನಾನು ಮಾಡ್ಕೊಂಡು ಬಾಯಿ ಮುಚ್ಕೊಂಡು ಮಾಡ್ಕೊಂಡಿದ್ರೆ ನಾನು ಇಲ್ಲಿರ್ತೀನಿ, ಇಲ್ಲ ನನ್ನ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಹೊರಡ ಹೋಗಬೇಕು ಅಂತ. ಹಿಂದೆ ನಮ್ಮ ಪೊಲೀಸ್ನವ್ನು ಟ್ರಾನ್ಸ್ಫರ್ ಮಾಡೋದು ಕೂಡ ಅವ್ರದ್ದೇನು ತೊಂದರೆ ಇರಲಿಲ್ಲ. ಬೀಟ್ ಪೆಟ್ರೋಲಿಂಗಿಗೆ ಹಳ್ಳಿಗಳಿಗೆ ಕಳಿಸ್ತಾ ಇದ್ವಿ, ಒಂದು 20-25 ಕಿಲೋಮೀಟ್ರ್ ಒಳಗಡೆ ಹೋಗಬೇಕಾಗಿತ್ತು ಅವರು, ಬಸ್ನಲ್ಲೋ ಸೈಕಲ್ನಲ್ಲೋ. ಐ ಆಮ್ ಟಾಕಿಂಗ್ ಆಫ್ 30-35 ಇಯರ್ಸ್ ಬ್ಯಾಕ್. ಕಾನ್ಸ್ಟೇಬಲ್ ಹೋಗಬೇಕಾಗಿತ್ತು ಅಲ್ಲಿಗೆ, ಅವನಿಗೆ ತೊಂದರೆ ಇಲ್ಲ. ಹೋಗಿದ್ದರೆ ಒಂದು 10-15 ಹಳ್ಳಿಗಳನ್ನು ಮುಗಿಸ್ಕೊಂಡು ಒಂದು ವಾರ ಆದ್ಕೊಳ್ಳಿ ಅವನು ವಾಪಸ್ ಬಂದುಬಿಡೋನು. ಆ 10-15ಗಳಲ್ಲಿ ಯಾವುದೋ ಒಂದು ಹಳ್ಳಿನಲ್ಲಿ ಈ ಕಡೆ ಮನೇಲಿ ಒಂದು ಹೆಂಡತಿ, ಅಲ್ಲೊಂದು ಹೆಂಡತಿ ಇಟ್ಬಿಡ್ತಿದ್ದ ಅವನು ಎರಡೂ ಕಡೆಗೆ ಆರಾಮಾಗಿರ್ತಿದ್ದ. ಹಾಗಾಗಿ ನೀವು ಬೀಟ್ಗೆ ಹೋಗ್ಬೇಡ ಅಂದರೂ ಅವ್ನು ಹೋಗ್ತಿದ್ದ ಅವನು, ಯಾಕಂದರೆ ಅಟ್ರಾಕ್ಷನಲ್ಲಿ ಅವನಿಗೆ. ಬೀಟ್ ಪೆಟ್ರೋಲಿಂಗ್ ಅವ್ನಿಗೆ ಚೇಂಜ್ ಮಾಡ್ತೀನಿ, ಅವ್ನು ಈ ಬೀಟ್ ಚೇಂಜ್ ಮಾಡಿ 4th ಬೀಟ್ ಬೆಂಗಳೂರು ಸಿಟಿನಲ್ಲ ನಿಮಗೆ ಕಲಾಸಪಾಳ್ಯಂ ಬೀಟ್ ಚೇಂಜ್ ಮಾಡ್ತೀನಿ ಅಂತ ಹೇಳಿದ್ರೆ ಪ್ರಚಾರ ಶುರು ಆಗಿಬಿಡುತ್ತೆ. ನಿಮ್ಗೆ ಆಗಲ್ಲ ಅಲ್ಲಿಗೆ. ಕಲಾಸಪಾಳ್ಯಂ ಪೊಲೀಸ್ ಸ್ಟೇಷನ್ನು, ನಮ್ಮ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ನು, ಚಿಕ್ಕಪೇಟೆ ಪೊಲೀಸ್ ಸ್ಟೇಷನ್ನು, ಈ ಪೊಲೀಸ್ ಸ್ಟೇಷನ್ಗಳದ್ದೇ ಅವಲ್ಲ. ಇಲ್ಲಿ ನಿಮ್ಮ ಬಸವನಗುಡಿ ಪೊಲೀಸ್ ಸ್ಟೇಷನ್ನು, ಇವೆಲ್ಲ ಕಮಾಯ ಪೊಲೀಸ್ ಸ್ಟೇಷನ್, ಕಮಾಯಿ ಸಬ್ ಪೊಲೀಸ್ ಸ್ಟೇಷನ್ಗಳು. ಸೊ ಅಲ್ಲಿಂದ ನೀವು ಯಾರನ್ನೂ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ. ಟ್ರಾನ್ಸ್ಫರ್ ಮಾಡ್ತು ಅಂದರೆ ನಿಮ್ಗೆ ಬಂತು ಗ್ರಾಚಾರ, ಅಲ್ಲಿಂದ ಬಂತು. ಅವಾಗ ಇವತ್ತು ನೋಡಿ, ಎಲ್ಲ MLAಗಳು ಕೂಡ, ಎಲ್ಲ ಮಿನಿಸ್ಟರ್ಸ್ ಕೂಡ, ಎಲ್ಲ ಜಿಲ್ಲಾ ಪರಿಷತ್ ಸದಸ್ಯರು, ಪ್ರೆಸಿಡೆಂಟ್ಸು, ಅವರೆಲ್ಲರೂ ಕೂಡ ಅವರಿಗೆ ಯಾರು ಬೇಕೋ ಆ ಅಧಿಕಾರಿಗಳನ್ನು ಹಾಕ್ಕೊಂಡಿದ್ದಾರೆ. ನೀವು ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಅವು ಯಾವ ಅಧಿಕಾರಿಗಳು ಅಂತ ಹೇಳಿದ್ರೆ ಎಲ್ಲ ಕ್ರಿಮಿನಲ್ಸ್ ಇನ್ ಯೂನಿಫಾರ್ಮ್, ಎಲ್ಲ ಕ್ರಿಮಿನಲ್ಸ್ ಇನ್ ದಟ್ ಗಾರ್ಬ್ ಆಫ್ ಪೊಸಿಷನ್. ಅವನು DC ಆಗಲಿ, AC ಆಗಲಿ, ಅವನು ಎಂಥವ್ನು ಬೇಕಾರಾಗಲಿ, ಖಂಡಿತ ಅವನು ಕ್ರಿಮಿನಲ್. ಯಾಕಂದರೆ ನಾವು ಕ್ರಿಮಿನಲ್ ಆಗದೆ ಹೋದರೆ ಅವ್ರನ್ನ ಕೇಳಿ ಹಾಕ್ಸ್ಕೊಳ್ಳೋದೇ ಇಲ್ಲ. ಅವನು ಬರೋದಕ್ಕಿಂತ ಮುಂಚೆ ಎಷ್ಟು ಕೊಡ್ತೀಯಾ, ಬಂದ ಮೇಲೆ ತಿಂಗಳು ಎಷ್ಟು ಕೊಡ್ತೀಯಾ ಅನ್ನೋದನ್ನು ನಾನು ಇದನ್ನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಇಟ್ಸ್ ಎ ಫ್ಯಾಕ್ಟ್ ಟುಡೇ, ಇಟ್ಸ್ ಎ ಫ್ಯಾಕ್ಟ್. ಯು ಡೋಂಟ್ ಇವತ್ತು ಎಫಿಷಿಯೆಂಟ್ ಆ್ಯಂಡ್ ಹಾನೆಸ್ಟ್ ಬ್ಯೂರೋಕ್ರಾಟ್ಸ್ ಎಲ್ಲಿದ್ದಾರೆ, ಆಫೀಸರ್ಸ್ ಎಲ್ಲಿದ್ದಾರೆ, ಅವರಿಗೆ ದೆರ್ ಇಸ್ ನೋ ಪ್ಲೇಸ್. ದೇ ಆರ್ ಐದರ್ ಪೋಸ್ಟೆಡ್ ಇನ್ ಒನ್ ಆಫ್ ದಿ ಆಫೀಸ್, ಎಲ್ಲಿ ನಿಮ್ಮ ಇದರಲ್ಲೆಲ್ಲ ಹೋಗ್ಬಿಟ್ಟು ಯಾವುದೋ ಒಂದು ಕಾರ್ಕೂನ್ ಕೆಲಸ ಮಾಡ್ತಕ್ಕಂಥದ್ದು ಏನಿದೆ, ಎಕ್ಸಿಕ್ಯೂಟಿವ್ ಅಲ್ಲ, ನಾನ್ ಎಕ್ಸಿಕ್ಯೂಟಿವ್ ಪೋಸ್ಟ್ನಲ್ಲಿ ಅವ್ನು ಹಾಕಿರ್ತಾರೆ. ಮೋಸ್ಟ್ ಆಫ್ ದ ಹಾನೆಸ್ಟ್ ಆಫೀಸರ್, ಲೆಟ್ ಮಿ ಟೆಲ್ ಯು, ದೇ ಆರ್ ಇನ್ ನಾನ್ ಎಕ್ಸಿಕ್ಯೂಟಿವ್ ಪೋಸ್ಟ್. ದಟ್ ಮೀನ್ಸ್ ವೇರ್ ದೇ ಡೋಂಟ್ ಕಮ್ ಡೈರೆಕ್ಟ್ಲಿ ಇನ್ ಟು ಕಾಂಟ್ಯಾಕ್ಟ್ ವಿತ್ ದಿ police. That is an unfortunate, very sad thing, very, very sad thing, which I think we should not, encourage. How we should not encourage? I told you, if the good officer, good person, good bureaucrat you find, call him and then, honor him with a garland, he will fight for you. And if he is transferred, you fight for him. Then, he says, yes, ನಾನು ಒಳ್ಳೆ ಕೆಲಸ ಮಾಡಿದ್ದಕ್ಕೆ ನನಗೆ ಜನ ಎಲ್ಲ ಸೇರಿಕೊಂಡು ನನಗೆ ಫೈಟ್ ಮಾಡ್ತಾಯಿದ್ದಾರೆ, ಟ್ರಾನ್ಸ್ಫರ್ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ, ಹಾಗೆ ಅಂತ. ನಾರ್ಮಲಿ ದುಡ್ಡು ಕೊಟ್ಟು ಚಳುವಳಿ ಮಾಡಿಸೋದೇ ಬೇರೆ. ನಮ್ಮ ಆಫೀಸರ್ಸು ಮಾಡಿದ್ದಾರೆ ಅದನ್ನು. ಐ ಡೋಂಟ್ ಲೈಕ್ ಟು ಗಿವ್ ಎಕ್ಸಾಂಪಲ್ಸ್. ನಿಮಗೆ ಗೊತ್ತಿದೆ, ಹೇಳಬೇಕಾಗಿಲ್ಲ ರೀ, ಅದೆಲ್ಲ ಗೊತ್ತುಂಟು ಯಾರ್ಯಾರ್ದು ಅಂತ. ಭಾಳ ಜನ ದೊಡ್ಡ ದೊಡ್ಡ ಆಫೀಸರ್ಗೆ ಟ್ರಾನ್ಸ್ಫರ್ ಆದ ಕೂಡಲೇ ಇವ್ರನ್ನ ಎಲ್ಲ ಕರೆದ್ಬಿಟ್ಟು ನೋಡಪ್ಪ, ಇದನ್ನು ತಗೋ, ಒಂದು 5 ಲಕ್ಷ, ಒಂದು 50,000 ಜನ ಕರ್ಕೊಂಬ, ಇಲ್ಲ ಒಂದು 5,000 ಜನ ಕರ್ಕೊಂಬ, ಎಲ್ಲ ಧರಣಿ ಕೂರಿಸ್ಬಿಡು, ಅವ್ನಿಗೆ ಹೆಂಗಾದ್ರೂ ಮಾಡಿ ನಾನು ಟ್ರಾನ್ಸ್ಫರ್ ಆಗಬಾರ್ದು ಅಂತ. ಯಾಕಂದರೆ ಅಷ್ಟೊಂದು ಒಳ್ಳೆ ಕಮಾಯ ಅಲ್ಲಿ ದುಡ್ಡು ಮಾಡೋದಕ್ಕೊಂದು ಅವಕಾಶ ಇದ್ದಾಗ ಹೋಗುತ್ತಲ್ಲ ಅಂತ ಹೊಟ್ಟೆಯವರಿನಲ್ಲಿ ಮಾಡಿಕೊಡ್ತಾರೆ. ಬಟ್ ಮಿನಿಮಮ್ ನಂಬರ್ ಆಫ್ ಪೀಪಲ್ ಗೋ ಆ್ಯಂಡ್ ಸ್ಟ್ರೈಕ್, ಅಜಿಟೇಟ್ ಮಾಡ್ತಾರೆ. ಒಂದು 50, 100, 200 ಜನ ಹೋಗ್ತಾರೆ, ಅವನನ್ನು ಟ್ರಾನ್ಸ್ಫರ್ ಮಾಡಬಾರ್ದು ಸರ್, ಭಾಳ ಒಳ್ಳೆ ಆಫೀಸರ್, ಇಂತಿಂಥ ಒಳ್ಳೆ ಕೆಲಸಗಳು ಮಾಡಿದ್ದಾನೆ ಅವನು ಅಂತ ಪಟ್ಟಿ ಮಾಡಿ ಹೇಳ್ತಾರಲ್ಲ. ದಟ್ ಈಸ್ ವೇರ್ ವಿ ಹ್ಯಾವ್ ಟು ವ್ಯಾಲ್ಯೂ. ದ ವ್ಯಾಲ್ಯೂ ಆಫ್ ಅಜಿಟೇಟಿಂಗ್ ಗ್ರೂಪ್ ರಿಲೈಸ್ ನಾಟ್ ಇನ್ ನಂಬರ್ಸ್ ಬಟ್ ಇನ್ ಕ್ವಾಲಿಟಿ, ಇನ್ ದಿ ಸಬ್ಸ್ಟೆನ್ಸ್. ವಾಟ್ ಎವರ್ ಇಸ್ ದ ಸಬ್ಸ್ಟೆನ್ಸ್, ದಟ್ ಈಸ್ ವೇರ್ ವಿ ಹ್ಯಾವ್ ಟು ಕೌಂಟ್. ಸೊ ಇದು ದಟ್ ಈಸ್ ಮಚ್ ಮೋರ್ ಇಂಪಾರ್ಟೆಂಟ್. I will come back to this after I tell something about the next one, that is politicization of reservations ಅಂತ. ನಾನು ರಿಸರ್ವೇಷನನ್ನು ನಾನು SC ST ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಹೇಳೋದಿಲ್ಲ. ರಿಸರ್ವೇಷನ್ ವಾಸ್ ಮೇಡ್ ಬಿಕಾಸ್ ವಿ ಅವರ್ಸೆಲ್ಸ್ ಸ್ಟಾರ್ಟೆಡ್ ವಿತ್ ರಿಸರ್ವೇಷನ್. ಇವನೇ ಇಂಥ ಕಡೆ ಕೆಲಸ ಮಾಡಬೇಕು, ಅವನೇ ಇವಳೇ ಅಡುಗೆ ಮಾಡಬೇಕು. ಇವತ್ತು ನೀವು ಹೇಳೋಕ್ಕೆ ಹೋಗಿ ನಿಮ್ಮ ಮಗಳಿಗೆ ಅಥವಾ ಮದುವೆ ಮಾಡಿದ್ಮೇಲೆ ನೀನು ಅಡುಗೆ ಮಾಡಿಕೊಂಡೇ ಇರು ಅಂತ ಹೇಳಿದ್ರೆ ನಾನು ಮಾಡಲ್ಲ ಅಂತ ಹೇಳ್ತೇನೆ. ನನಗೆ ಐ ಆಮ್ ಎಜುಕೇಟೆಡ್, ಐ ನೋ ವೇರ್ ಟು ಅರ್ನ್, ಆ್ಯಂಡ್ ನೀವು ಬನ್ನಿರಿ, ಸಹಾಯ ಮಾಡಿರಿ, ಸ್ವಲ್ಪ ಪರವಾಗಿಲ್ಲ,
ಕುಕ್ಕರಲ್ಲಿ ಅನ್ನ ಬೇಯಿಸೋದು ಹೇಗೆ ಅಂತ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಇರುವಾಗ ದಟ್ಸ್ ಎ ಡಿಸೈರ್ಡ್ ಈಕ್ವಾಲಿಟಿ. ದಟ್ ಈಸ್ ವಾಟ್ ಕುವೆಂಪು ಸೆಡ್. ಮನುಷ್ಯ ಹುಟ್ಟುವಾಗ ನಿಮ್ಮ ಜಾತಿ ಕುಲ ಮತಗಳನ್ನು ಏನೂ ಕೇಳುವುದಿಲ್ಲ, ಆದರೆ ನಿಮಗೆ ಸೃಷ್ಟಿ ಮಾಡ್ತಾನೆ ಅವನು. ಏನೂ ಕೊಡದಿದ್ದರೂ ನೀನು ನಿಮ್ಮ ಜಾತಿ ಕುಲ ಮತಗಳನ್ನೆಲ್ಲ ಕೇಳುವಿಯಲ್ಲ ಅಂತ ಹೇಳ್ತಾರೆ. ನಾವು ಏನೂ ಕೊಡೋದಿಲ್ಲ, ಆದರೂ ಜಾತಿ ಮತ ಎಲ್ಲ ಕೇಳ್ತೀವಿ. ಸಿ ವಾಟ್ ಎ ಐರನಿ. ಮನುಷ್ಯನೇ. ಅದಕ್ಕೆ ಹೇಳ್ತಾರೆ ಅವರು, ಕಾಡು ಪ್ರಾಣಿಗಳು ಕಾಡಲ್ಲೇ ಇದ್ದಾವೆ, ಆದರೆ ಕಾಡುವ ಪ್ರಾಣಿಗಳು ನಾಡಿನಲ್ಲಿದ್ದಾವೆ. ಇವತ್ತು ಎಂಥೆಷ್ಟು ಕಾಡ್ತಕ್ಕಂಥ ಪ್ರಾಣಿಗಳು ಅಂತಿರ್ತಾರೆ ಅಲ್ಲಿ ಇವತ್ತಲ್ಲಿ. ನಮ್ಮ ಸಹಜ ಸ್ವಭಾವ ಪ್ರಾಣಿಯಿಂದ ಮನುಷ್ಯ ಅಂತ ಬಂದುಬಿಟ್ಟಿದೆಯಲ್ಲ, ಈಗ ಮಂಗನಿಂದ ಮಾನವ ಅಂತಿದೆಯಲ್ಲ, ಆ ಮಂಗನ ಬುದ್ಧಿ ನಾವು ಈಗ ತೋರಿಸ್ತಾ ಇದ್ದೀವಿ, ಎಲ್ಲ ಕಡೆಗೂ ತೋರಿಸ್ತಾ ಇದ್ದೀವಿ. ಅಂದರೆ ವಾಪಸ್ ಹೋಗ್ತಾ ಇದ್ದೀವಿ ನಾವು ರೆವಲ್ಯೂಷನಿಂದ ಡಿವಲ್ಯೂಷನಿಗೆ ಹೇಳ್ತಾ ಇದ್ದೀವಿ. ಅದು ಆಗಬಾರ್ದು ಅಂತಕ್ಕಂಥದ್ದು. ಒನ್ ದಟ್ ಪೊಲಿಟಿಸೈಸೇಷನ್ ಆಫ್ ರಿಸರ್ವೇಷನ್ ಅಂತ. ಮೈ ಲಾಸ್ಟ್ ಪೋಸ್ಟಿಂಗ್ ವಾಸ್ DCRE, ದಟ್ ಈಸ್ ಡೈರೆಕ್ಟರೇಟ್ ಆಫ್ ಸಿವಿಲ್ ರೈಟ್ಸ್ ಎನ್ಫೋರ್ಸ್ಮೆಂಟ್ ಅಂತೇಳಿ ಇದ್ದಿದ್ದು. ಅಲ್ಲಿ ನನ್ನ ಕೆಲಸ ಏನು ಅಂತ ಹೇಳಿದ್ರೆ, ಗೌರ್ಮೆಂಟ್ ಕಾನ್ಸ್ಟಿಟ್ಯೂಷನಲ್ಲಿ ಯಾವುದ್ಯಾವುದು ರಿಸರ್ವೇಷನ್ ಮಾಡಿದೆ ಆ ರಿಸರ್ವೇಷನ್ ಎಲ್ಲ ಕರೆಕ್ಟಾಗಿ ಹೋಗಿದೆಯೋ ಇಲ್ಲೋ, ಆ ರಿಸರ್ವೇಷನ್ ಬೆನಿಫಿಟ್ ತೊಗೊಂಡು ಬಂದಿರತಕ್ಕಂಥವ್ರು ಅವರೆಲ್ಲರೂ ಕೂಡ ಅವರು ಆರ್ ದೇ ಎಲಿಜಿಬಲ್ ಆರ್ ನಾಟ್ ಅಂತ. ಯು ಮೇ ನಾಟ್ ಬಿಲೀವ್ ದಿಸ್ ಪರ್ಟಿಕ್ಯುಲರ್ ಇನ್ಸ್ಟಿಟ್ಯೂಷನ್ started in 1974. That was the year when I was recruited to the police department. 1974 ಇಂದ 2008 ವರೆಗೆ hardly there were about 10 cases booked for having submitted false caste certificates ಅಂತ. ಅಂದರೆ ಯಾರೋ ಒಬ್ಬ ಒಕ್ಕಲಿಗ ಶೆಡ್ಯೂಲ್ ಕಾಸ್ಟ್ ಅಂತ ಕೊಟ್ಟಿರ್ತಕ್ಕಂಥದ್ದು, ಯಾರೋ ಒಬ್ಬ ಲಿಂಗಾಯತ್ ಬೇಡ ಜಂಗಮ ಅಂತ ನಿಮ್ಗೆ ಗೊತ್ತಿದೆ. ಲಿಂಗಾಯತರಲ್ಲಿ ಒಂದು 2-3 ಇದೆ, ಬೇಡ ಜಂಗಮ, ಹಾಕು ಜಂಗಮ ಅಂತೇಳಿ ಬೇರೆ ಉಂಟು. ಅವನು ಶೆಡ್ಯೂಲ್ ಕಾಸ್ಟ್ ಅಂತ ಕೊಟ್ಟಿರ್ತಕ್ಕಂಥದ್ದು. ಆ ಕಡೆಯಿಂದ ನೀವು ಸೌತ್ ಕೆನರಾ ಕಡೆ ಹೋದರೆ ಅಲ್ಲಿ ಮೊಗೇರ ಅಂತ, ಕಾರವಾರ ಕಡೆ ಹೋದರೆ ಮೊಗೇರ ವ್ಯತ್ಯಾಸ ಅಷ್ಟೇ. ಮೊಗೇರ್ ಅಂತಕ್ಕಂಥವನು ಎಲಿಜಿಬಿಲಿಟಿ ಇರ್ತದೆ, ಮೊಗೇರಾಗೆ ಇಲ್ಲ. ಅಂದರೆ ಅವರ ಬ್ಯಾಕ್ಗ್ರೌಂಡ್, ಅವ್ರ ಹತ್ರ ಏನೂ ಇಲ್ಲದೆ ಇರತಕ್ಕಂಥದ್ದು, ಅವರಿಗೆ ಯಾವುದೇ ಫೆಸಿಲಿಟಿ ಕೊಡದೇ ಇರತಕ್ಕಂಥದ್ದಕ್ಕೆ ರಿಸರ್ವೇಷನ್ಸ್ ಮಾಡ್ತಾ ಬಂದರು. Can you believe, within a period of 6 months after I took charge, I found out there were 4,000 false caste certificate cases where people entered in the lowest level, that is as an assistant commissioner or as a tahsildar, and they have become chief engineers. A junior engineer who entered by giving a false caste certificate has become a chief engineer ಆಗಿದ್ದಾರೆ ಈಗ. ಆ ಥರ ಔಟ್ ಆಫ್ 4,000 ಕೇಸಸ್ ವಿ ಹ್ಯಾವ್ ಫೈನಲೈಸ್ಡ್ 1,800 cases, and we issued notices to all the ಎಲ್ಲೆಲ್ಲಿ ಯಾವ್ಯಾವ ಡಿಪಾರ್ಟ್ಮೆಂಟ್ಗಳುಂಟೋ ಅಲ್ಲಿಗೆ ಹೇಳಿದ್ವಿ ನಾವು, ಅಪಾಯಿಂಟಿಂಗ್ ಅಥಾರಿಟಿ ಶೆಲ್ dismiss the person who has, where we have proved that he has obtained a ಫಾಲ್ಸ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನೋದನ್ನು ಕಳಿಸ್ಕೊಟ್ವಿ. ಎಲ್ಲ ಜಾತಿಗಳವರು ಇದ್ದಾರೆ ಇದರಲ್ಲಿ. ಸ್ವಲ್ಪ ಮೇಜರ್ ಕಮ್ಯುನಿಟೀಸ್ ಮೇಜರ್ ಶೇರ್, ಮೈನರ್ ಕಮ್ಯುನಿಟೀಸ್ ಮೈನರ್ ಶೇರ್, ಅಷ್ಟೇ. ಎಲ್ಲ ಜಾತಿಯಲ್ಲೂ ಇದ್ದಾರೆ, ಕಳಿಸ್ಕೊಟ್ಟಿವಿ ನಾವು. ಆವಾಗ ನಮಗೆ ಕೇಳಿದ್ರು, ದ ಆಸ್ಟ್ ಡಿಪಾರ್ಟ್ಮೆಂಟ್ನವರು, ವಾಟ್ ಅಥಾರಿಟಿ ಯು ಹ್ಯಾವ್ ಟು ಡಿಸ್ಮಿಸ್ ದೆಮ್ ಅಂತ. ನಾನು ಹೇಳಿದೆ, ನಾಟ್ ಮೈ ಅಥಾರಿಟಿ, ಆ್ಯಸ್ ಪರ್ ದಿ ಡೈರೆಕ್ಷನ್ಸ್ ಇಶ್ಯೂಡ್ ಬೈ ದಿ ಕಾನ್ಸ್ಟಿಟ್ಯೂಷನ್ ಬೆಂಚ್ ಆಫ್ ದಿ ಸುಪ್ರೀಂ ಕೋರ್ಟ್. ಕಾನ್ಸ್ಟಿಟ್ಯೂಷನ್ ಬೆಂಚ್ ಆಫ್ ದಿ ಸುಪ್ರೀಂ ಕೋರ್ಟ್ 96ನಲ್ಲೇ ಒಂದು ಡಿಸಿಷನ್ ಕೊಟ್ಟಿದೆ, ದಟ್ ದೆ ಶಲ್ ಬಿ ಡಿಸ್ಚಾರ್ಜ್ ಅಂತೇಳಿ. 99ಗೆ ಇನ್ನೊಂದು ಕೊಡ್ತು, 2002, 2004 4 ಡಿಸಿಷನ್ಸ್ ಕೊಟ್ಟು ಎಲ್ಲ ಸ್ಟೇಟ್ ಗೌರ್ಮೆಂಟ್ಗೂ ಡೈರೆಕ್ಷನ್ ಕೊಡ್ತು, ಯು ಶಲ್ ಟೇಕ್ ಆ್ಯಕ್ಷನ್ ಟು ಡಿಸ್ಚಾರ್ಜ್ ದಮ್ ಇಮಿಡಿಯೇಟ್ಲಿ ವಿತೌಟ್ ಗಿವಿಂಗ್ ಎನ್ ಆಪರ್ಚುನಿಟಿ. ರೀಸನಬಲ್ ಆಪರ್ಚುನಿಟಿನೂ ಕೊಡಬಾರದು ಅಂತ ಹೇಳಿದ್ರು. ಯಾತಕ್ಕೆ ಅಂತ ಹೇಳಿದ್ರೆ, ದೇ ಆರ್ ನೋ ಮೋರ್ ಸಿವಿಲ್ ಸರ್ವೆಂಟ್ಸ್. ಫಾಲ್ಸ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಟ್ಟಾಗ ನೀವು ಸಿವಿಲ್ ಸರ್ವೆಂಟ್ ಆಗಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಯು ಆರ್ ನಾಟ್ ಎಲಿಜಿಬಲ್, ಯು ಆರ್ ನಾಟ್ ಆಥರೈಸ್ಡ್ ಟು ಹೋಲ್ಡ್ ದಟ್ ಪೋಸ್ಟ್. ಅವನನ್ನು ಡಿಸ್ಚಾರ್ಜ್ ಮಾಡಬೇಕು ಅಂತೇಳಿ ಕಾನ್ಸ್ಟಿಟ್ಯೂಷನ್ ಬೆಂಚಿನ ಮೇಲೆ ಬೆಂಚೇ ಇಲ್ಲ, ಬರೀ ಕುರ್ಚಿಗಳು. ಪ್ರೆಸಿಡೆಂಟ್ ಕುರ್ಚಿ, ಪ್ರೈಮ್ ಮಿನಿಸ್ಟರ್ ಕುರ್ಚಿ, ಇಷ್ಟು ಬಿಟ್ಟರೆ ಪ್ರೈಮ್ ಮಿನಿಸ್ಟರ್ಗೂ ಬರೋದಿಲ್ಲ, ಅದು ಪ್ರೆಸಿಡೆಂಟಿಗೆ ಹೋಗಬೇಕು. ಸೊ ಅದೊಂದೇ ಕುರ್ಚಿ. ಆ ಕಾನ್ಸ್ಟಿಟ್ಯೂಷನ್ ಬೆಂಚ್ ಹೇಳಿದ್ಮೇಲೆ ಯಾರೂ ಮಾಡುವಂಗಿಲ್ಲ. ಅಕಾರ್ಡಿಂಗ್ ಟು ದಟ್ ಯು ಟೇಕ್ ತೊಗೊಳ್ಳಿ, ಇದನ್ನು ನಿರ್ಧಾರ ತಗೊಳ್ಳಿ ಅಂತ. ಆವಾಗ ನೋಡಬೇಕು ನೀವು ಪೊಲಿಟಿಕಲ್ ಪ್ರೆಷರ್ ಅಂತೇಳಿ. ನಾನು ಫಸ್ಟ್ ಟೈಮ್ ಇನ್ ದ ಲೈಫ್ ನಾನು ಪೊಲಿಟಿಕಲ್ ಪ್ರೆಷರ್ ನೋಡಿರೋದು. ಯಾಕಂದರೆ ಭಾಳ ಜನ ಪೊಲಿಟಿಕಲ್ ಪ್ರೆಷರ್ ಮಾಡೋದಿಲ್ಲ. ನೀವು ಅವ್ರು ಹೇಳಿದ ಮಾತನ್ನ ಎಲ್ಲ ಮಾತುಗಳನ್ನು ಕೇಳೋದಿಲ್ಲ, ಸರಿಯಾದ ಮಾತುಗಳನ್ನು ಕೇಳ್ತಾರೆ ಇವರು.
ಆಮೇಲೆ ರೂಲ್ ಪ್ರಕಾರ, ಕಾನೂನು ಪ್ರಕಾರ, ಮಾನವೀಯತೆ ಪ್ರಕಾರ ಇವರು ಕೆಲಸ ಮಾಡ್ತಾರೆ ಅಂದರೆ ನಾನು ಐ ವಾಸ್ ಆಲ್ವೇಸ್ ಬೋಸ್ಟಿಂಗ್ ಮೈ ಸೆಲ್ಫ್. ಎಲ್ಲ ಕಡೆಗೂ ಹೇಳ್ತಾ ಇದ್ದೆ, ನನಗೆಲ್ಲೂ ಕೂಡ ನನ್ನ ಸರ್ವೀಸ್ನಲ್ಲಿ ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಪೊಸಿಷನ್ಸ್ ನಾನು ಇಟ್ಕೊಂಡಾಗಲೂ ಕೂಡ ನನಗೆ ಯಾವ ರಾಜಕೀಯದವರು ಕೂಡ ನನಗೆ ಬಂದು ಯಾವ ಒತ್ತಾಯನೂ ಮಾಡಿಲ್ಲ. ಅವ್ರು ಬಂದು ಕೇಳ್ಕೊಳ್ತಾರೆ, ಕೋರ್ತಾರೆ, ಎಲ್ಲ ಮಾಡ್ತಾರೆ. ನಾನು ಖಂಡಿತ ಅವರಿಗೆ ಅರ್ಥ ಆಗೋ ಭಾಷೆಯಲ್ಲಿ, ಅರ್ಥ ಆಗೋ ರೀತಿಯಲ್ಲಿ ಅವ್ರಿಗೆ ಹೇಳಿದ್ದೀನಿ. ಹಾಗಾಗಿ ನನಗೆ ಎಲ್ಲೂ ಪಾಲಿಟಿಕಲ್ ಇಂಟರ್ಫಿಯರೆನ್ಸ್ ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ಕೊಳ್ತಾ ಇದ್ದೆ. ಆದರೆ ಈ ಪೋಸ್ಟ್ ಕೊನೆಗಳಿಗೆಲ್ಲ ಬಂದು ಕೂಡಲೇ ಬಂತು. ಏನು ಮಿನಿಸ್ಟರ್ಸ್ 6 ಜನ ಮಿನಿಸ್ಟರ್ ಕೂತ್ಕೊಂಡ್ಬಿಟ್ಟು ನಮ್ಮನ್ನು ಕರೆದ್ರು. ಏನು ರೀ ಟ್ಯಾಗೋರ್ರೆ, ಯಾವ ಸರ್ಕಾರನೂ ಇದನ್ನು ಮಾಡಿಲ್ಲ, ನಮ್ಮ ಸರ್ಕಾರ ಬಂದ್ಕೊಳ್ಳಿ ನೀವು ಹೀಗೆ ಮಾಡಿದ್ರೆ ಹೇಗೆ? ನಾನು ಹೇಳಿದೆ, ಹೌದು ತಪ್ಪು ಮಾಡಿದ್ದಾರೆ, ಎಲ್ಲ ಸರ್ಕಾರಗಳೂ ತಪ್ಪು ಮಾಡಿದ್ದಾರೆ, ನಿಮ್ಮದು ಒಂದು ಸರ್ಕಾರ ಅಲ್ಲ ಅಂತ. ಆ ಸರ್ಕಾರದಲ್ಲಿ ಮಿನಿಸ್ಟರ್ಗಳಾಗಿದ್ದವರು ಬಂದರು. ದೋಸ್ ಆರ್ ಮಿನಿಸ್ಟರ್ಸ್, ಎಕ್ಸ್ ಮಿನಿಸ್ಟರ್ಸ್. ನಾವು ದೋಸ್ ಎಕ್ಸ್ ಮಿನಿಸ್ಟರ್ಸ್ ಹ್ಯಾವ್ ಬಿಕಮ್ ಸಮ್ ಮಿನಿಸ್ಟರ್ಸ್. ಚೇಂಜ್ ಆಫ್ ಪಾರ್ಟಿ ಆದ ಕೂಡಲೇ ಅಲ್ಲೂ ಮಿನಿಸ್ಟ್ರೇ, ಇಲ್ಲೂ ಮಿನಿಸ್ಟ್ರೇ, 2 ಕಡೆಯಿಂದ ನಾವು ಮಿನಿಸ್ಟರ್ ಆಗಿರ್ತಕ್ಕಂಥವ್ರು. ಆಮೇಲೆ ಆ ಕಡೆಯಿಂದ ನೀವು ಬಂದುಬಿಟ್ಟು ಈಗ ಎಕ್ಸ್ MLA ಅಥವಾ ಪ್ರೆಸೆಂಟ್ MLA ಆಗಿರ್ತಕ್ಕಂಥವ್ರು ಬಂದುಬಿಟ್ಟು, ಟ್ಯಾಗೋರ್ ಅವರೇ ನೀವು ಮನಸ್ಸು ಮಾಡಿದ್ರೆ ಇದೆಲ್ಲ ಸರಿ ಮಾಡ್ಬೋದು ಅಂತ. ನಾನು ಹೇಳಿದೆ, ನಾನು ಮನಸ್ಸು ಮಾಡಿದ್ರಿಂದಲೇ ಸರಿ ಆಗ್ತಿರೋದ್ರಿ ಇದನ್ನು. ಅದಲ್ಲ, ಇದು ನೀವು ಸರಿಯಲ್ಲ, ನೀವು ತಪ್ಪು ಮಾಡ್ತಿದ್ದೀರಿ, ಯಾಕೆ ಹೊಟ್ಟೆ ಮೇಲೆ ಹೊಡಿತಿದ್ದೀರಿ ಹೇಳ್ರಿ ನೀವು. ನಾನು ಹೇಳಿದೆ, ನೀವು ಯಾರಿಗೆ ಈಗ ಸಹಾಯ ಮಾಡಬೇಕು ಅಂತ ಹೇಳ್ತಾ ಇದ್ದೀರಿ, ಅವನು ಯಾರೋ ಹೊಟ್ಟೆ ಮೇಲೆ ಹೊಡೆದು, ಅವನು ಗ್ರ್ಯಾಜುಯೇಟ್, ಅವನು ಪೋಸ್ಟ್ ಗ್ರ್ಯಾಜುಯೇಟ್, ಅವನಿಗೆ ಸಿಗಬೇಕಾದ ಕೆಲಸವನ್ನು ಫಾಲ್ಸ್ ಕ್ಯಾಟ್ ಸರ್ಟಿಫಿಕೇಟ್ ಕೊಟ್ಟು ಇವನು ತಗೊಂಡು 30 ವರ್ಷಗಳ ಕಾಲ, 35 ವರ್ಷಗಳ ಕಾಲ ಇವನು ಬರೇ ತಿಂದಿದ್ದಲ್ಲ, ತೇಗುವಷ್ಟು ತಿಂದಿದ್ದು. ಬಿಲೀವ್ ಮೀ, ಔಟ್ ಆಫ್ 1800 persons, most of the persons who have been arrested by Lokayukta, raided by Lokayukta, most of the persons, more than 48% of the people are false caste certificate people. ಯಾಕೆಂದರೆ ಒಂದು ಸಾರಿ ನೀವು ಸುಳ್ಳು ಹೇಳಿ ಕೆಲಸಕ್ಕೆ ಸೇರ್ಕೊಂಡ್ಮೇಲೆ 2ನೇ ಸುಳ್ಳು ಹೇಳೋದು ಏನೂ ಕಷ್ಟ ಇಲ್ಲ. ಅಪ್ಪ, ನಮ್ಮಲ್ಲೊಬ್ರು ಇದ್ದರು, ತಂಗಪದಕಂ ಅಂತ ಕರಿತಾಯಿದ್ರು ಒಬ್ಬರು ಪೊಲೀಸ್ ಆಫೀಸರಿಗೆ. ಅವರಿಗೆ ಯಾಕೆಂದ್ರೆ ತಂಗಪದಕಂ ಅಂತ ಒಂದು ಸಿನಿಮಾ ಬಂದಿತ್ತು, ನಿಮ್ಗೆ ತಮಿಳಿನಲ್ಲಿ ಅವಾಗ ಭಾಳ ಹಿಂದೆ ಬಂದಿತ್ತು. ಅವರು ತಂಗಪದಕಂ ಅಂತ ಅವರೊಂದು ಮೀಟಿಂಗ್ ಕರೆಯೋರು, ಎಲ್ಲರನ್ನೂ ಕರೆಯೋರು. ಟ್ರಾಫಿಕ್ ಇನ್ಚಾರ್ಜ್ ಇದ್ದರು, ಅದರಲ್ಲೂ ಕೂಡ ಟ್ರಾಫಿಕ್ ಅಂದರೆ ಸ್ವಲ್ಪ ಕಮಾಯಿಸೋ ಜಾಗ ಅದು. ಈಗ ಅವಾಗಲೂ ಅಷ್ಟೇ ಅವರು ಮೀಟಿಂಗ್ ಕರಿತಾಯಿದ್ರು. ಮೀಟಿಂಗ್ ಕರೆದಾಗ ಗೊಳೋ ಅಂತ ಹೇಳೋರು, ಅಪ್ಪ ನೀನು ಏನು ನೀನು ಅಂತ. ಏನು ಸರ್ ಅಂತ. ಅಲ್ಲ ಕಣಯ್ಯ, ಅವ್ರಿಗೆ ಕೊಡಬೇಕು ಅಷ್ಟೊಂದು, ನೀ ಇನ್ನೂ ಕೊಡಿಸಿಲ್ವಲ್ಲಯ್ಯ, 3ನೇ ತರಕ್ಕೆ ಆಗೋಯ್ತು, ಇನ್ನೂ ಕೊಡಿಸಿಲ್ವಲ್ಲೋ ಅಂತ ಅಳೋರು ಅವರು. ತಂಗಪದಕಂ ಅಂತ ದುಡ್ಡು ವಸೂಲು ಮಾಡಿಕೊಂಡು ಹೋಗೋರು. ಪಾಪ ಅವರಿಗೆ ಒಂದು 10 ಕಾಯಿಲೆಗಳು ಬಂತು. ಆಮೇಲೆ ರಿಟೈರ್ ಆಗೋ ಸ್ಟೇಜಿಗೆ ಬಂತು. ರಿಟೈರ್ ಆದಮೇಲಂತೂ ಬಹಳ ಕಾಯಿಲೆಗಳು ಬಂದು, ನನಗೆ ಗೊತ್ತಿದ್ದಂಗೆ ಸುಮಾರು ಒಂದು 2-2.5 ವರ್ಷ ಅವರು ಹಾಸ್ಪಿಟ್ಲಿನಲ್ಲಿ ಮಲಗಿ ನರಳಿ ಅಂತೂ ಸತ್ರು. ಕೊನೆಯಲ್ಲಂತೂ ಸತ್ರು. ನಾವು ಯಾಕಂದರೆ ಅವ್ರು ಯಾರೋ ಕೇಳಿದ್ರಂತೆ, ನಾನು ಇಡೀ ಪ್ರಪಂಚದಲ್ಲಿ ನಾನು ಭಾಳ ಎಲ್ಲರೂ ನನ್ನನ್ನು ಹೊಗಳಬೇಕು ಅಂತ ಕೆಲಸ ನಾನು ಏನು ಮಾಡ್ಬೋದು, ಎಲ್ಲರೂ ಹೊಗಳಬೇಕು ಹಾಗೆ ಅಂತ ಸತ್ತೋಗೋದ್ರಂತೆ. ಯಾಕಂದರೆ ಸತ್ತೋದ್ಕೊಂಡು ಯಾರೋ ಬೈಯೋದೇ ಇಲ್ಲ, ಎಲ್ಲರೂ ಹೋಗಿರ್ತಾರೆ. ಪಾಪ ಭಾಳ ಒಳ್ಳೆ ಮನುಷ್ಯ ರೀ, ಅವನೆಲ್ಲೋ ಪಾಪ ಯಾರೋ ಒಂದು ಕಳ್ತನ ಮಾಡಿದ್ದ, ಅಷ್ಟೇ ಸಿಕ್ಕಾಕೊಂಡಿದ್ದ, ಆದರೂ ಭಾರಿ ಒಳ್ಳೆಯ ಮನುಷ್ಯ ರೀ. ವೀರಪ್ಪನ ಬಗ್ಗೆ ಒಳ್ಳೆ ಮಾತಾಡೋರು ಎಷ್ಟು ಜನ ಇದ್ದಾರೆ ಗೊತ್ತಾ? ಈಗ ಎಷ್ಟು ಒಳ್ಳೆ ಮನುಷ್ಯ ರೀ, ಎಂಥ ಮನುಷ್ಯ ರೀ ಅವನು ಏನೇ ಮಾಡಿರಲಿ, ಪಾಪ ಕಷ್ಟದಲ್ಲಿ ಯಾರಾದರೂ ಹೋಗಿ ಅವ್ರಿಗೆ ಸಹಾಯ ಕೇಳಿದ್ರೆ ಅವ್ರಿಗೆ ಮದುವೆಗೆ, ಅವ್ರ ಮಕ್ಕಳ ಎಜುಕೇಷನಿಗೆ, ಅವ್ರಿಗೆ ಊಟ ತಿಂಡಿಗೆ ಎಲ್ಲ ಮಾಡಿಕೊಡೋನು ವೀರಪ್ಪನ್ನು. ಅಂಥವನ ಬಗ್ಗೆ ಸುಮ್ಮನೆ 100 ಕೋಟಿ ರೂಪಾಯಿ ಖರ್ಚು ಮಾಡ್ತಾನಲ್ರಿ ಅಂತ ಹೇಳೋ ಮನುಷ್ಯರು ಈಗಲೂ ಇದ್ದಾರೆ. ಅನ್ಯಾಯವಾಗಿ ಹೊಡೆದಾಕಿದ್ರಲ್ಲ ಅಂತ ನಮ್ಮ ಪೊಲೀಸ್ ಆಫೀಸರ್ ಬತ್ತುಬಿಟ್ಟ. ಅವತ್ತು ಅವರಿಂದು ಕಿಲ್ಲಿಂಗ್ ಆಯಿತು. ಆ ಕಿಲ್ಲಿಂಗ್ ಆಗಿದ್ದ ದಿನ ಹಿಂದೆ ಅಲ್ಲೇ ಆಪ್ರೇಷನ್ ಮಾಡ್ತಾ ಇದ್ದವರು ಅವರು, ಇವತ್ತು ಚೀಫ್ ಆಫ್ ಆಪ್ರೇಷನಲ್ಲಿ ಅವನು. ಈಗ ಯಾರು ದ ಚೀಫ್ ಆಫ್ ದ ಟಾಸ್ಕ್ ಫೋರ್ಸ್, ಅವನಿಗೆ ಕರೆದ್ಬಿಟ್ಟು ಫೋನಲ್ಲಿ, ಏನಯ್ಯ ನೀನು ಎಂಥ ಮೋಸ ಮಾಡಿದೆಯಾ, ಹಂಗೆ ಹೊಡೆದು ಹಾಕದ ಅವನಿಗೆ, ಹಿಡಿಬೇಕಾಗಿತ್ತು ಕಡೆಯ, ಹಿಡಿದಿದ್ದರೆ ಅವ್ನು ಅಟ್ಲೀಸ್ಟ್ ಬಿಡಿಸ್ಕೊತಿದ್ದ ಜೈಲಿನಲ್ಲಿ. ಸುಲಭ ನೋಡಿ, ಕೋರ್ಟ್ನಲ್ಲಿ ಬಿಡಿಸ್ಕೊಳೋದು ಭಾಳ ದೊಡ್ಡ ಕಷ್ಟ ಅಲ್ಲ. ಇವತ್ತು ಅಡ್ವೊಕೇಟ್ಸ್ ಇಲ್ಲಿದ್ದಾರೆ, ಅವ್ರು ನೀವು ಬೇಜಾರು ಮಾಡಿಕೊಂಡ್ರೂ ತೊಂದರೆ ಇಲ್ಲ. ನಾನು ಹೇಳ್ತೀನಿ ನಿಮ್ಗೆ, ಕೋರ್ಟ್ನಲ್ಲಿ ಇವತ್ತು ಏನು ಆಗ್ತಾಯಿದೆ ಅಂತ ಹೇಳಿದ್ರೆ ಬರೀ ಅಡ್ಜಸ್ಟ್ಮೆಂಟ್ಸ್ ಮಾತ್ರ ಅಲ್ಲ. ಮೊಟ್ಟ ಮೊದಲನೇದಾಗಿ ನಾವು ಪೊಲೀಸ್ನವ್ರು ಇನ್ವೆಸ್ಟಿಗೇಷನೇ ಸರಿಯಾಗಿ ಮಾಡಿರಲ್ಲ, ಬೇಕಂತ ಆ ಕೇಸ್ ಬಿದ್ದು ಹೋಗಲಿ ಅಂತಲೇ ಮಾಡಿರಲ್ಲ ಅದನ್ನು. ಯಾಕೆಂದರೆ ನಾವು ಈ ಕಡೆ ಒಂದು ತಿಂದಿರ್ತೀವಿ, ಆ ಕಡೆ ತಿಂದಿರ್ತೀವಿ. ಅಲ್ಲಿ ಹೋದಾಗ ಅಟ್ಲೀಸ್ಟ್ 1 ಪೀಸ್ ಆಫ್ ಎವಿಡೆನ್ಸ್ ಇದ್ದಾಗ ಇವನು ತಪ್ಪಿಗೆ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದಿಲ್ಲ. ಇಲ್ಲ ಬೆನಿಫಿಟ್ ಆಫ್ ಡೌಟ್. ಇವನು ಆ ಒಂದು ತಪ್ಪು ಮಾಡಿದ್ದೀನಿ ನೀವು ಪ್ರೂವ್ ಮಾಡಿದಿರಲ್ಲ, ಅದು ನನಗೆ ಯಾಕೋ ಸ್ವಲ್ಪ ಡೌಟು, ಏನೋ ಅದ್ರ ಬಗ್ಗೆ ಬೇರೆ ಏನಾದ್ರು ಎವಿಡೆನ್ಸ್ ಇರ್ಬೋದು ಅವ್ರು ಇನ್ನೊಸೆಂಟ್ ತಪ್ಪು ಮಾಡಲಿಕ್ಕೆ, ಹೋಗೇ ಆತ್ಲಾಗಿ ಬಿಟ್ಟು ಹೋಗುವಂತ. ಅದು ಒಂದು ಕಡೆ. ಎರಡನೇದು ನಾವು ಇವತ್ತು ಅಂಡರ್ ಟ್ರಯಲ್ಸ್ ಅಂಥೇಳಿ ಬಹಳಷ್ಟು ಜನ 48% ಆಫ್ ಪ್ರಿಸನರ್ಸ್, UT ಪ್ರಿಸನರ್ಸ್ ಅಂತೀವಿ, ಅಂಡರ್ ಟ್ರಯಲ್ ಪ್ರಿಸನರ್ಸ್ ಅಂತ ಇವತ್ತಿದ್ದಾರಲ್ಲ, ಅವರೆಲ್ಲರೂ ಕೂಡ
ಅವರು ಮಾಡಿದ ಅಪರಾಧಕ್ಕೆ ಏನು ಶಿಕ್ಷೆ ಇದೆ IPCನಲ್ಲಿ, ಏನು ಶಿಕ್ಷೆ 1 ವರ್ಷನೋ 2 ವರ್ಷನೋ 3 ವರ್ಷನೋ 5 ವರ್ಷನೋ 10 ವರ್ಷನೋ ಪನಿಷ್ಮೆಂಟ್ ಇದೆ, ರಿಗರಸ್ ಇಂಪ್ರಿಸನ್ಮೆಂಟು, ಪೆನಾಲ್ಟಿ ಅವೆಲ್ಲ ಇದೆ. ಅವರು ಆಗಲೇ ಅವ್ರು ಕಳ್ತನ, ಸಣ್ಣದು ಯಾರೋ ಒಬ್ಬ ಹುಡುಗ ಕಳ್ತನ ಮಾಡಿರ್ತಾನೆ, 17-18 ವರ್ಷದ ಕಳ್ತನ ಮಾಡಿರ್ತಾನೆ, ಅದಕ್ಕೆ ಪನಿಷ್ಮೆಂಟ್ ಇರೋದೇನು ಅಂತ ಹೇಳಿದ್ರೆ 6 months ಇಂಪ್ರಿಸನ್ಮೆಂಟ್ ಇರೋದು. ನೀವು ನಂಬ್ತೀರಾ ಇದನ್ನು? ಕ್ಯಾನ್ ಯು ಬಿಲೀವ್ ದ ಕ್ರಿಮಿನಲೈಸೇಷನ್ ಯಾವ ಲೆವೆಲಿಗೆ ಹೋಗಿದೆ ಅಂತಕ್ಕಂಥದ್ದು? ದೇರ್ ಆರ್ ಪರ್ಸನ್ಸ್, 48% of the persons have already completed prescribed punishment for them without trial, without conclusion, without judgments. ಜಡ್ಜ್ಮೆಂಟ್ ಕೂಡ 10 ವರ್ಷ ಆಗಿದೆ, ಅವ್ರಿಗೆ ಪನಿಷ್ಮೆಂಟ್ ಇರೋದು 1 ವರ್ಷ 6 ತಿಂಗಳು. 10 ವರ್ಷ ಜೈಲಿನಲ್ಲಿದ್ದಾನೆ ಅವನು. ಯಾತಕ್ಕಿದ್ದಾನೆ ಗೊತ್ತಾ? ಅವ್ರಿಗೆ ಬೇಲ್ನಲ್ಲಿ ಬರಬೇಕಾಗಿದ್ದರೆ ಫೈನಾನ್ಷಿಯಲ್ ಗ್ಯಾರಂಟಿ ಕೊಡಬೇಕು. ಯಾರು ಕೊಡ್ತಾರೆ? ಕೋರ್ಟ್ ಬರ್ಡ್ಸ್ ಕೊಡ್ತಾರೆ. ಫಾಲ್ಸ್ ಲ್ಯಾಂಡ್ ರೆಕಾರ್ಡ್ಸು, ಆಮೇಲೆ ಫಾಲ್ಸ್ ರಿಜಿಸ್ಟ್ರೇಷನ್ನು, ನಮ್ಮ ಕೋರ್ಟ್ ಬರ್ಡ್ಸ್ ಎಲ್ಲ ಕೊಡೋದು. ಇಲ್ಲಿ ಚಂದ್ರಶೇಖರ್ ಅಂತ ಉಳಿದವರೆಲ್ಲ ಇದ್ದಾರೆ ಅಲ್ವನ್ರಿ? ಅಲ್ವಾ? ಮೋಸ್ಟ್ ಆಫ್ ದಿ ಡಾಕ್ಯುಮೆಂಟ್ಸ್ ನಿಮ್ಮ ಕೋರ್ಟಲ್ಲಿ ಬೇಲ್ ಕೊಡ್ತಾರಲ್ಲ, ಒಬ್ಬರೇ ಕೊಡ್ತಾನೆ. ಬೇಕಾದ್ರೆ ನೋಡಿ, ಇವಾಗ ಇವನು ಡೆಕಾಯಿಟಿ ಒಂದು ಗ್ಯಾಂಗ್ ತೊಗೊಂಡು ನಾವು ಪ್ರೊಡ್ಯೂಸ್ ಮಾಡ್ತೀವಿ, ಅವನೇ ಬಂದು ರಾಮಾಂಜನೇಯ ಅಂತಲೇ ಕೊಟ್ಟಿರ್ತಾನೆ. ಆಮೇಲೆ ಅದರಲ್ಲಿ ರೆಕಾರ್ಡ್ ಚೇಂಜ್ ಆಗಿಬಿಟ್ಟಿರ್ತಾರೆ. ರಾಮಾಂಜನೇಯ ಹೋಗಿ ಆಂಜನೇಯ ಅಂತ ಒಂದೊಂದು, ಅವನಿಗೊಂದಷ್ಟು ಲ್ಯಾಂಡ್ ರೆಕಾರ್ಡ್ಸು, ಇಲ್ಲ 5 ಬಿಲ್ಡಿಂಗು, ಅಲ್ಲ 6 ಬಿಲ್ಡಿಂಗು, ಅಲ್ಲ 5 ಎಕರೆ ಜಮೀನು, ಇಷ್ಟೆಲ್ಲ ಇದೆ ಸರ್. ಸೊ ನಾನು ಫೈನಾನ್ಷಿಯಲ್ ಗ್ಯಾರಂಟಿ ಕೊಡ್ತೀನಿ ಅಂತ ನೀವು ಹುಡ್ಕೊಂಡೋಗಿ, ಅಡ್ರೆಸ್ ಇಲ್ಲ, ಮನುಷ್ಯನೂ ಇಲ್ಲ, ಅಲ್ಲಿ ಎಲ್ಲೂ ಇಲ್ಲ. ಸೊ ಆ ಶ್ಯೂರಿಟಿ ಇಲ್ಲ ಅಲ್ಲಿ. ಶ್ಯೂರಿಟಿ ನೀವು ಪತ್ತೆ ಮಾಡಲ್ಲ, ನಮ್ಮವರು ಮಾಡಲ್ಲ. ಯಾಕೆಂದರೆ ಅಡ್ರೆಸ್ ಕೊಟ್ಟಿರೋದು ನಾನೇನೆ, ಫಾಲ್ಸ್ ಅಡ್ರೆಸ್ಸು. ಫಾಲ್ಸ್ ಗ್ಯಾರಂಟಿ ಕೊಟ್ಟಿರೋದು ನನ್ನ ಮುಖಾಂತರನೇ ಹೋಗಿರೋದು, ಪೊಲೀಸ್ ಮುಖಾಂತರನೇ ಶ್ಯೂರಿಟಿ ಹೋಗಿರೋದಲ್ಲಿ, ಅಥವಾ ಲಾಯರ್ ಮುಖಾಂತರ ಶ್ಯೂರಿಟಿ ಹೋಗಿರುತ್ತೆ. ಸೊ ಅಲ್ಲಿ ಕೊಟ್ಟಿರೋದಿಲ್ಲ ಅಲ್ಲಿಗೆ. ಸೊ ಅವನು ಜೈಲಿನಲ್ಲೇ ಬಿದ್ದಿರ್ತಾನೆ, ಜೈಲಿನಲ್ಲೇ ಕೊಡ್ತಾ ಇರ್ತಾನೆ ಅವನು. 10 ವರ್ಷ 15 ವರ್ಷ ಆಗಿರ್ತಕ್ಕಂಥವನಿಗೆ ಅವನಿಗೇನು ಬೇಜಾರಿಲ್ಲ. ಅವನು ಹೊರಗಡೆ ಬರಲಿ, ಹೆಂಗಾರು ಮಾಡಿ ಯಾವುದಾರು ಕಳ್ತನ ಮಾಡಿ ಒಂದಷ್ಟು ಚೆನ್ನಾಗಿ ದುಡ್ಡು ಮಾಡಿಕೊಂಡು ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ನಾವು ಎಂಜಾಯ್ ಮಾಡಿಕೊಂಡು ನಮ್ಮ ಸೊಸೈಟಿನಲ್ಲಿ ಫಸ್ಟ್ ಕ್ಲಾಸಾಗಿ ಬೇಕಾಗಿದ್ದಷ್ಟು ಕುಡ್ದ, ಬೇಕಾಗಿದ್ದಷ್ಟು ತಿಂದ, ಬೇಕಾಗಿದ್ದಷ್ಟು ಹಂಚಿದ, ಬೇಕಾಗಿದ್ದಷ್ಟು ಕಡೆ ಹೋಗಿ ಮಲಗದ, ಎದ್ದ ಬಂದ, ಅಷ್ಟು ಮಾಡ್ಕೊಂಡ್ಬಿಟ್ಟು ಪೊಲೀಸ್ ಹಿಡೀಲಿ ಪುನಃ ವಾಪಸ್ ಹೋಗೋದು. ಫಸ್ಟ್ ಕ್ಲಾಸ್ ಊಟ, ನಿದ್ದೆ ಮಾಡೋಕ್ಕೆ ಹಾಸಿಗೆ ಕೊಡಲ್ಲ, ಅದೇ ತೊಂದರೆ ಇಲ್ಲ. ಸೊಳ್ಳೆಗಳಿಲ್ಲ ಈಗ, ಹ್ಯೂಮನ್ ರೈಟ್ಸ್ ಇದ್ರ ಪ್ರಕಾರ ಅಲ್ಲಿ ಸೊಳ್ಳೆಗಳು ಬಿಡೋಂಗಿಲ್ಲ ಅಲ್ಲಿ ಜೈಲಿನಲ್ಲಿ. ಈಗ ಅವ್ರು ಎವ್ರಿ ಡೇ ಅಲ್ಲಿ ಸ್ಪ್ರೇ ಮಾಡಬೇಕು. ಆಮೇಲೆ ಊಟ ತುಂಬ ಕ್ಲೀನಾಗಿ ಕೊಡಬೇಕಲ್ಲಿ. ರೊಟ್ಟಿ ಚೆನ್ನಾಗಿರಬೇಕು, ಸಾಂಬಾರು ಚೆನ್ನಾಗಿರಬೇಕು, ಅನ್ನ ಚೆನ್ನಾಗಿರಬೇಕು, ನಿಮಗೆ ಮಜ್ಜಿಗೆ ಚೆನ್ನಾಗಿರಬೇಕು, ಅವೆಲ್ಲ ಚೆನ್ನಾಗಿರಬೇಕು. ಅದ್ರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಹ್ಯೂಮನ್ ರೈಟ್ಸು ಪುನಃ. ಈಗ ಇದು ಹ್ಯೂಮನ್ ರೈಟ್ಸು ಇನ್ಹ್ಯೂಮನ್ ರೈಟ್ಸು ನನಗೆ ಗೊತ್ತಿಲ್ಲ, ಅಂತೂ ಹ್ಯೂಮನ್ ರೈಟ್ಸ್ ಅಲ್ಲಿ. ಸೊ ಹಾಗಾಗಿ ಒಳ್ಳೆ ಊಟ, ಆ ಊಟದ ಜೊತೆ ಕೆಲಸ ಇಲ್ಲ. ನೀವೇನು ಟಿ ವಿಗಳು ಉಂಟು ಎಲ್ಲ ರೂಮಲ್ಲೂ ಕೂಡ. ನೀವು ಜೈಲು ನೋಡಿದರೆ ಭಾಳ ಜನ, ಯಾರೂ ನೋಡಿಲ್ಲ ನೀವು, ನಿಮ್ಗೆ ಗೊತ್ತಿಲ್ಲ ಅದು. ಯಾವತ್ತಾರು ಒಂದಿನ ಕರೆಕ್ಟ್ ರಾಮಸ್ವಾಮಿಗಳು ನೋಡಿದ್ದಾರೆ, ಜೈಲು ನೋಡಿದ್ದಾರೆ. ಇಲ್ಲ, ಅದು ಅವರೆಲ್ಲ ಹೋಗಿರೋದು ಪೊಲಿಟಿಕಲ್ ಫ್ರೀಡಮ್ ಫೈಟಿಂಗ್ ಅಂಥದ್ರಲ್ಲಿ ಹೋಗಿರೋದು. ಈ ಥರ ಅಲ್ಲ. ಅದೆಲ್ಲ ಅವಾಗಿನ ಕಾಲದಲ್ಲಿ ದೊಡ್ಡ ದೊಡ್ಡ ಅಪರಾಧ ಪೊಲಿಟಿಕಲ್ ಆಗಿನ. ಈಗ ಅವರು ಅಂತಾರೆ ಯಾಕಾರ ಬೇಕಾಗಿತ್ತು ಸ್ವಾತಂತ್ರ್ಯ, ಆವಾಗಲೇ ಚೆನ್ನಾಗಿತ್ತೇನೋ ಅಂತ ಅನಿಸುತ್ತೆ ಅವಾಗ. ವಾಟ್ ಎವರ್ ಇಟ್ ಮೇ ಬಿ. ಬಟ್ ವಾಟ್ ಐ ಆಮ್ ಟೆಲ್ಲಿಂಗ್ ಈಸ್ ದ ರಿಸರ್ವೇಷನ್ಸ್ ದಟ್ ವಿ ಹ್ಯಾವ್ ಮೇಡ್, that the jail should have only so many people can be accommodated, and only those people who are otherwise proved criminals should be there, or to be proved should be there only for that limited period. The financial guarantee should be given by the government. If the courts have not completed their cases, or ಮುಗಿಸಿಲ್ಲ ಅಂತ ಹೇಳಿದ್ರೆ, it is the government's duty. Governments have to give a guarantee and let him free and take him and give him some job. ಇವತ್ತು ನಿಮ್ಮ ಮನೆ ಕೆಲಸಕ್ಕೆ ಜನ ಸಿಗ್ತಾರಾ? ಸಿಗೋದಿಲ್ಲ. ನಮ್ಮ ಮನೆ ಕೆಲಸ ಮಾಡಿಸ್ಕೊಂಬಾರ್ದು ಅಂತ ಹೇಳ್ತಿಲ್ಲ. ಮನೆ ಕೆಲಸವೂ ಕೆಲಸನೇ, ಅದು ಗೌರವವಾಗಿರ್ತಕ್ಕಂಥ ಕೆಲಸ. ಸಗಣಿ ತೆಗೆಯೋದು ಗೌರವವಾಗಿರೋ ಕೆಲಸನ. ನಾವೆಲ್ಲ ಏನು ತುಪ್ಪ ತಿಂದು ಬಂದಿರೋಲ್ಲ, ನಾವೆಲ್ಲ ನಮ್ಮ ಮನೆಯಲ್ಲಿ ಅಲ್ಲಿ ಸಗಣಿನೂ ತೆಗಿಬೇಕಾಗಿತ್ತು, ಆಮೇಲೆ ಗುಡಿಸ್ಬೇಕಾಗಿತ್ತು, ತರಕಾರಿ ಬೆಳಿಬೇಕಾಗಿತ್ತು, ಬೆಳೆದಿದ್ದನ್ನು ಎಲ್ಲರಿಗೂ ಕೊಡಬೇಕಾಗಿತ್ತು. ಹಾಗಾಗಿ ನಮಗೊಂದು ಸ್ವಲ್ಪ ಕನ್ಸರ್ನ್ ಇದೆ, ಇನ್ನೊಬ್ಬರ ಕಷ್ಟದ ಬಗ್ಗೆ ಕನ್ಸರ್ನ್ ಇರ್ತದೆ. ಭಾಳಷ್ಟು ಜನ ಕಾನ್ವೆಂಟ್ಗಳಲ್ಲೇ ಓದಿರೋದು, ಭಾಳ ಜನ ಭಾಳ ದೊಡ್ಡ ದೊಡ್ಡ ಸ್ಕೂಲ್ಗಳಲ್ಲೇ ಓದಿರೋದು. ಅವ್ರು ಬರಬೇಕಾಗಿದ್ದರೆ ನಾನು ಇಷ್ಟು ದುಡ್ಡು ಕೊಟ್ಟು ಕಾನ್ವೆಂಟಿಗೆ ಸೇರಿದ್ದೆ, ಅಷ್ಟು ದುಡ್ಡನ್ನು ವಾಪಸ್ ತೊಗೊಳ್ಬೇಕಾದ್ರೆ ಏನು ಮಾಡಬೇಕು ಅಂತ ಲೆಕ್ಕ ಹಾಕೊಂಡು ಬಂದಿರ್ತಾರೆ. ನಾನು ಡಾಕ್ಟ್ರಿಗೆ ಹೋಗ್ಬೇಕಾದ್ರೆ MD ಮಾಡಬೇಕಾಗಿದ್ದರೆ ನಾನು ಇಷ್ಟು ಹಣ ಕೊಡಬೇಕು. ಸೊ ಇಷ್ಟು ಹಣ ನಾನು ವಾಪಸ್ ಮಾಡಬೇಕಾಗಿದ್ದರೆ ಯಾರ್ಯಾರು ತಲೆ ಹೊಡಿಬೇಕು, ಯಾರ್ಯಾರು ಜೂಬೆ ಕೈ ಹಾಕಬೇಕು, ಯಾರ್ಯಾರನ್ನ ಲೂಟ್ ಮಾಡಬೇಕು ಅಂತ ಅಂದ್ಕೊಂಡು ಬರ್ತಾನೆ. ಸೊ ದಟ್ ಈಸ್ ಆಲ್ಸೋ ಅನದರ್ ಕ್ರಿಮಿನಲೈಸೇಷನ್. ದರ್ ಈಸ್ ಅ ರಿಸರ್ವೇಷನ್ ಪಾಲಿಸಿ. ಈ SC ST ಬ್ಯಾಕ್ವರ್ಡ್ ಕ್ಲಾಸ್ ರಿಸರ್ವೇಷನ್ ನಿಮ್ಗೆ ಹೇಳ್ತಾ ಇದ್ದೆ. 1800 ಪೀಪಲ್ ಪ್ರೂವ್ಡ್ ಕೇಸಸ್. ಕೊನೆಗೆ ನಾನು ಇದ್ದಾಗ ಐ ಗಿವ್ ದೆಮ್ ಲಿಮಿಟೇಷನ್ ಟೈಮ್. ಅಲ್ಲೊಂದು ಸೆಕ್ಷನ್ 4 ಅಂತಿದೆ, ಹೂ ಎವರ್ ಡಿಸೊಬೇಸ್ ದ ಆರ್ಡರ್ಸ್ ಡ್ಯೂಲಿ ಪಾಸ್ಡ್ ಬೈ ಅನ್ ಅಥಾರಿಟಿ ಆರ್ ದ ಕೋರ್ಟ್, ಇಫ್ ಈಸ್ ನಾಟ್ ಡೂಯಿಂಗ್ ದಟ್, ದಿ ಗೌರ್ಮೆಂಟ್ ಆಫೀಸರ್ he has to undergo 6 months imprisonment.
6 ತಿಂಗಳು ಇಂಪ್ರಿಸನ್ಮೆಂಟ್ ಇದೆ ಗೌರ್ಮೆಂಟಿಗೆ, ಅಲ್ಲ ಗೌರ್ಮೆಂಟ್ ಸರ್ವೆಂಟಿಗೆ. ಯಾರು ಅಪಾಯಿಂಟಿಂಗ್ ಅಥಾರಿಟಿ ಅವನು ಪ್ರಿಸ್ಕ್ರೈಬ್ಡ್ ಆ್ಯಕ್ಷನ್ ತೊಗೊಳ್ಳಲ್ಲ ಅಂತೇಳಿದ್ರೆ 6 ತಿಂಗಳು ಜೈಲಿಗೆ ಹೋಗ್ತಾನೆ. ಅದನ್ನು ತೊಗೊಳ್ಳೋದಿಲ್ಲ. ಮೀಟಿಂಗ್ ಕರೆದ್ರು, 6-7 ಜನ ಮಿನಿಸ್ಟರ್ ಕರೆದು ಚೆನ್ನಾಗಿ ನನಗೆ ಎಲ್ಲರೂ ಕೂಡ ಗೌರವ ಕೊಟ್ಟು ಮಾತಾಡ್ತಾರೆ. ಠಾಗೂರ್ ಸಾಹೇಬ್ರೆ ನೀವೇನಾರು ಮಾಡಬೇಕು, ಠಾಗೂರ್ ಸಾಹೇಬ್ರೆ ನೀವು ಮನಸ್ಸು ಮಾಡಿದ್ರೆ ಆಗ್ತದೆ, ಎಲ್ಲೂ ಮಾಡದೆ ಹೋಗಿದ್ದು ಇಲ್ಲಿ ಮಾಡೋಕ್ಕೆ ಹೋಗಬೇಡಿ, ಪಾಪ ನೋಡಿ ಅವರೆಲ್ಲ ಅವ್ರ ಮನೆಗೆ ಹೋಗ್ಬಿಡ್ತಾರೆ ಈಗ ಅಂತ. ಆ ಮನೆಯಿಂದ ಮನೆ ಕಟ್ಕೊಂಡಿರಬೇಕಾಗಿರ್ತಕ್ಕಂಥ ಮನುಷ್ಯ ಇವತ್ತು ಬೀದಿ ಗುಡಿಸ್ಕೊಂಡೇ ಇದ್ದಾನೆ. ಆ ಕೆಲಸ ಸಿಗಲಿಲ್ಲ ಅನ್ನೋನಲ್ಲಿ ಸೂಯಿಸೈಡ್ ಮಾಡಿಕೊಂಡು ಯಾವುದೊಂದು ಅನ್ಯಾಚುರಲ್ ಡೆತ್ ಅಂಥೇಳಿ ನಮ್ಮ ಪೊಲೀಸ್ ಸ್ಟೇಷನ್ ಕೇಸ್ ರಿಜಿಸ್ಟರ್ ಮಾಡಿ ಕ್ಲೋಸ್ ಆಗಿರುತ್ತೆ. ಅದು ಏನೂ ತೊಂದರೆ ಇಲ್ಲ. ಎಷ್ಟೋ ಕೇಸ್ಗಳಿಂದ ನ್ಯಾಚುರಲ್ ಡೆತ್ ಅಂತಲೇ ನಾವು ಮಾಡಿರ್ತೀವಿ. ಯಾಕಂದರೆ ಅಲ್ಲಿ ಡಾಕ್ಟರ್ ನಾವು ಸರ್ಟಿಫಿಕೇಟ್ ತೊಗೊಂಡ್ಬಿಟ್ರೆ ಮುಗಿದೋಯ್ತು ಅಲ್ಲಿಗೆ. ಅವನಿಗೆ ಕೆಲಸ ಸಿಗಲಿಲ್ಲ ಅಂತ ಅವ್ನು ಸೂಯಿಸೈಡ್ ಮಾಡ್ಕೊಂಡ ಅಂತ ನಾವು ಬರೆಯೋದೇ ಇಲ್ಲ. ಬಾಯಿಗೆ ಬಂದಂಗೆ ಅಪ್ಪ ಅಮ್ಮ ಬೈದರು, ಮಗಳು ಸೂಯಿಸೈಡ್ ಮಾಡ್ಕೊಂಡು ಅಂತ ನಾವು ಎಲ್ಲೂ ಬರೆಯೋದಿಲ್ಲ. ಬರಿತೀವ ನಾವು ಎಲ್ಲಾದರೂ ಕೂಡ. ನಾಲಿಗೆ ಏಟಿಗೆ ಸಿಕ್ಕಿ ಸತ್ತವರ ಲೆಕ್ಕವನ್ನು ಇಟ್ಟವರಾರು ಅಂತ. ಸೊ ನಾಲಿಗೆ ಏಟಿಗೆ ಸಿಕ್ಕಿ ಅವ್ರು ಸತ್ತೋಗಿರ್ತಾರೆ. ಅವರಿಗೆ ಆ ನಾಲಿಗೆ ಏಟಿನ ಸಿಕ್ಕೊಂಡಿಲ್ಲ. ಅವ್ನು ಸರ್ಟಿಫಿಕೇಟ್ ಕೊಟ್ಟಾಗಿದೆ, ಅವ್ನು ಸುಳ್ಳು ಸತ್ಯ ಒಂದಿನ ಹಣೆ ಬರ ಹೋಗಿ ಪೊಲೀಸಲ್ಲಿ ಕಂಪ್ಲೇಂಟ್ ಕೊಡು, ಅವನಿಗೆ ಕೊಡೋದು ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಾರೆ. ಅವನು ಹಿ ಗೆಟ್ಸ್ ಇನ್ ಟು ಎಂಪ್ಲಾಯ್ಮೆಂಟ್ ಆ್ಯಂಡ್ ಇಸ್ ಸರ್ವ್ಡ್. ಕ್ಯಾನ್ ಯು ಬಿಲೀವ್ ಓನ್ಲಿ 3 people out of 1,800 sent, they have been dismissed from service. All others are even now continuing. Politicalisation of reservation, because political will is not there, because they are all the voters. ದೇ ಆರ್ ಆಲ್ ಡಿಗ್ನಿಫೈಡ್ ವೋಟರ್ಸ್. ನಮಗೆ ವೋಟ್ ಹಾಕಿ ಬಂದವ್ರು ರೀ, ನಾನು ನಾಳೆ ಮುಖ ತೊಗೊಂಡಲ್ಲಿ ಹೆಂಗೆ ಹೋಗಲಿ ಅಂತ ಕೇಳ್ತಾರೆ ಅವರು. ನಾನು ವಾಪಸ್ ಹೋದ್ರೆ ನನಗೆ ಕೇಳ್ತಾರೆ, ಏನು ಸರ್ ನಿಮ್ಮ ಸರ್ಕಾರದಲ್ಲಿ ಬಂದುಬಿಟ್ಟು ನಮ್ಮದೆಲ್ಲ ಮಣ್ಣು ಹಾಕ್ಬಿಟ್ರಲ್ಲ, ನಮ್ಗೆ ಇದಕ್ಕೆ ತಿನ್ನೋದಕ್ಕೆ ಮಣ್ಣು ಹಾಕ್ಬಿಟ್ರಲ್ಲ ಅಂತ. ತಿನ್ನೋದಕ್ಕಲ್ಲ ನುಂಗೋದಕ್ಕೆ ಮಣ್ಣು ಹಾಕಿದ್ರಲ್ಲ ಅಂತ ಕೇಳಿದ್ರಲ್ಲ ಅಂತ ಹೇಳಿ ಅದನ್ನು ಮಾಡಿದ್ರು. ವಿ ಶುಡ್ ಬೆಂಡ್ ಡೌನ್ ಅವರ್ ಹೆಡ್ ಇನ್ ಶೇಮ್. ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಇದೆ, ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಬೇಕು. ಸುಳ್ಳು ಆಗಿರ್ತಕ್ಕಂಥ ಅಪರಾಧಿಗಳಿಗೆ ನಾವು ಆದಷ್ಟು ಅವಕಾಶಗಳನ್ನು ಮಾಡಿಕೊಡ್ತಿದ್ದೀವಿ. ಇವರೇನೆ ನಿಮ್ಮ ಎಲ್ಲರ ಜೇಬಿಗೆ ಕತ್ತರಿ ಹಾಕಿ ಎಷ್ಟೆಷ್ಟು ಕೀಳಬೇಕೋ ಅಷ್ಟು ಕಿತ್ತು, ಎಷ್ಟೆಷ್ಟು ಒಬ್ಬೊಬ್ಬರು ಆಫೀಸರ್ಸನ್ನು ಮನೆ ಕಟ್ಟಿರೋದನ್ನು, ಒಬ್ಬೊಬ್ಬರು ಆಫೀಸರ್ಸನ್ನು ಮಕ್ಕಳ ಮದುವೆ ಮಾಡಿರೋದನ್ನು ನೀವು ಹೋಗಿ ನೋಡಿದ್ರೆ ನಿಮಗೆ ಏನಪ್ಪ ಅನಿಸ್ಬಿಡುತ್ತೆ. ಕೋಟಿಗಟ್ಟಲೆ, 2 ಕೋಟಿ, 3 ಕೋಟಿ, 4 ಕೋಟಿ, 5 ಕೋಟಿ ನಮ್ಮ ಒಬ್ಬರು ಅಧಿಕಾರಿ ಮದುವೆ ಮಾಡಿದ್ರು, ಒಂದು ಮಗಳ ಮದುವೆನ ಮಾಡಿದ್ರು. ಅವಾಗ ಎಲ್ಲಿಂದ ಬಂತು 5 ಕೋಟಿ? ಇಲ್ಲ ಹೆಂಡತಿ ದುಡಿಮೆ ಅಂತ. ಹೆಂಡತಿ ಪಾಪ ಏನೂ ಇಲ್ಲ, ಅವ್ಳ ಮನೇಲಿ ಏನೂ ಇಲ್ಲ. ನೀವು ಹುಡುಕಿದ್ರೆ ಒಂದು ಎಕರೆ ಜಮೀನು, ನನಗೆ ಗೊತ್ತಿರೋ ಕೇಸ್ನಲ್ಲಿ ನಾನೇ ಇನ್ವೆಸ್ಟಿಗೇಷನ್ ಮಾಡಿದ್ದೆ ಆ ಕೇಸು. 1 ಎಕರೆ ಜಮೀನು ಅವಳಿಗೆ ಇರ್ತಕ್ಕಂಥದ್ದು ಹೆಂಡತಿಗೆ, ಇನ್ನೇನೂ ಇಲ್ಲ ದುಡಿದ್ಲಂತವಳು ಭಾಳ ಕಷ್ಟಪಟ್ಟು ಬೆವರು ಸುರಿಸಿ ದುಡಿದಿದ್ದು ನನ್ನ ಹೆಂಡತಿ. ನೀವು ಅವ್ಳನ್ನ ಕೇಳ್ರಿ, ನನ್ನ ಹತ್ರ ಏನು ಕೇಳ್ತೀರಿ ಅಂತ ಹೇಳ್ತಾರೆ. ಅಫ್ಕೋರ್ಸ್ ಅಲ್ಟಿಮೇಟ್ಲಿ ಅದರ ಕನ್ವಿಕ್ಷನ್ ಆಯಿತು ಅಂತ ತಿಳ್ಕೊಳ್ಳಿ ಅವ್ರದ್ದು. ದಿಸ್ ಈಸ್ ಆಫ್ಟರ್ 22 years. ಯಾವ ಕೇಸು ಗೊತ್ತಾ? ಸುಬ್ಬಯ್ಯ ಚೀಫ್ ಇಂಜಿನಿಯರ್ ಆಗಿ ಒಬ್ಬರು, ಹಿ ವಾಸ್ ಸೆಕ್ರೆಟರಿ ಟು PWD ಆಲ್ಸೋ. 22 ಆಫೀಸರ್ಸ್ ದೋಸ್ ಡೇಸ್. ಮಿಸ್ಟರ್ ಕಸ್ತೂರಿ ರಂಗನ್ ಅಂತ ನೀವು ಕೇಳಿರ್ಬೋದು. ಅನದರ್ ವೆರಿ ಹಾನೆಸ್ಟ್ ಆ್ಯಂಡ್ ವೆರಿ ಸ್ಟ್ರೈಟ್ ಫಾರ್ವರ್ಡ್ ಆಫೀಸರ್. ನಾವಿಬ್ಬರು ಒಟ್ಟಿಗೆ ಇದ್ವಿ. ವಿ ರಿಜಿಸ್ಟರ್ಡ್ ದೀಸ್ ಕೇಸಸ್, ಇನ್ವೆಸ್ಟಿಗೇಟೆಡ್ ಆಲ್ ದೀಸ್ ಕೇಸಸ್. ಆಫ್ಟರ್ years and years, I think more than 40% of the cases ended in conviction. 60% did not end, and still some more cases are still pending. Politicalisation of reservation comes here. What is the reservation they have? No, we have to help these people who are in a position to help us. ನಮಗೆ ಯಾರು ಸಹಾಯ ಮಾಡ್ತಾರೋ ಅವ್ರಿಗೆ ನಾವು ಸಹಾಯ ಮಾಡಿದವರು ದೇವ್ರು ನಮಗೆ ಒಳ್ಳೇದು ಮಾಡ್ತಾರೇನ್ರಿ ಅಂತ ಕೇಳ್ತಾರೆ ಅವರು. ಯಾವ ಸಹಾಯ ಮಾಡ್ತಾರೆ ಅಂದರೆ ಲಕ್ಷ್ಮಿ ಕಟಾಕ್ಷವನ್ನು, ಅದನ್ನು ಸಹಾಯ ಮಾಡ್ತಕ್ಕಂಥವ್ರು ನಾವು ಸಹಾಯ ಮಾಡಬೇಕು ಅಂತ ಹೇಳ್ತಾರೆ. ಸ್ನೇಹಿತರೆ, ಇದು 3 ಉದಾಹರಣೆಗಳನ್ನು ನಾನು ಕೊಟ್ಟಿರ್ತಕ್ಕಂಥದ್ದು ಇದೆ. ಕಾರಣ ಟ್ರಾಫಿಕ್ನಲ್ಲಿ 2 ಕೊಟ್ಟೆ, ಒಂದು ನಮ್ಮ DCRE, ದಟ್ ಇಸ್ ಸಿವಿಲ್ ರೈಟ್ಸ್ ಎನ್ಫೋರ್ಸ್ಮೆಂಟ್, ಸಿವಿಲ್ ರೈಟ್ಸ್ ಅದನ್ನು ಎನ್ಫೋರ್ಸ್ಮೆಂಟ್ ಮಾಡುವಾಗ ಕೊಟ್ಟೆ. ಈಗಲೂ ಹೇಳ್ತಾ ಇದ್ದೀನಿ, ಈ ಸರ್ಕಾರ ಖಂಡಿತ ಈ ಆ್ಯಕ್ಷನನ್ನು ಯಾವ ಸರ್ಕಾರ ಬಂದರೂ ಕೂಡ ತಗೊಳ್ಳಲ್ಲ. ಏಕೆಂದರೆ ಒಂದೊಂದು ಜನಾಂಗವನ್ನೇ ನೀವು ಕುರುಬರು ಅಂತ ತೆಗೆದುಕೊಂಡ್ರೆ ಥೌಸಂಡ್ಸ್ ಆಫ್ ಪೀಪಲ್, ನಾವು ರಿಜಿಸ್ಟರ್ಡ್ ಕೇಸಸ್ 1800 ಅಂತ ಏನು ಹೇಳಿದೆ, ದಟ್ ಈಸ್ ಅಗೇನ್ಸ್ಟ್ ದಿ ಆಫೀಸರ್ಸ್ ಹೂ ಆರ್ ಆಲ್ರೆಡಿ ಇನ್ ಸರ್ವಿಸ್. ಫಾಲ್ಸ್ಲಿ, ಅಫ್ಕೋರ್ಸ್ ಫಾಲ್ಸ್ಲಿ ಇದ್ದಾರೆ ಅವರು. ಆದರೆ ಅವ್ರ ಮಕ್ಕಳಿಗೂ ಅದೇ ಸರ್ಟಿಫಿಕೇಟು, ಅವ್ರ ಮೊಮ್ಮಕ್ಕಳಿಗೂ ಅದೇ ಸರ್ಟಿಫಿಕೇಟು. ಲೆಕ್ಕ ಹಾಕಿ, ಇಂಟು 2, 3, 4 ಲೆಕ್ಕ ಹಾಕಿ ಎಷ್ಟು ಜನ ಈ ಫಾಲ್ಸ್ ಸರ್ಟಿಫಿಕೇಟಿಂದ ಬರ್ಬೋದು. ಸುಪ್ರೀಂ ಕೋರ್ಟ್ ಡಿಸ್ಮಿಸ್ಡ್ ಥ್ರೂ ಔಟ್ ಎ ಪರ್ಸನ್ ಹೂ ವಾಸ್ IGP ಇನ್ ಕೇರಳ, ಒಂದು ನಾಯರ್ ಅಂತ ಹೇಳ್ಬಿಟ್ಟು ಅವ್ರನ್ನ ನಾಯರ್ನೂ ತೆಗೆದು ಹಾಕಿದ್ರು. ನಾಯರ್ ಮಗನೂ ಅದೇ ಫಾಲ್ಸ್ ಕ್ಯಾಟ್ ತೆಗೆದುಕೊಂಡು ಮೆಡಿಕಲ್ ಮಾಡ್ದ, ಅವ್ನ ಡಿಗ್ರಿನ ವಾಪಸ್ ತಗೊಳ್ತು. ಆಮೇಲೆ ನಾಯರ್ ಮಗಳು, ಶಿ ವಾಸ್ ಅ ವೆರಿ ಸೀನಿಯರ್ ಆಫೀಸರ್ ಇನ್ ದಿ IAS ರಿಸರ್ವೇಷನ್ ಕ್ಯಾಟಗರಿನಲ್ಲಿ ಬರ್ತಕ್ಕಂಥದ್ದು. ಅವ್ರಿಗೆ ಆ್ಯಕ್ಷನ್ ತೊಗೊಳಕ್ಕೆ ಕೇಳಿದ್ರು, ತೊಗೊಳ್ಳಿಲ್ಲ. ಶಿ ಸ್ಟಿಲ್ ಫೈಟಿಂಗ್ ಇನ್ ದ ಸುಪ್ರೀಂ ಕೋರ್ಟ್. ಇಲ್ಲ ನಾನು ಮೆರಿಟಲ್ಲೇ ಬಂದಿರೋದು ಅಂತ. ಆಮೇಲೆ ನೋಡಿದ್ರೆ ಅಲ್ಲೊಂದು ಬಿಲ್ಡಿಂಗ್ನಲ್ಲಿ ಸೆಕ್ರೆಟ್ರಿಯೇಟ್ನಲ್ಲಿ ಒಂದು ಪೋರ್ಷನ್ ಸುಟ್ಟೋಯ್ತು. ಒಂದು ಸರಿ ಸುಟ್ಟೋದಾಗ ನನ್ನ ರೆಕಾರ್ಡ್ ಸುಟ್ಟೋಯ್ತು ಅಂತ.
ಅದು ರೆಕಾರ್ಡ್ ಸುಟ್ಟು ಹಾಕಿದ್ರೋ ಸುಟ್ಟು ಹೋಯಿತೋ ಅಥವಾ ರೆಕಾರ್ಡ್ ಕಳ್ತನ ಮಾಡಿದ್ರೋ ಯಾರಿಗೂ ಗೊತ್ತಿಲ್ಲ. ಇವತ್ತಿಗೂ ನಮ್ಮ ಸರ್ಕಾರದಲ್ಲಿ, ನಾನು ಸರ್ಕಾರನ ಅಂತ ಬೈತಲ್ಲ, ಯಾಕೆ ನಾನು ಸರ್ಕಾರಿ ನೌಕರಾಗಿರ್ತಕ್ಕಂಥವ್ರು, ನಾವು ಏನು ಮಾಡಿದ್ದೀವಿ ಅಂದರೆ ಯಾರ್ಯಾರಿಗೆ ಹೆಲ್ಪ್ ಮಾಡಬೇಕೋ ಅವ್ರ ಫೈಲ್ಗಳನ್ನು ಇಲ್ಲಿಂದ ತೆಗೆದು ಅಲ್ಲಿಗೆ ಇಟ್ಬಿಟ್ಟಿದ್ದೀನಿ ನಾನು. ಯಾರಿಗೂ ಸಿಗಲ್ಲ. ಅಷ್ಟೊತ್ತಿಗೆ ಈ ಕೇಸವ್ರಿಗೆ ಟ್ರಾನ್ಸ್ಫರ್ ಆಗಿ ಹೋಗಿರ್ತಾನೆ. ಅವ್ನಿಗೇನು ಬರಬೇಕೋ ಅದು ಬಂದಿರುತ್ತೆ. 1 ಲಕ್ಷನೋ 10 ಲಕ್ಷನೋ 20 ಲಕ್ಷನೋ ಬಂದಿರುತ್ತೆ ಅವನಿಗೆ. ಅವ್ನು ತೊಗೊಂಡಿರ್ತಾನೆ. ಆ ಫೈಲ್ ನೀವು ಏನು ಹುಡುಕರೂ ಕಾಣಲ್ಲ. ಭಾಳ ಜನ ಕೇಳಿದ್ರು, ಏನು ಸರ್ ನೀವು ಹೋದೆಲ್ಲ ನಿಮ್ಮ ಆಫೀಸನ್ನು ಭಾಳ ಚೆನ್ನಾಗಿ ಇಂಪ್ರೂವ್ ಮಾಡ್ತೀರಿ ಹಾಗೆ ಹೀಗೆ ಅಂತ. ನಂದು ಒಳಗಡೆ ಗುಟ್ಟು ನಾನು ಯಾರಿಗೂ ಹೇಳಿಲ್ಲ, ಇವತ್ತು ನಿಮ್ಗೆ ಹೇಳ್ತಾ ಇದ್ದೇನೆ. ಹೋದ ಆಫೀಸ್ಗಳಿಗೆಲ್ಲ ಚೆನ್ನಾಗಿ ಬಣ್ಣ ಮಾಡಿಸ್ತೇನೆ. ಹೋದ ಆಫೀಸ್ಗಳಿಗೆಲ್ಲ ಫ್ಲೋರಿಂಗ್ ಚೆನ್ನಾಗಿ ಮಾಡ್ತೀನಿ. ಹೋದ ಆಫೀಸ್ಗಳನ್ನೆಲ್ಲ ಕಬೋರ್ಡನ್ನು ಓಪನ್ ಮಾಡಿ ಅದರಲ್ಲಿ ಇರೋದನ್ನೆಲ್ಲ ತೆಗೆದುಬಿಟ್ಟು ಸಾರ್ಟ್ಔಟ್ ಮಾಡಿಸ್ತೀನಿ. ಗುಟ್ಟೇನು ಗೊತ್ತಾದ್ರಲ್ಲಿ, ಮುಚ್ಚಾಕಿರೋ ಫೈಲ್ಗಳು ಸಿಗ್ತಾವೆ ಅಲ್ಲಿ, ನಮಗೆ ಕಳ್ತನ ಮಾಡಿರೋ ಫೈಲ್ಗಳು ಸಿಗ್ತವೆ, ನಮ್ಮ ರೆಕಾರ್ಡಲ್ಲಿ ಏನು ಇಲ್ದೇ ಇಲ್ಲೆಲ್ಲೋ ಹೋಗಿದ್ದಾವಲ್ಲ ಅವು ಸಿಗ್ತವೆ ಅಂತ. ಆ ಥರ ನನಗೆ ನನ್ನ ಎದುರುಗಡೆಗೆ ಬಂದಿದ್ದು 4 ಫೈಲು ಅಲ್ಲಿ ಹೋದಾಗ 1800 ಕೇಸಸ್ ವಿಚ್ ಹ್ಯಾವ್ ಬಿನ್ ಪ್ರೂವ್ಡ್ ಎಲ್ಲ ಮುಚ್ಚಿಟ್ಟವು. ಸೊ ಎಲ್ಲ ಕಬೋರ್ಡನ್ನು ಖಾಲಿ ಮಾಡಿಸಿ ಇದೆಲ್ಲ ಹಳೇದಾಗಿಬಿಟ್ಟಿದೆ, ಗಾಡ್ರೇಜ್ ಅಲ್ಮೇರಾಸು ಇದನ್ನೆಲ್ಲ ಬಿಸಾಡಿ ಹೊಸದಾಗಿ ಮಾಡೋಣ, ಸ್ವಲ್ಪ ಡಿಗ್ನಿಟಿ ಇರಲಿ ಆಫೀಸಿಗೆ ಅಂಥೇಳಿ ಮಾಡಿಸೋದ್ನಲ್ಲ. ಆವಾಗ ಸಿಕ್ತು. ಆದರೂ ನಮ್ಮ IAS IPS ಆಫೀಸರ್ ಕೆಲವು ಫೈಲ್ ಸಿಕ್ಕಲೇ ಇಲ್ಲ, ಕೊನೆಗೂ ಸಿಗಲಿಲ್ಲ. ಅಲಿಗೇಷನ್ ಇದೆ, ಕೇಸ್ ರಿಜಿಸ್ಟರ್ ಆಗಿದೆ, ಇನ್ವೆಸ್ಟಿಗೇಷನ್ ಆಗಿದೆ, ಪ್ರೂವ್ ಆಗಿದೆ, ಫೈಲ್ ಇಲ್ಲ. ಅದು ಫೈಲ್ ನಮ್ಮಲ್ಲೇ ಕಳ್ತನ ಆಗಲ್ಲ. ನಮ್ಮಲ್ಲಿಂದ ವಿಧಾನಸೌಧಕ್ಕೆ ಹೋಗುತ್ತೆ, ಅಲ್ಲಿಂದ DPRಗೆ ಹೋಗುತ್ತೆ, ಅಲ್ಲಿಂದ ಚೀಫ್ ಸೆಕ್ರೆಟರಿ ಆಫೀಸ್ಗೆ ಹೋಗುತ್ತೆ, ಇನ್ನೆಲ್ಲೆಲ್ಲ ಹೋಗುತ್ತೆ. ಎಲ್ಲ ಒಂದು ಕಡೆ ಕಳ್ತನ ಆಯಿತು. ಇವ್ರಿಗೆ ಅವ್ರನ್ನ ಕೇಳಿ, ಸರ್ ನಮಗೆ ಗೊತ್ತಿಲ್ಲ, ನಮಗೆ ಬಂದಿತ್ತು ಬಟ್ ಫೈಲ್ ಎಲ್ಲೋಯ್ತೋ ಗೊತ್ತಿಲ್ಲ, ಮೂವ್ಮೆಂಟ್ ರಿಜಿಸ್ಟ್ರಲ್ಲಿ ಎಂಟ್ರಿ ಆಗಿಲ್ಲ ಅಂತ. ಯಾವುದು ಎಂಟ್ರಿ ಆಗಲ್ಲ. ಕಳ್ತನ ಮಾಡಬೇಕಾದ ಫೈಲ್ಗಳು ಯಾವತ್ತೂ ಮೂವ್ಮೆಂಟ್ ರಿಜಿಸ್ಟ್ರಲ್ಲಿ ಆಗೋದೇ ಇಲ್ಲ. ಅದನ್ನು ಕಳ್ತನ ಮಾಡೋ ಒಂದು ದಾರಿನ ಯಾರಾದರೂ ಲೆಕ್ಕ ಹಾಕಿಟ್ಟಿರ್ತಾರೆ ಪೊಲೀಸ್ನವರು. ನೀವು ಇಂಥ ದಾರಿನಲ್ಲೇ ಹಿಂಗೆ ಹೋಗಬೇಕು, ಹಿಂಗೆ ಹೋದ್ರೆ ಕಳ್ತನ ಮಾಡ್ಬೋದು, ಅಲ್ಲಿ ಹೋದರೆ ಈ ಬೀಗ ಹೊಡಿಬೋದು, ಬೀಗ ಒಳಗಡೆ ಹೋದರೆ ಇಂಥ ಗಾಡ್ರೇಜ್ ಆಲ್ಮೇರ ಅದು ಕೀ ಯಾವಾಗಲೂ ಕೂಡ ಹೆಸರುಗಳ ಡಬ್ಬಿನಲ್ಲೋ ಇನ್ನೊಂದು ಯಾವುದೋ ಡಬ್ಬಿನಲ್ಲೋ ಅಥವಾ 2 ಬಟ್ಟೆಗಳ ಮಧ್ಯಾನೋ ಇಲ್ಲ ಬಾಗಿಲು ಮೇಲ್ಗಡೆಗೋ ಇಲ್ಲ ಪೇಪರ್ ಕೆಳಗಡೆಗೋ ಇಟ್ಟಿರ್ತಾರೆ ಅಂತ ನಮ್ಮ ಕಳ್ಳರಿಗೆ ಯಾರಾದರೂ ಹೇಳ್ತೀವಿ ನಾವು. ಇಲ್ಲ, ಕಳ್ಳರು ಅವರಾಗೆ ಪತ್ತೆ ಮಾಡ್ಕೋತಾರೆ. 4 ಸರಿ ಹಿಂದೆ ಮುಂದೆ ನೋಡ್ತಾರೆ, ಈ ಮನೆ ಯಾವಾಗಲೂ ಬೀಗ ಹಾಕಿರುತ್ತೆ, ಇಲ್ಲಿ ಯಾರೂ ಇಲ್ಲ. ಹೋದ ಕೊಂಡಿಗೆನೇ ಒಂದು ಬಟ್ಟೆ ಗಿಟ್ಟೆ ಸುತ್ತಕೊಂಡ, ಆ ಲಾಕಿಗೆ ಹಾಕಿದ. ಕೊನೆಗೆ ಇದನ್ನು ಯಾರು ಇದನ್ನು ಹೇಳಿದೆ ಅಂತ ಮಾಡೋಕ್ಕೋಗ್ಬೇಡಿ, ಯಾಕೆಂದರೆ ಭಾಳ ಸರಿ ಸಿನಿಮಾ ನೋಡಿ ಕಳ್ತನ ಮಾಡಿದಾರೋ ಜಾಸ್ತಿ. ಒಂದು ಕಬ್ಬಿಣದ ಕೊಕ್ಕೆ ಅದು ಚೆನ್ನಾಗಿ ಬಟ್ಟೆ ಸುತ್ಕೊಂಡ್ಬಿಡ್ತಾನೆ. ನಿಮ್ಮದು ಲಾಕ್ ಹಾಕಿರ್ತೀರಿ, ಆ ಲಾಕ್ ಒಳಗಡೆ ಹಿಂಗೆ ಹಾಕ್ತಾನೆ, ಹಿಂಗೆ ಎತ್ತಾನೆ ಜೋರಾಗಿ ಒಂದು ಸರಿ ಕಟಕ್ಕಂತ ಅದು ಬಂದುಬಿಡುತ್ತೆ ಲಾಕು. ಯಾವ ಲಾಕ್ಗಳಾಗಲಿ ಇವತ್ತಿನಂಥ ಸೆಕ್ಯೂರಿಟಿ ಇಲ್ಲ, ಬಂದುಬಿಡ್ತದೆ ಅಂತ ಕೆಳಗಡೆ ಬಂದುಬಿಡುತ್ತೆ, ಅದು ಲಾಕ್ ತುಂಡಾಗಿಬಿಡುತ್ತೆ ಅಲ್ಲಿಗೆ. ಸೊ ಶಬ್ದನೇ ಆಗೋದಿಲ್ಲ. ಲಾಕ್ ತಗೋತಾನೆ, ಒಳಗಡೆ ಹೋಗ್ತಾನೆ, ಒಳಗಡೆಯಿಂದ ಬಾಗಿಲು ಹಾಕ್ಕೊಡ್ತಾನೆ, ಚೆನ್ನಾಗಿ ಎಲ್ಲ ಅಲ್ಲಿ ಏನೇನು ಇದೆಯೋ ಎಲ್ಲ ಒಂದು ಸರಿ ನೋಡ್ತಾನೆ. ಅವನಿಗೆ ಬೇಕಾಗಿದ್ದು ಮಾತ್ರ, ಕೆಲವು ಮಾತ್ರ ಬೇಕು ಅವನಿಗೆ. ಗೋಲ್ಡ್ ಬೇಕು, ಸಿಲ್ವರ್ ಬೇಕು, ಕ್ಯಾಶ್ ಬೇಕು. ನೀವು ಬೇಕಾದಿಡಿ ಅವ್ನು ಮುಟ್ಟೋದಿಲ್ಲ. ಕೆಲವರು ಬರೀ ಕಳ್ತನ ಮಾಡೋದು TV ಗಳನ್ನು ಅಥವಾ ಈ ಟೇಪ್ ರೆಕಾರ್ಡ್ಗಳನ್ನು ಅಂಥವ್ರನ್ನೇ ಕಳ್ತನ ಮಾಡ್ತಾರೆ. ಯಾಕಂದರೆ ಕೊಂಡುಕೊಳ್ಳೋರು ಇದ್ದಾರೆ ಅಲ್ಲಿ. ಕೊಟ್ಟವರು 10,000 ರೂಪಾಯಿ ಕೊಟ್ಟಿರ್ತಕ್ಕಂಥ ಒಂದು ಆರ್ಡಿನರಿ TVಗೆ 500 ರೂಪಾಯಿ ಕೊಡ್ತಾನೆ ಅವನು. ಯಾರು ರಿಸೀವರ್ ಆಫ್ ಸ್ಟೋಲನ್ ಪ್ರಾಪರ್ಟಿ. ಅಗೈನ್ ಕ್ರಿಮಿನಲೈಸೇಷನ್ ಆಫ್ ಬ್ಯೂರೋಕ್ರಸಿ ಪ್ಲೇಸ್ ಹಿಯರ್. ನಾನು ರಿಸೀವರ್ ಆಫ್ ಸ್ಟೋಲನ್ ಪ್ರಾಪರ್ಟಿ ಹತ್ರ ಹೋಗಿ ಆ ಪ್ರಾಪರ್ಟೀಸನ್ನ ಇಲ್ಲ ಅಂತ ವಾಪಸ್ಸು ನೀನು ರಿಸೀವ್ ಮಾಡಿದ್ಯಾ ಅಂತ ಇವನು ಹೇಳ್ತಾನೆ. ಎಂಥ ಕಳ್ತಿದ್ದಾರೆ ಅಂತ ಹೇಳಿದ್ರೆ, ನಾನು ಭಾಳ ಹಿಂದೆ ಅಲ್ಸುರ್ಗೇಟ್ ಪೊಲೀಸ್ ಸ್ಟೇಷನಲ್ಲಿ, ಅಲ್ಸುರ್ಗೇಟ್ ಡಿವಿಷನ್ನಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಪೊಲೀಸ್ ಆಗಿದ್ದೆ. ಅಲ್ಲೊಬ್ಬ ಚಿಗರೆ ನಾಗ ಅಂತ ಅವನ ಹೆಸರು. ಆ ಚಿಗರೆ ನಾಗನ್ನು ಒಂದು ಸಾರಿ ಹೀಗೆ ನಾವು ಅರೆಸ್ಟ್ ಮಾಡಿದ್ವಿ. ಅವನು ಸುಮಾರು ಒಂದು 42 ಕಳ್ತನಗಳನ್ನು ಮಾಡಿದ್ದ. ಸುಮಾರು ಒಂದು 4 ವರ್ಷ ಅವ್ನು ಸಿಕ್ಕಿರಲಿಲ್ಲ ಯಾರ ಕೈಗೂ ಕೂಡ. ಅವನನ್ನು ಕರ್ಕೊಬಂದರು. ಆಮೇಲೆ ಹೇಳಿದ್ರು, ಸಾರ್ ಸಿಕ್ಕಿಬಿಟ್ಟು ನಾವು ಚಿರನಾಗ ಸಿಕ್ಕದ ಅಂತ, ಸಂಪಂಗಿ ರಾಮನಗರದವನು. ಸರಿ ಅಂತ ನಾನು ಹೋಗಿ ಸ್ಟೇಷನಲ್ಲಿ ಕೂತ್ಕೊಂಡ್ಬಿಟ್ಟು ಅವನಿಗೆ ಕ್ವಶನ್ ಮಾಡೋಕ್ಕೆ ಶುರು ಮಾಡಿದೆ. ಆಮೇಲೆ ಏನಪ್ಪ ಏನು ಎಷ್ಟೆಷ್ಟು ಕಳ್ತನ ಮಾಡಿದೆ ಹಾಗೆ ಅಂತ ಸುಮ್ಮನೆ ಹಂಗೆ ನಿಂತ್ಕೊಂಡ. ನಮ್ಮ ಇನ್ಸ್ಪೆಕ್ಟರ್ ನಾನು ಬಂದ್ಬಿಟ್ಟು ಅವನಿಗೆ 4 ಒದಿಬೇಕು ಸಾರಿ ಇವನಿಗೆ ಸುಮ್ಮನೆ ಇವಾಗ ಇವನಿಗೆ ಹೋದರೆ ಎಲ್ಲ ಬರ್ತದೆ ಬಾಯಿಗೆ ಅಂತ. ನಮ್ಮ ಲ್ಯಾಂಗ್ವೇಜ್ ತುಂಬ, ನಾವು ಸಂಸ್ಕೃತ ಭಾಳ ಚೆನ್ನಾಗಿ ಮಾತಾಡ್ತೀವಿ ಅಲ್ಲಿ, ನಿಮ್ಗೆ ಗೊತ್ತುಂಟದು. ಆಮೇಲೆ ಭಾಳ ಸಂಸ್ಕೃತ ಮಾತಾಡಿದ್ರೆ ಸುಸಂಸ್ಕೃತಿ ಉಳ್ಕೊಡ್ತದೆ. ನೀವು ಭಾಳ ಸಂಸ್ಕೃತ ಭಾಷೆ ಇಲ್ಲದೇ ಭಾಳ ಇದರಲ್ಲಿ ಮಾತಾಡಿ ನೀವು ದಯಮಾಡಿ ನೀವು ಟ್ರಾಫಿಕ್ ಸಿಗ್ನಲಲ್ಲೆಲ್ಲ ರೆಡ್ ಸಿಗ್ನಲ್ ಬಂದಿದೆ, ತಾವು ದಯಮಾಡಿ ನಿಲ್ಲಿಸಿ ಸರ್, ಮುಂದೆ ಹೋಗಬೇಡಿ ಸರ್, ತೊಂದರೆ ಆಗುತ್ತದೆ. ಮುಚ್ಚ್ರಿ, ನಾನು ಹೋಗಿದ್ದೇನೆ, ಅವರೆಲ್ಲ ನೋಡ್ಕೊಳ್ರಿ, ನನಗೇನು ಕೇಳ್ತೀರಾ ನೀವು ಅಂತ ನಾನು ಕೇಳ್ತೀನಿ. ಅವನಿಗೆ ಲೈ ಮುಚ್ಚೋ ಭಾಳ ಇದಕ್ಕೆ ಅಂದರೆ ಓದಿತೀನಿ ನೋಡಿ ಅಂತ. ಅವಾಗ ಸುಮ್ಮನೆ ಬರ್ತಾನೆ, ಬಾಯಿ ಮುಚ್ಕೊಂಡು ಹಿಂದೆ ಬರ್ತಾನೆ ಅವನು. ನಮ್ಮ ಲೀಗಲಿ ನಡ್ಕೊಳ್ಬೇಕು ಅಂತ ಹೇಳಿದ್ರು ಕೂಡ ಈ ಸಂಸ್ಕೃತ ಭಾಷೆಯನ್ನು ಉಪಯೋಗಿಸ್ತದೆ. ಬಾಂಬೆನಲ್ಲಿ ಯಾರೂ ಟ್ರಾಫಿಕ್ ಅಫೇರ್ಸ್ ಮಾಡಲ್ಲ. ಯಾಕಂದರೆ ಬಾಂಬೆ ಕಾನ್ಸ್ಟೇಬಲ್ಸ್ ಆಲ್ ಓವರ್ ದ ವರ್ಲ್ಡ್ ಆರ್ ನೋನ್ ಫಾರ್ ದೇರ್ ಎಫಿಷಿಯನ್ಸಿ ಆಫ್ ಯೂಸ್ ಆಫ್ ಲ್ಯಾಂಗ್ವೇಜ್. ಅವ್ರ ಹತ್ರ ಒಂದು ಸರಿ ಬಯಸ್ಕೊಂಡವರು, ಅವ್ರು ಹಿಂದಿನಲ್ಲಿ ಮರಾಠಿನಲ್ಲಿ ಬೈತಾರೆ, ನೀವು ಕೇಳಬೇಕದನ್ನು. ಬಯಸ್ಕೊಂಡವರು ಪುನಃ ಟ್ರಾಫಿಕ್ ಅಫೆನ್ಸ್ ಮಾಡಲ್ಲ. ಅವ್ರು ಕೋರ್ಟ್ಗೂ ಕಳಿಸಲ್ಲ, ಏನೂ ಇಲ್ಲ, ಸುಮ್ಮನೆ ಒಂದು ಸ್ವಲ್ಪ ದುಡ್ಡಿಟ್ಟು ನಡೀತಿರ್ತಾರೆ ಅವರು. ಬಾಂಬೆನಲ್ಲಿ ಇಟ್ ಇಸ್ ವೆರಿ ಎಫಿಷಿಯೆಂಟ್, ಭಾಳ ಎಫಿಷಿಯೆಂಟಾಗಿ ವರ್ಕ್ ಆಗೋದು. ಯಾಕೆ ಅಂದರೆ ಅಷ್ಟು ಚೆನ್ನಾಗಿ ಬೈತಾರೆ ಅವರು. ಅವನ ಸಿಗ್ನಲ್ ಕ್ಲಿಯರ್ ಆಗೋವರೆಗೂ ಅವ್ನು ಹಿಡ್ಕೊಂಡು ಬೈತಾನೆ ಇರ್ತಾರೆ. ಅವನಿಗೆ ಎಲ್ಲರ ಮುಂದೆ ಬೈತಾರೆ ಇರ್ತಾರೆ.
ಇನ್ನೊಂದೇನೋ ಹೇಳ್ತಾರೆ, ಒಳ್ಳೆಯ ಸ್ನೇಹಿತರಾದರೆ ಯಾವಾಗಲೂ ಕೂಡ ಒಬ್ಬರನ್ನೇ ಕರೆದವ್ರು ಮಾಡಿದ ತಪ್ಪಿನ ಬಗ್ಗೆ ಹೇಳ್ಬೇಕಂತೆ. ಅವ್ನು ಕೆಟ್ಟ ಸ್ನೇಹಿತ ಯಾರ ಅಂದ್ರೆ ಎಲ್ಲರ ಮುಂದೆ ಅವನು ಮಾಡಿದ್ರ ಬಗ್ಗೆ ಬೈತಾನಲ್ಲ, ಅವ್ನು ಭಾಳ ಕೆಟ್ಟ ಸ್ನೇಹಿತ ಅಂತ. ಏಕೆಂದರೆ ಎಲ್ಲರ ಮುಂದೆ ಹೇಳ್ಕೊಳ್ಳೋದು ಭಾಳ ದೊಡ್ಡಸ್ತಿಗೆ ಬಂದುಬಿಡುತ್ತೆ ನಮ್ಗೆ. ಭಾಳ ಜನ ಆಫೀಸರ್ಸ್ ಆಗಲಿ, ಪೊಲಿಟಿಷಿಯನ್ಸ್ ಆಗಲಿ, ಲೀಡರ್ಸ್ ಆಗಲಿ, ಅಥವಾ ಯಾವುದೇ ಇನ್ಸ್ಟಿಟ್ಯೂಷನಲ್ಲಾಗಲಿ ಒಬ್ಬನಿಗೆ ಬೈಬೇಕು ಅಂತ ಹೇಳಿದ್ರೆ ಎಲ್ಲರೂ ಇದ್ದಾಗ ಅವನ ಮುಂದೆ ಬಾಯಿಗೆ ಬಂದಾಗ ಬೈದು ನಾನು ಬಹಳ ದೊಡ್ಡ ಸಾಭ್ಯಾಸ್ತ ಅಂತ ಅಂದ್ಕೊಂಡ್ಬಿಡೋದು. ಯಾರು ಬೈತಾನೋ, ಯಾವ ಭಾಷೆನ ಉಪಯೋಗಿಸ್ತಾನೋ, ಯಾವ ಅಪರಾಧ ಮಾಡಿದಾನೆ ಅಂತ ಬಗ್ಗೆ ಹೇಳ್ತಾನೋ, ನಾನು ನಿಮ್ಗೆ ಹೇಳ್ತೀನಿ, ಅವನೇ ಅದಕ್ಕೆ ಲಾಯಕ ಬಯಸ್ಕೊಳ್ಳಿಕ್ಕೆ. ಕೆಟ್ಟ ಭಾಷೆ ಉಪಯೋಗಿಸೋರು ಕೆಟ್ಟವರೇ, ಒಳ್ಳೆಯ ಭಾಷೆ ಉಪಯೋಗಿಸ್ತಕ್ಕಂಥವ್ರು ಒಳ್ಳೆಯವರೇ. ಆದರೆ ಎಲ್ಲ ಕಡೆಗೂ ಒಳ್ಳೆಯ ಭಾಷೆ ನಡೆಯಲ್ಲ, ಎಲ್ಲ ಕಡೆಗೂ ಕೆಟ್ಟ ಭಾಷೆ ನಡೆಯಲ್ಲ. ಸಂದರ್ಭಕ್ಕೆ ತಕ್ಕನಾಗಿ ಬಹುಶಃ ನಮ್ಮ ಭಾಷೆನ ಅಳವಡಿಸ್ಕೊಳ್ಬೇಕಾಗ್ತದೆ. ಈ ಭಾಷೆ ಅಂತಕ್ಕಂಥದ್ದು ಕೂಡ ಎ ಕೈಂಡ್ ಆಫ್ ಕ್ರಿಮಿನಲೈಸೇಷನ್. ನಾವು ಬೇರೆಯವ್ರಿಗೆ ಕೇಸ್ ರಿಜಿಸ್ಟರ್ ಮಾಡ್ತೀವಿ, ಡೆಫಮೇಷನ್ ಕೇಸ್ ರಿಜಿಸ್ಟರ್ ಮಾಡ್ತೀವಿ ತಾನೇ? ಇಲ್ಲ ಇನ್ಸಲ್ಟ್, ಅದ್ರ ಬಗ್ಗೆ ನಾವು ಕೇಸ್ ರಿಜಿಸ್ಟರ್ ಮಾಡ್ತೀವಿ, ಅವ್ರ ಬಗ್ಗೆ ಆ್ಯಕ್ಷನ್ ತೊಗೊಳ್ತೀವಿ. ಆದರೆ ಪೊಲೀಸ್ನವ್ರ ಬಗ್ಗೆ ನಾವು ಯಾರೂ ತೊಗೊಳೋದೇ ಇಲ್ಲ. ಪ್ರಾಬಬ್ಲಿ ಎ ಡೇ ಹ್ಯಾಸ್ ಟು ಕಮ್ ವೆನ್ ವಿ ಹ್ಯಾವ್ ಟು ಇನಿಷಿಯೇಟ್ ದಿಸ್ ಪ್ರಾಸೆಸ್. ವಿ ಹ್ಯಾವ್ ಟು ರಿಜಿಸ್ಟರ್ ಕೇಸಸ್ ಅಗೇನ್ಸ್ಟ್ ಎನಿ ಪರ್ಸನ್ who abuses another person unnecessarily without any ground. ಅದನ್ನು ಮಾಡ್ತಾ ಬಂದರೆ ಬಹುಶಃ ಇಂಪ್ರೂವ್ ಆಗ್ತದೆ ಅಂತ ಅಂದ್ಕೊಂಡಿದ್ದೇನೆ. ಬಿಕಾಸ್ ದಟ್ ಈಸ್ ಎ ಕ್ರಿಮಿನಲ್. ನಾರ್ಮಲಿ ಎನ್ ಇನ್ನೋಸೆಂಟ್, ಎ ವೆರಿ ಗುಡ್, ವೆರಿ ಹಾನೆಸ್ಟ್ ಪರ್ಸನ್ ಗೋಯಿಂಗ್ ಟು ಎ ಪೊಲೀಸ್ ಸ್ಟೇಷನ್ ಗೆಟ್ಸ್ ಅಬ್ಯೂಸಸ್ ಫ್ರಮ್ ಹಿಮ್, ಹಿ ಕಮ್ಸ್ ಬ್ಯಾಕ್ ಆ್ಯಂಡ್ ಸೇಸ್ ಈಸ್ ನ್ಯಾಸ್ಟಿ ಪೊಲೀಸ್, ವರ್ಸ್ಟ್ ಪೊಲೀಸ್ ಅಂತ ಎಲ್ಲರ ಹತ್ರನೂ ಹೇಳ್ಕೊಂಡು ಹೋಗ್ತಾನೆ. ಆಮೇಲೆ ಎಲ್ಲರ ಮುಂದೆ ಅವನು ಬಯಸ್ಕೊಂಡು ಅವಮಾನ ಮಾಡಿಸ್ಕೊಂಡಿದ್ದರಿಂದ ನಾನು ಬದುಕೋದೇ ಬೇಡ ಅಂತ ಯಾರಿಗೂ ಕೇಳದೆ ಮನೆ ಬಿಟ್ಟು ಹೋಗಿರ್ತೇನೆ. ಮತ್ತೊಂದು ಕಂಪ್ಲೇಂಟ್ ಬರುತ್ತೆ, ಮಿಸ್ಸಿಂಗ್ ಕಂಪ್ಲೇಂಟ್ ನಮ್ಮಲ್ಲಿ ಬರೋದು ಸುಮ್ಮನೆ ನೆಪಕ್ಕೆ ಮಾತ್ರ. ಅಕಸ್ಮಾತಾಗಿ ಅವನಲ್ಲಿ ಸಿಕ್ಕಿದ್ರೆ, ಅಥವಾ ಯಾರೋ ಒಬ್ಬ ಔಟ್ ಆಫ್ 100 ಯಾರೋ ಒಬ್ಬ ಪೊಲೀಸ್ ಆಫೀಸರ್ ಏನೋ ಪ್ರಯತ್ನ ಪಟ್ಟು ಹುಡುಕಿದ್ರೆ ನಮಗೆ ಸಿಗ್ಬೋದೇ ಹೊರತು ಇಲ್ಲವಲ್ಲ. 99% ಆಫ್ ದ ಮಿಸ್ಸಿಂಗ್ ಕೇಸಸ್ ವಿ ಹ್ಯಾವ್ ನೆವರ್ ಟ್ರೇಸ್ಡ್ ಬಿಕಾಸ್ ದೇರ್ ಇಸ್ ನೋ ಸಿನ್ಸಿಯಾರಿಟಿ ಇನ್ ಅಸ್. ನನ್ನ ಮಗ ಕಳೆದೋದ್ರೆ ಎಲ್ಲರಿಗೂ ಬೈಕೋತೀನಿ ನಾನು, ಆದರೆ ಇನ್ನೊಬ್ಬರ ಮಗ ಕಳೆದೋದ್ರೆ ನನಗೆ ಅದು ಟಚ್ ಆಗೋದಿಲ್ಲ. ದಟ್ ಇಸ್ ಅಗೈನ್ ಐ ಕಮಿಟ್ ಎ ಕ್ರೈಮ್ ಇನ್ ನಾಟ್ ಡೂಯಿಂಗ್ ಡ್ಯೂಟಿ, allowing a missing person to miss forever. Either miss forever from the house or miss forever from the world. ಬಿಕಾಸ್ ಒಂದು ಸಾರಿ ಅವ್ರು ಹೋದ ಮೇಲೆ ಯು ಡೋಂಟ್ ನೋ, ತಿನ್ನೋದಕ್ಕೆ ಬೇಕು ನೋಡಿ, ಅದು ಸಿಗೋದೇ ಇಲ್ಲ ಅಂತ ಹೇಳಿದಾಗ ದಿ ಲಾಸ್ಟ್ ರೆಸಾರ್ಟ್ ಇಸ್ ಲೆಟ್ ಮೀ ಡೈ, ಲೆಟ್ ಮೀ ಕಮಿಟ್ ಸೂಯಿಸೈಡ್ ಅಂತ ಬರ್ತದೆ. ಸೊ ದಟ್ ಈಸ್ ಒನ್ ಥಿಂಗ್ ಐ ಥಿಂಕ್ ವಿ ಹ್ಯಾವ್ ಟು ಆಲ್ವೇಸ್ ರಿಮೆಂಬರ್ ದಟ್ ವಿ ಶುಡ್ ನಾಟ್ ಸಿಂಪ್ಲಿ ಕೀಪ್ ಕ್ವೈಟ್, ಬಟ್ ವಿ ಶುಡ್ ಆಲ್ವೇಸ್ ಕ್ವೆಶ್ಚನ್ ಎ ಬ್ಯೂರೋಕ್ರಾಟ್ to prevent him becoming a criminal later. Why you are not talking like this? As far as possible, it is better to talk in a very decent language to an indecent person, so that he understands, oh, there is also a decent language anta. A person who uses indecent language, if I start talking to him in very decent language, he realizes, ಅರೆ ಇತರನ್ನು ಮಾತಾಡಿದ್ರೆ ಎಫೆಕ್ಟಿವ್ ಆಗಿರುತ್ತಲ್ಲ ಅಂತ ಹೇಳ್ಬಿಟ್ಟು ಗೊತ್ತಾಗ್ತದೆ. So that is also another thing. All this happens ವೈ ಅಂತ ನಾನು ಬಹಳ ಸರಿ ಯೋಚನೆ ಮಾಡಿದಾಗ, ವೈ ದಿಸ್ ರಿಸರ್ವೇಷನ್ ಇದ್ದರೂ ಕೂಡ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ನಾವು ವೆನ್ ಯು ಆರ್ ಅಪಾಯಿಂಟೆಡ್ ಟು ಸರ್ವ್, ವಿ ಡೋಂಟ್ ಸರ್ವ್ ಬಟ್ ವಿ ಗೆಟ್ ಸರ್ವ್ಡ್. ಗೌರ್ಮೆಂಟ್ ಸರ್ವೆಂಟ್ ಬಗ್ಗೆ ಹೇಳ್ತಾನೆ. ಯಾರು ಗೌರ್ಮೆಂಟ್ ಸರ್ವೆಂಟ್ ಅಂತ ಹೇಳಿದ್ರೆ, ಯಾರು ಇನ್ನೊಬ್ಬರನ್ನ ಸರ್ವೆಂಟ್ ಅಂದ್ಕೊಂಡು ಸರ್ವಿಸ್ ಮಾಡಿಸ್ಕೊಳ್ತಾರೋ ಅವ್ರು ಗೌರ್ಮೆಂಟ್ ಸರ್ವೆಂಟ್ ಅಂತ. ಉಳಿದವರೆಲ್ಲ ನನಗೆ ಸರ್ವೆಂಟ್ಸ್ ಅಂತ ಅಂದ್ಕೊಂಡು ಅವ್ರ ಹತ್ರ ನಾನು ಸರ್ವಿಸ್ ಮಾಡಿಸ್ಕೊಂಡ್ರೆ ಆವಾಗ ಗೌರ್ಮೆಂಟ್ ಸರ್ವೆಂಟ್ ಅಂತ ಆಗ್ತದೆ ಅಂತ ಅವ್ರು ಹೇಳ್ತಾರೆ. ಅದೇನೇ ಇಲ್ಲಿ ನನಗೆ ಒಬ್ಬ ಕವಿ ಹೇಳಿರ್ತಕ್ಕಂಥದ್ದು ನನಗೆ ಯಾವಾಗಲೂ ನೆನಪು ಬರ್ತದೆ. ಯಾತಕ್ಕೋಸ್ಕರ ಇದೆಲ್ಲ ಆಗ್ತದೆ ಅಂತ ಹೇಳಿದ್ರೆ, ನಮ್ಮ ಸಂಬಂಧಗಳು ಸರಿಯಿಲ್ಲ. ಯಾವ ನಮ್ಮ ಸಂಬಂಧಗಳು ಅಂದರೆ, ನಾವು ಮತ್ತು ಅಧಿಕಾರಿಗಳು, ನಾವು ಮತ್ತು ಸರ್ಕಾರ, ನಾವು ಈ ಸಂಬಂಧಗಳು ನಮಗೆ ಯಾವತ್ತೂ ಕೂಡ ನಾವು ಹೊಂದ್ಕೊಂಡು ಹೋಗ್ತಾರೆ, ಅದನ್ನು ಮಾಡ್ತಾನೇ ಇಲ್ಲ. ಒಬ್ಬ ಕವಿ ಭಾಳ ಚೆನ್ನಾಗಿ ಹೇಳ್ತಾನೆ, ಅಕ್ಕಪಕ್ಕದವರ ಬಂಧು ಬಳಗದವರ ಜೊತೆಯಲ್ಲೇ ಬೆಳೆದವರ ಮನದಲ್ಲಿ ಮನೆಯ ಮಾಡದವರು. ಅಕ್ಕಪಕ್ಕದವರ ಬಂಧು ಬಳಗದವರ ಜೊತೆಯಲ್ಲೇ ಬೆಳೆದವರ ಮನದಲ್ಲಿ ಮನೆಯ ಮಾಡದವರು ಆ ಕಾಣದ ದೇವರನ್ನೇನು ಗೆದ್ದಾರು. ಏನು ಪೂಜೆ, ಏನು ಹೋಮ, ಏನೇನೋ ಮಾಡ್ತೀವಿ ಪ್ರೀತಿಗೋಸ್ಕರ, ದೇವರು ಪ್ರೀತಿಯನ್ನು ಸಂಪಾದನೆ ಮಾಡೋಕ್ಕೋಸ್ಕರ. ನಮ್ಮ ಪಕ್ಕ ಇರೋರ ತೊಂದರೆಯನ್ನು ನಾನು ನೋಡೋದಿಲ್ಲ, ನಮ್ಮ ಪಕ್ಕದವ್ರ ಸಂತೋಷದಲ್ಲಿ ನಾನು ಹಂಚಿಕೊಳ್ಳೋದಿಲ್ಲ, ನನ್ನ ಸಂತೋಷವನ್ನು ನಾನು ಇನ್ನೊಬ್ಬರ ಜೊತೆ ಹಂಚಿಕೊಳ್ಳೋದಿಲ್ಲ. ಆದರೆ ನಾನು ಯಾವಾಗಲೂ ಯಾವತ್ತು ನೋಡಿದ್ರೂ ಅವ್ರ ಮನೇಲಿ ಗಲಾಟೆ, ಯಾವತ್ತು ನೋಡಿದ್ರು ಕಳ್ತನ ಆಯ್ತು ರೀ, ಬಡ್ಕೊತಾ ಇದ್ವಿ, ಮನೆ ಬಂದು ಬಾಗಿಲು ನೋಡ್ಕೊಂಡು ಕಳ್ತನ ಮಾಡ್ಕೊಂಡು ಕೂಗಿದ್ವಿ, ಎಷ್ಟು ಚೀರಿದ್ರೂ ಕೂಡ ನಮ್ಮ ಪಕ್ಕದ ಮನೆಯವ್ರು ನಮಗೆ ಬರಲಿಲ್ಲ ರೀ ಅಂತ ಕಂಪ್ಲೇಂಟ್ ಮಾಡ್ತೀವಿ. ಅದೇ ಪಕ್ಕದ ಮನೆಯವ್ರನ್ನ ನಾನು ಹೋಗಿ ಯಾವತ್ತೂ ಕೂಡ, ನಾನು ನಿಮ್ಮ ಪಕ್ಕದ ಮನೆಯವನು, ನೀವು ಯಾರ್ಯಾರಿದ್ದೀರಿ, ನಮ್ಮ ಮನೆಯಲ್ಲಿ ನನ್ನ ಹೆಂಡತಿ, ಒಂದೇ ಹೆಂಡತಿ, 2 ಮಕ್ಕಳು, 3 ಜನ ಅಂತೆಲ್ಲ ಹೇಳಿದ್ದೇನೆ ಯಾವತ್ತಾರು ಕೂಡ.
ಅದು ಯಾರೋ ಪಾಪ ಬಂದವ್ರು ಮಾತಾಡ್ಸ್ಕೊಂಡು ಹೋದರೆ ನೋಡಿದ್ರೇನ್ರಿ ಒಬ್ಬಳು ಇಟ್ಟುಕೊಂಡವಳು ಒಬ್ಳು ಕಟ್ಕೊಂಡವಳು ಯಾವಾಗಲೂ ಹೊಡೆದಾಡ್ತಿರ್ತಾನೆ ಅಂತ ನಾವು ಹೇಳ್ತೀವಿ. ಯಾಕಂದರೆ ಪಕ್ಕದ ಮೇಲೆ ಪರಿಚಯ ಇಲ್ಲ. ಪರಿಚಯದ ಹೇಳೋಲ್ಲ, ಪರಿಚಯ ಇದ್ದರೆ ನಮ್ಗೆ ಗೊತ್ತಾಗುತ್ತೆ ರಿಯಾಲಿಟಿ ಏನು ಅಂತ ಗೊತ್ತಾಗ್ತದೆ. ಅದಕ್ಕೆ ಹೇಳಿದ್ದು ಅಕ್ಕಪಕ್ಕದವರ ಬಂಧು ಬಳಗದವರ ಜೊತೆಯಲ್ಲೇ ಬೆಳೆದವರ ಮನದಲ್ಲಿ ಮನೆಯನ್ನು ಮಾಡದವರು ಆ ದೇವರನ್ನೇ ಗೆದ್ದಾರು. ಪ್ರೀತಿ, ವಿಶ್ವಾಸ, ಆತ್ಮೀಯತೆ, ಈ ಮೂರು ತುಂಬ ಇಂಪಾರ್ಟೆಂಟ್. ಪ್ರೀತಿ, ವಿಶ್ವಾಸ, ಆತ್ಮೀಯತೆಯಲ್ಲಿ ದೇವರನ್ನು ಕಾಣದವರು ಆ ಚರ್ಚು, ಮಸೀದಿ, ದೇಗುಲಗಳಲ್ಲೇನು ದೇವರನ್ನು ಕಂಡಾರು ಅಂತ. ನಾವು ದೇವರನ್ನು ನೋಡಬೇಕಾಗಿರ್ತಕ್ಕಂಥದ್ದು ನಮ್ಮ ಪ್ರೀತಿನಲ್ಲಿ. ನಾನು ಅದಕ್ಕೆ ನಿಮಗೆ ಅವಾಗ ಈ ಕ್ರಿಮಿನಲೈಸೇಷನ್ ಹೇಳಿದೆ, ನಾವು ಹೇಗೆ ಕ್ರಿಮಿನಲೈಸೇಷನ್ ಆಗೋದನ್ನು, ಕ್ರಿಮಿನಲೈಸೇಷನ್ ಆಫ್ ಬ್ಯೂರೋಕ್ರಾಟ್ಸನ್ನು ಹೆಂಗೆ ಪ್ರಿವೆಂಟ್ ಮಾಡ್ಬೋದು ಅಂತ ಹೇಳಿದ್ರೆ, ನಮ್ಮ ಪ್ರೀತಿಯಿಂದ ಅವರಿಗೆ ಒಳ್ಳೆ ಕೆಲಸ ಮಾಡಿ ನಾವು 10 ಜನರಲ್ಲಿ ಒಬ್ಬರನ್ನ ಕರೆದು ನೀವು ಹಾರ ಹಾಕಿದ್ರೆ ನಾವು ಗೆಲ್ತೀವಿ. ಆವಾಗ ಮಮತೆ ಹುಟ್ಟುಕೊಳ್ತದೆ. ಆವಾಗ ಹೌದು, ನಮಗೆ ಜನ ನಮ್ಮವರು, ನಾನು ಒಳ್ಳೆ ಕೆಲಸ ಮಾಡಿದ್ರೆ ನಾನು ಗುರುತು ಮಾಡ್ತಾರೆ ಅಂತ ಹೇಳಿದಾಗ ಮಮತೆ ಒಂದು ಸರಿ ಬಂದಾಗ, ಪ್ರೀತಿ ಮಮತೆ ಎರಡೂ ಬಂದ ಕೂಡಲೇ ವಿಶ್ವಾಸ, ಟ್ರಸ್ಟ್ ಅನ್ನೋದು ಹುಟ್ಕೊಳ್ತದೆ. ಯಾವಾಗ ಟ್ರಸ್ಟ್ ಹುಟ್ಕೊಳ್ತದೆ ಆವಾಗ ನೋಡಿ, ಯು ಕ್ಯಾನ್ ಟ್ರಸ್ಟ್ ದಟ್ ಆಫೀಸರ್ ಫಾರ್ ಎನಿಥಿಂಗ್. ಸೊ ದ ಟ್ರಸ್ಟ್ ಹ್ಯಾಸ್ ಟು ಬಿ ಡೆವಲಪ್ಡ್ ಬೈ ಅವರ್ ಓನ್ ಆತ್ಮೀಯತೆ, ನಮ್ಮ ಪ್ರೀತಿ, ನಮ್ಮ ಅಟ್ಯಾಚ್ಮೆಂಟ್, ಅವರ ಲವ್, ಅವರ ಅಫೆಕ್ಷನ್, ಅದರಿಂದ ಬೆಳೆಸ್ಕೊಳ್ಬೇಕು. ಅದರಿಂದ ಇರ್ತದೆ. ಯಾಕಂದ್ರೆ ನಮಗೆ ಭಾಳ ಸರಿ ನೋವಾಗುತ್ತೆ, ಯಾವಾಗಲೂ ನಿಮ್ಗೆ ಗೊತ್ತು. ಆ ನೋವು ನಮ್ಮನ್ನು ಅಷ್ಟು ಈಸಿಯಾಗಿ ಮರೆಯಲ್ಲ. ನೀವೇನು ಬೇಡ, ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ಯಾರಿಗಾದ್ರೂ ಭಾಳ ಜನಕ್ಕೆ ಎಲ್ಲೋ ವರ್ಷ ತಮ್ಮ ಜೀವಮಾನ ಕಾಲದಲ್ಲಿ 1 ಸರಿನೋ 2 ಸರಿನೋ ಎಲ್ಲೋ ಒಂದು ಹಲ್ಲು ನೋವಾಗುತ್ತೆ. ನಿಮಗೆ ನೋವಾಗಿದೆಯಾ? ಎಲ್ಲೋ ಒಂದು ಹಲ್ಲು ನೋವಾಗುತ್ತೆ. ಅವಾಗ ನೀವು ಏನು ಮಾಡ್ತೀರಿ? ನಿಮ್ಮ ನಾಲ್ಗೆ ಏನು ಮಾಡತ್ತೆ ಹೇಳಿ? ನೀವು ಏನಾರು ಮಾಡಿ ಆ ನಾಲ್ಗೆ ಹೊರಳೋದು ಆ ನೋವಿನ ಹಲ್ಲಿನ ಕಡೆಗೇ ಹೊರಳ್ತಾ ಇರ್ತದೆ. ಹಾಗಾಗಿ ನಾವು ನೋವನ್ನು ಉಂಡಾಗ, ಬ್ಯೂರೋಕ್ರಾಟ್ಸ್ ಇರ್ಬೋದು ಅಥವಾ ಬೇರೆಯವರು ಇರ್ಬೋದು, ಪೊಲಿಟಿಕಲ್ ಲೀಡರ್ಸ್ ಇರ್ಬೋದು, ನಾವು ನೋವನ್ನು ಉಂಡಾಗ ನಾವು ಯಾವಾಗಲೂ ನಮ್ಮ ದೃಷ್ಟಿ ಪೂರ್ತಿ ನಾವು ಅನುಭವಿಸಿರ್ತಕ್ಕಂಥ ನೋವಿನ ಕಡೆ ಹೋಗ್ತದೆ ಹೊರತು ನಾವು ಅನುಭವಿಸಿರ್ತಕ್ಕಂಥ ಸುಖ ಸಂತೋಷದ ಬಗ್ಗೆ ಹೋಗೋದಿಲ್ಲ. ಅದರಿಂದ ನೋವನ್ನು ನಾವು ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಸುಖ ಸಂತೋಷನ ಹತ್ತಿರ ಮಾಡಿಕೊಳ್ಬೇಕು, ನೋವನ್ನು ದೂರ ಮಾಡಿಕೊಳ್ಬೇಕು. ಹಲ್ಲಿನ ಡಾಕ್ಟರ್ ಹತ್ರ ಹೋಗಿ ಒಂದು ಸಾರಿ ಅವ್ರ ಹತ್ರ ಒಂದು ಮೆಡಿಸಿನ್ ತೊಗೊಂಡ್ರೆ ಆವಾಗ ನನ್ನ ನಾಲ್ಗೆ ಆ ಹಲ್ಲಿನ ಕಡೆ ಹೋಗೋಲ್ಲ. ಯಾಕಂದರೆ ನೋವು ಮಾಯ ಆದರೆ ಹಲ್ಲು ಭದ್ರವಾಗಿರ್ತದೆ ಅಂತ. ಸೊ ಈ ಸರ್ಕಾರಿ ಅಧಿಕಾರಿಗಳು ಅಂದರೆ ನಮ್ಮ ಬಾಯಲ್ಲಿರುವ ಹಲ್ಲುಗಳು. ನಾವು ಆ ಸರ್ಕಾರಿ ಅಧಿಕಾರಿಗಳನ್ನು ಎಲ್ಲಿವರೆಗೆ ನಾವು ಪ್ರಶ್ನೆ ಮಾಡಿ ಅವರ ಒಳ್ಳೆಯತನವನ್ನು ಗುರುಸೋದಿಲ್ವೋ ಅಲ್ಲಿವರೆಗೂ ಅವರು ನಮಗೆ ನೋವು ಕೊಡುವ ಅಧಿಕಾರಿಗಳು. ಅಲ್ಲಿವರೆಗೂ ನಮ್ಮ ಮಾಧ್ಯಮದವರ ಬಟ್ಟು ಅಲ್ಲಿಗೇ ಹೋಗ್ತಾ ಇರ್ತದೆ. ಆ ಮಾಧ್ಯಮದವರು ನಾವು ಆ ಒಟ್ಟು ಮಾಡೋದನ್ನು ಎಲ್ಲಿಗೆ ನಿಲ್ಲಿಸಬೇಕು ಅಂತ ಹೇಳಿದ್ರೆ ನಾವು ಒಂದು ಸರಿಯಾಗಿರ್ತಕ್ಕಂಥ ಟ್ರೀಟ್ಮೆಂಟ್ ಕೊಡಬೇಕು. ಇವತ್ತು ಆ ಸರಿಯಾಗಿರ್ತಕ್ಕಂಥ ಟ್ರೀಟ್ಮೆಂಟ್ ಕೊಡೋದಕ್ಕೆ ಅವಶ್ಯಕವಾಗಿರ್ತಕ್ಕಂಥ ಕಾನೂನುಗಳು ನಮ್ಮಲ್ಲಿಲ್ಲ. ಒಂದು ಎಂಕ್ವೈರಿ ಅಂತ ಹೇಳಿದ್ರೆ ಅದು 2 years 3 years ಡಿಪಾರ್ಟ್ಮೆಂಟಲ್ ಎಂಕ್ವೈರಿ ಅಂತ ಆಗ್ತಿರ್ತದೆ. ದಿ ನೆಸೆಸಿಟಿ ನಾವು ದ ಅರ್ಜೆಂಟ್ ನೆಸೆಸಿಟಿ ಏನಿದೆ ಅಂತ ಹೇಳಿದ್ರೆ ಉಗ್ರವಾಗಿರ್ತಕ್ಕಂಥ ಕಾನೂನು. ಯಾರೇ ಒಬ್ಬ ತಪ್ಪು ಮಾಡಿದ್ದಾರೆ ಅಂದರೆ ಕಡ್ಡಾಯವಾಗಿ 1 ತಿಂಗಳ ಒಳಗಡೆಗೆ ಅದರ ಎಂಕ್ವೈರಿ ಮುಗಿಸ್ಬೇಕು. ಯಾರೇ ಒಬ್ಬ ಅಪರಾಧಿ ಅಂತೇಳಿ ನಾವು ಕೋರ್ಟಿಗೆ ಹೋದರೆ ಕನಿಷ್ಠ ಪಕ್ಷ 3 ತಿಂಗಳ ಒಳಗಾದರೂ ಕೂಡ ಅದರ ತೀರ್ಮಾನ ಆಯಿತು ಅಂತ ಹೇಳಿದ್ರೆ ಅವನ ಒಳ್ಳೆಯತನ ಉಳ್ಕೊಳೋದಕ್ಕೆ ಸಾಧ್ಯವಾಗುತ್ತೆ. ಅವನ ತಪ್ಪಿತಸ್ಥ ಅಲ್ಲದೆ ಹೋಗಿದ್ದರೆ, ತಪ್ಪಿತಸ್ಥ ಆದರೆ ಅವನಿಗೆ ಉಗ್ರವಾಗಿರ್ತಕ್ಕಂಥ ಶಿಕ್ಷೆಯನ್ನು ಕೊಡೋದಕ್ಕೆ ನಾವು ಯಾವತ್ತು ಪ್ರಾರಂಭ ಮಾಡ್ತೀವೋ ಆವಾಗ ಕ್ರಿಮಿನಲೈಸೇಷನ್ ಆಫ್ ಬ್ಯೂರೋಕ್ರಸಿ ಕ್ಯಾನ್ ಬಿ ಪ್ರಿವೆಂಟೆಡ್. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಆ್ಯಂಡ್ ರಿಸರ್ವೇಷನ್ಸ್ ಏನಿದೆ ಇದರಲ್ಲಿ, ನಾವು ಫಾಲ್ಸ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಟ್ಟಿರ್ಬೋದು ಅಥವಾ ಸೀರೀಸ್ ಆಫ್ ಕ್ರೈಮ್ಸ್ ವಿ ಮೈಟ್ ಹ್ಯಾವ್ ಕಮಿಟೆಡ್ ಇನ್ ಗೆಟಿಂಗ್ ಪ್ರಮೋಷನ್ ಆನ್ ದಟ್ ಸೇಮ್ ಬೇಸಿಸ್, ಅದನ್ನು ಮಾಡ್ಕೊಳ್ಳೋದಕ್ಕೆ ನಾವು ಯಾವಾಗ ಅವಕಾಶ ಕೊಡ್ತೀವಲ್ಲ ಆವಾಗ ನಾವು ವಿ ಆರ್ ಅಲೋಯಿಂಗ್ ಅವರ್ ಬ್ಯೂರೋಕ್ರಾಟ್ಸ್ ಟು ಬಿಕಮ್ ಕ್ಲೋಸ್ ಟು ಪೊಲಿಟಿಕಲ್ ಪೀಪಲ್. ಕ್ಲೋಸ್ ಟು ಪೊಲಿಟಿಕಲ್ ಪೀಪಲ್ ಮೀನ್ಸ್ ಕ್ಲೋಸ್ ಟು ಕರಪ್ಷನ್. ಕ್ಲೋಸ್ ಟು ಕರಪ್ಷನ್ ಮೀನ್ಸ್ ಕ್ಲೋಸ್ ಟು ಕ್ರೈಮ್. ಕ್ಲೋಸ್ ಟು ಕ್ರೈಮ್ ಮೀನ್ಸ್ ಮೋರ್ ಮನಿ ಯು ಗೆಟ್ ಮೋರ್ ಕ್ರೈಮ್. ದುಡ್ಡು ಸಿಕ್ಕಾಪಟ್ಟೆ ಇರೋರು ಜಾಸ್ತಿ ಕುಡಿತಾ ಇರ್ತಾನೆ, ಹೌದಲ್ವಾ? ದುಡ್ಡು ಇಲ್ಲದೆ ಇದ್ದವರು ಕುಡಿಯೋಕ್ಕೆ ಶುರು ಮಾಡ್ತಾರೆ, ನೋವು ಮರೀತೀನಿ ಅಂತ ಹೇಳ್ಕೊಂಡು. ಅದೊಂದು ಭ್ರಮೆ. ದುಡ್ಡು ಜಾಸ್ತಿ ಆದಾಗ ವೀಕ್ನೆಸ್ಗಳು ಜಾಸ್ತಿ ಆಗ್ತದೆ. ದುಡ್ಡು ಎಷ್ಟು ಬೇಕೋ ಅಷ್ಟಿದ್ದಾಗ ವೀಕ್ನೆಸ್ಗಳು ಎಷ್ಟು ಬೇಕೋ ಅಷ್ಟೇ ಇರ್ತವೆ, ಜಾಸ್ತಿ ಇರೋದಿಲ್ಲ. ಮನೆಯಲ್ಲಿ ಒಂದೊಂದು ಸಾರಿ ಒಂದೇ ಸ್ವೀಟ್ ತಿಂದರೆ ಒಳ್ಳೇದು ಅಂತ ಹೇಳಿರ್ತಾರೆ, ಒಂದು ಸ್ವಲ್ಪ ಜಾಸ್ತಿ ಇನ್ನೊಂದು ತಿನ್ನೋಣ ಆಸೆ, ಏನು ಮಾಡೋದು ಅಂತ ತಿನ್ಬೋದು ಅಷ್ಟೇ. ಅಂದರೆ ನಂಗೆ ದುಡ್ಡು ಎಷ್ಟು ಬೇಕೋ ಅಷ್ಟು ಮಾತ್ರ ಇದ್ದಾಗ ಅಂತ. ಬಹುಶಃ ನನ್ನ ದೃಷ್ಟಿಯಲ್ಲಿ ಸರ್ಕಾರ ಈಗ ಕೊಡ್ತಕ್ಕಂಥ ಅಧಿಕಾರಿಗಳಿಗೆ ಏನು ಸವಲತ್ತುಗಳನ್ನು ಸಂಬಳ ಪ್ರತಿಯೊಂದನ್ನು ಕೊಡ್ತಾ ಇದೆಯಲ್ಲ, ಅಥವಾ ನಮ್ಮ MLAಗಳು ಮಿನಿಸ್ಟರ್ಸ್ ಎಲ್ಲ ಅವರ ಸ್ಯಾಲ್ರಿ, ಅವರ ಪರ್ಕ್ಸು, ನಮ್ಮ ಇದು ಏರ್ಲೈನ್ಸ್ ಪೈಲಟ್ಸಿಗೆ ಏನು ಬರ್ತದಲ್ಲ, ಏರ್ಲೈನ್ಸ್ ಪೈಲಟ್ ಸ್ಯಾಲ್ರಿ ಭಾಳ ಕಡಿಮೆ, 10,000 12,000 ಇರ್ತದೆ. ಪರ್ಕ್ಸ್ ಅಂತ ಇರ್ತದೆ ನೋಡಿ, ಅವ್ರಿಗೆ ಅಲೋಯನ್ಸ್ಗಳು ಇರ್ತಾವಲ್ಲ, ಅದು ದಟ್ ಗೋಸ್ ಟು 2 lakhs 2.5 lakhs 3 lakhs 8 lakhsವರೆಗೆ ಹೋಗುತ್ತೆ. ಯಾಕೆಂದರೆ ಅದು ಇನ್ಕಮ್ ಟ್ಯಾಕ್ಸು. ನೀವು ಸಂಬಳ ಅಂದ್ಕೊಳ್ಳಿ ನೀವು ಇನ್ಕಮ್ ಟ್ಯಾಕ್ಸ್ ಕೊಡಬೇಕಲ್ಲ. ಸೊ ಪರ್ಕ್ಸಿಗೆ ನಿಮಗೆ ಇನ್ಕಮ್ ಟ್ಯಾಕ್ಸ್ ಇಲ್ಲ.
ಸೊ ಹಾಗೆ ಪರ್ಕ್ಸ್ ಜಾಸ್ತಿ. ಅದೇ ಥರ ನಮ್ಮಲ್ಲೂ ಕೂಡ ಆಫೀಸರ್ಸ್ಗಾಗಲಿ ಬೇರೆಯವ್ರಿಗಾಗಲಿ ಪರ್ಕ್ಸ್ ಜಾಸ್ತಿ ಮಾಡಿದೆ. ಕ್ರಿಮಿನಲೈಸೇಷನ್ ಸ್ಟಾಪ್ ಮಾಡೋದಕ್ಕೆ ಎಷ್ಟು ಬೇಕೋ ಅವ್ರಿಗೆ ಬೇಕಾಗಿರೋ ಸವಲತ್ತುಗಳನ್ನು ಸಂಬಳ ಕೊಡ್ತಕ್ಕಂಥದ್ದಲ್ಲ. ಕೊಟ್ಟಿರೋದ್ರಲ್ಲಿ ನಾನು ಅಂದರೆ ಹಾಸಿಗೆ ಇದ್ದಷ್ಟು ಉದ್ದ ನಾನು ಕಾಲು ಚಾಚಿಕೊಂಡು ಬದುಕೋದಕ್ಕೆ ನಾನು ಯಾವತ್ತು ಪ್ರಯತ್ನ ಪಡ್ತೀನೋ ಆವತ್ತು ನನಗೆ ಯಾವುದು ಸಮಸ್ಯೆಗಳಾಗೋದಿಲ್ಲ. ಆದ್ದರಿಂದ ಹಾಸಿಗೆ ಕೊಡೋದು ಮುಖ್ಯವೇ ಹೊರತು ಅದರಲ್ಲೇ ಕಾಲು ಚಾಚ್ಕೋಬೇಕು ಅಂತ ಹೇಳಬೇಕೆ ಹೊರತು, ಅಕಸ್ಮಾತು ಬಹಳ ಜನ ನಮ್ಗೆ ಗೊತ್ತುಂಟು ಈ ಚಳಿಗಾಲದಲ್ಲಿ, ಈಗ ಬೆಂಗಳೂರು ಚಳಿಗಾಲ ಎಲ್ಲ ಬಿಡಿ ಹೊಟ್ಟೋಯ್ತದೆ. ಈಗ ಬರೀ ಏನು ಸೆಕೆಗಾಲ ಅಷ್ಟೇ, ಎಲ್ಲೋ ಅಪರೂಪಕ್ಕೂ ಒಂದೊಂದ್ಸರಿ ಮಳೆ ಬರ್ತದೆ ಅಷ್ಟೇ, ಅದು ನಮ್ಮ ದುರಾದೃಷ್ಟ. ಅಲ್ಲಿಲ್ಲ, ಚಳಿಗಾಲದಲ್ಲಿ ಯಾರೋ ಒಬ್ಬ ಹಾಸಿಗೆಲಿ ಮಲ್ಕೊಂಡ್ರೆ ಅವನು ಒಂದು ಬೆಡ್ಶೀಟ್ ಕೊಡ್ತೀವಿ ಅವನಿಗೆ, ಚಿಕ್ಕ ಬೆಡ್ಶೀಟು. ಅದು ನಮ್ಮಲ್ಲಿ ಯಾರಾದರೂ ಈ ಸರ್ವೆಂಟ್ ಮೇಡ್ ಅಂತಾರೋ ಇನ್ಯಾರೋ ಕೆಲಸಗಾರ ಇದ್ದರೆ ನಾವು ಕೊಡೋದು ಯಾವಾಗಲೂ ನಮಗೆ ಹೊದ್ಕೊಳ್ಳೋಕ್ಕಾಗೋ ಬೆಡ್ಶೀಟನ್ನು ಅವನಿಗೆ ಕೊಡ್ತೀವಿ ಚಿಕ್ಕದಾಗಿದ್ದರೆ. ನಮಗೆ ಮಲ್ಕೊಳ್ಳೋಕ್ಕಾಗೋದಿಲ್ಲ ಹಾಸಿಗೆ, ಆ ಹಾಸಿಗೆನ ಅವ್ರಿಗೆ ಕೊಡ್ತೀವಿ. ಆದರೆ ಬುದ್ಧಿವಂತ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವನ ಬೆಡ್ಶೀಟ್ನ ಎಳೆದ್ಕೊಂಡು ಕೂಡಲೇ ಮೇಲೆ ಎಳ್ಕೊಂಡ್ರೆ ಮುಖ ಮುಚ್ಚಿಕೊಡ್ತದೆ, ಕಾಲು ಬಿಡ್ತದೆ, ಕಾಲಿಗೆ ಚಳಿ ಆಗುತ್ತೆ. ಕಾಲಿಗೆ ಎಳ್ಕೊಂಡ್ರೆ ಮೇಲ್ಗಡೆ ಚಳಿ ಆಗ್ತದೆ, ಮುಖಕ್ಕೆ ಚಳಿ ಆಗುತ್ತೆ, ಎದೆಗೆ ಚಳಿ ಆಗ್ತದೆ. ಬುದ್ಧಿವಂತ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಹಾಸಿಗೆ ಉದ್ದನೂ ಕಡಿಮೆ, ಬೆಡ್ಶೀಟ್ ಉದ್ದನೂ ಕಡಿಮೆ, ಕಾಲನ್ನು ಮಡಚ್ಕೊಂಡು ಕಾಲು ಮುಚ್ಕೋತಾನೆ, ಮುಖನೂ ಮುಚ್ಕೊಂಡು ಆರಾಮಾಗಿ ಮಲಗ್ತಾನೆ ಚಳಿಗಾಲದಲ್ಲಿ. ಅಷ್ಟೇ ನಮ್ಮ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥದ್ದು. ಎಷ್ಟು ಕೊಡಬೇಕು ಅಷ್ಟು ಕೊಡಬೇಕು, ಅದರಲ್ಲೇ ನೀನು ಹೊಂದ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿದ್ರೆ ನೀನು ಹೋಗು, ಬೇರೆಯವ್ನು ಬರ್ತಾನೆ ಅನ್ನೋದನ್ನು ನಾವು ಮಾಡ್ತಾ ಹೋದರೆ ಬಹುಶಃ ಕ್ರಿಮಿನಲೈಸೇಷನ್ ಆಫ್ ಬ್ಯೂರೋಕ್ರಾಟ್ಸ್ ಕ್ಯಾನ್ ಬಿ ಪ್ರಿವೆಂಟೆಡ್ ಆ್ಯಂಡ್ ಪೊಲಿಟಿಕಲೈಸೇಷನ್ ಆಫ್ ಬ್ಯೂರೋಕ್ರಸಿ ಕ್ಯಾನ್ ಬಿ ಪ್ರಿವೆಂಟೆಡ್ ಓನ್ಲಿ ಬೈ ಪೊಲಿಟಿಷಿಯನ್ಸ್. ನೀವು ನಂಬೋದಿಲ್ಲ, ಈ ನಾನು ಹೇಳಿದ್ದ ಇನ್ಸ್ಟೆನ್ಸಲ್ಲಿ, DCR ಇನ್ಸ್ಟೆನ್ಸ್ನಲ್ಲಿ ಗೌರ್ಮೆಂಟ್ ಹ್ಯಾಸ್ ಪಾಸ್ಡ್ 2 ಆರ್ಡರ್ಸ್ ವಿಚ್ ಆರ್ ಟೋಟಲಿ ಅಗೇನ್ಸ್ಟ್ ದ ಕಾನ್ಸ್ಟಿಟ್ಯೂಷನ್, ವಿಚ್ ಆರ್ ಟೋಟಲಿ ಅಗೇನ್ಸ್ಟ್ ದಿ ಸುಪ್ರೀಂ ಕೋರ್ಟ್ ರೂಲಿಂಗ್ಸ್, ಟೋಟಲಿ ಅಗೇನ್ಸ್ಟ್. ಕಾಡು ಕುರುಬ, ಜೇನು ಕುರುಬ, ಮೊಗೇರ ಅದನ್ನು ಮೊಗೇರ ಅನ್ನೋ ಇದೆಲ್ಲ ಇದೆಯಲ್ಲ, ಬೇಡ ಜಂಗಮ, ಕಾಡು ಜಂಗಮ ಅವೆಲ್ಲ ಇದೆಯಲ್ಲ, ಅದನ್ನೆಲ್ಲ ಸೇರಿಸ್ಬಿಟ್ಟು ಒಂದು ಆರ್ಡರ್ ಇಶ್ಯೂ ಮಾಡಿದ್ದಾರೆ. ಇಟ್ ಈಸ್ ನೈದರ್ ಅಕಾರ್ಡಿಂಗ್ ಟು ದ ಕಾನ್ಸ್ಟಿಟ್ಯೂಷನ್, ನಾರ್ ಅಕಾರ್ಡಿಂಗ್ ಟು ದ ಎಕ್ಸಿಸ್ಟಿಂಗ್ ರೂಲ್ಸ್, ನಾರ್ ಅಕಾರ್ಡಿಂಗ್ ಟು ದಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ ವಿಚ್ ಕೇಮ್ ಇನ್ 4 in ನಂಬರ್. ಅದು ಯಾವುದ್ರ ಪ್ರಕಾರನೂ ಇಲ್ಲ. ಇದು ಯಾವುದ್ರ ಪ್ರಕಾರ ಅಂತ ಹೇಳಿದ್ರೆ, ಅಲ್ಲಿ ಮೆಂಬರ್ ಆಗಿರ್ತಕ್ಕಂಥವ್ರು ಯಾರು ಫಾಲ್ಸ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಟ್ಟು ಎಲೆಕ್ಷನ್ಗೆ ಗೆದ್ದು ಒಂದು ಕುರುಬರಾಗಿರ್ತಾರೆ, ಎಕ್ಸ್ ಮಿನಿಸ್ಟರ್ ಆಗಿರ್ತಾರೆ, ಅವರೇ ಅದಕ್ಕೆ ಮೆಂಬರು. ಇನ್ನೊಬ್ಬರು ಅದಕ್ಕೋಸ್ಕರ ಅದು ಚೇರ್ಮನ್ನು. 7 ಜನ ಒಂದು ಕಮಿಟಿ ಮಾಡಿ ಒಂದು ಪರಿಶೀಲನೆ ಮಾಡಿಬಿಟ್ಟು ಏನು ಮಾಡೋದು ಅಂಥೇಳಿ ಒಂದು ಆರ್ಡರ್ನ ಓಡಿಸ್ತು. ಆ 7 ಜನದಲ್ಲಿ 4 ಜನ ಫಾಲ್ಸ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಟ್ಟವರು. ಕ್ರಿಮಿನಲ್ಸನ್ನು ಹಿಡೀರಿ ಅಂತೇಳಿ ಕ್ರಿಮಿನಲ್ಸನ್ನ ತೊಗೊಂಡು ಪೊಲೀಸ್ ಆಫೀಸರ್ ಮಾಡಿದ್ರೆ ಏನಾಗುತ್ತೋ ಅದೇ ಆಗ್ತದೆ ಅಷ್ಟೇ. ಯಾರು ಕ್ರಿಮಿನಲ್ ಅಂತ ಹೇಳಿದ್ರೆ, ಯಾರು ದುಡ್ಡು ಕೊಟ್ಟು ಸಬ್ ಇನ್ಸ್ಪೆಕ್ಟರ್ ಆಗ್ತಾನೋ ಅವನು ಕ್ರಿಮಿನಲ್. ಅವನು ದುಡ್ಡು ಕೊಟ್ಟು ಯಾರಕ್ಕೆ ಆಗ್ತಾನೆ, ಯಾಕೆಂದರೆ ಅವ್ನು ದುಡ್ಡು ಪುರ ವಸೂಲು ಮಾಡಬೇಕು ಅನ್ನೋದ್ರಲ್ಲಿ ಹೋಗ್ತದೆ. ರಾಮಸ್ವಾಮಿಗಳನ್ನ ನೋಡಿದೆ, 8 ಕಾಲ ಆಗಿದೆ, ನಾನು ಮುಗಿಸ್ತಕ್ಕಂಥ ಕಾಲ ಬಂದಿದೆ ಅದರಲ್ಲಿ. ಸ್ನೇಹಿತರೆ, ಬಹಳ ನಾನು ಹೆಚ್ಚು ಇದ್ರ ಬಗ್ಗೆ ಹೇಳಿದವರು ಕೂಡ ನನ್ನ ಅನುಭವದ ಆಧಾರದ ಮೇಲೆ ನಾನು ಈ ಕ್ರಿಮಿನಲೈಸೇಷನ್ ಆಫ್ ಬ್ಯೂರೋಕ್ರಸಿ ಹೇಳಿದ್ದೀನಿ. ಕ್ರಿಮಿನಲೈಸೇಷನ್ ಆಫ್ ಬ್ಯೂರೋಕ್ರಸಿ ಕ್ಯಾನ್ ಬಿ ಸರ್ಟನ್ಲಿ ಪ್ರಿವೆಂಟೆಡ್ ಬೈ 5 ಮೆಥಡ್ಸ್, ಪಂಚಸೂತ್ರಗಳು ಅಂತ ಹೇಳ್ಬೋದು. 1 ಮೆಥಡ್ ಬೈ ಅವರ್ ಓನ್ ಪೀಪಲ್, ವಿ ಅವರ್ ಸೆಲ್ಸ್ ಶುಡ್ ಕಾಲ್ ದೋಸ್ ಬ್ಯೂರೋಕ್ರಾಟ್ಸ್ who are not criminals and who are good, and even little good thing if they do, come and please honor them. Second, the criminalization can be prevented by close observation by the citizens and complaining to the quarters where we have to complain that so and so fellow is constructing such a big house, is having so much of money, is lavishly spending money ಅಂತ ನಿಮಗೆ ಗೊತ್ತಾದ ಕೂಡಲೇ ಅದನ್ನು ಯಾವ ಕ್ವಾರ್ಟರ್ಗೆ ಕಂಪ್ಲೇಂಟ್ ಮಾಡಬೇಕು ಅಲ್ಲಿ ಕಂಪ್ಲೇಂಟ್ ಮಾಡೋದು. ಕಂಪ್ಲೇಂಟ್ ಕೊಟ್ಟಿದ್ದಲ್ಲಿ 10% ಆ್ಯಕ್ಷನ್ ತೊಗೊಳ್ಳಿ, ಸಾಕಾಗ್ತದೆ. ದಿಸ್ ಸೆಕೆಂಡ್ ಥಿಂಗ್. ಥರ್ಡ್ ಈಸ್ ಬೈ ದ ಗೌರ್ಮೆಂಟ್ ಹ್ಯಾಸ್ ಟು ಫ್ರೇಮ್ ರೂಲ್ಸ್, ವೆರಿ ಸ್ಟ್ರಿಂಜೆಂಟ್ ರೂಲ್ಸ್, ವೇರ್ ದ ಕಲ್ಪ್ರಿಟ್ ಈಸ್ ಸೆವಿಯರ್ಲಿ ಪನಿಷ್ಡ್. ಅವನು ಎಲ್ಲಿಂದ ಬಂದಿರ್ತಾನೆ ನೋಡಿ, ಅಧಿಕಾರದ ಮದ ಏರಿದ ಯಾರಿಗೂ ತಮ್ಮ ಪೂರ್ವ ಜನ್ಮಸ್ಮರಣೆ ಇರೋದಿಲ್ಲ ಅಲ್ವಾ? ಅಧಿಕಾರದ ಮದ ಯಾರಿಗೂ ತಮ್ಮ ಪೂರ್ವ ಜನ್ಮಸ್ಮರಣೆ ಇರೋದಿಲ್ಲ. ಆ ಪೂರ್ವ ಜನ್ಮಸ್ಮರಣೆ ನೀವು ಮಾಡಿಸ್ಬೇಕು. ನೀ ಎಲ್ಲಿಂದ ಬಂದ್ಯಾ ಅಲ್ಲಿಗೆ ವಾಪಸ್ ಹೋಗುವಂಥ ಭಾಳ ಸ್ಟ್ರಿಕ್ಟ್ ಕಾನೂನ್ಸ್, ವೆರಿ ತುಂಬ ಕಟ್ಟುನಿಟ್ಟಾಗಿರ್ತಕ್ಕಂಥ ಒಂದು ನಿಯಮಗಳನ್ನು ನಾವು ಸರ್ಕಾರ ಸಾಧ್ಯ ಉಂಟು ಮಾಡೋದಕ್ಕೆ ಸಾಧ್ಯ ಇದೆ. ಈಗ ಅದು ಇಷ್ಟ ಇಲ್ಲ, ಅಷ್ಟೇ ಇಚ್ಛೆ ಇಲ್ಲ. ಆ ಇಚ್ಛೆ ಬರುವಾಗ ನಾವು ಮಾಡಬೇಕು. ಅದನ್ನು ಮಾಡಿದ್ರೆ ಆವಾಗ ಕ್ರಿಮಿನಲೈಸೇಷನ್ ಆಫ್ ಬ್ಯೂರೋಕ್ರಾಟ್ಸ್ ಕ್ಯಾನ್ ಬಿ ಪ್ರಿವೆಂಟೆಡ್. ಥರ್ಡ್. ಫೋರ್ತ್, ದೇರ್ ಶುಡ್ ಬಿ ಎ ಟೈಮ್ ಲಿಮಿಟ್ ಪ್ರಿಸ್ಕ್ರೈಬ್ಡ್ by the government, even by local orders, standing orders. ಅದರ ಮುಖಾಂತರ 3 months ಒಳಗಡೆಗೆ they shall sit continuously and complete the enquiry and required action should be taken ಅಂತ ಹೇಳಿದ್ರೆ ಆವಾಗ 3 ತಿಂಗಳಲ್ಲೇ ತೀರ್ಮಾನ ಆಗುತ್ತೆ. ಅವಾಗ ಕನ್ಕಾಕ್ಷನ್ ಮಾಡೋದಕ್ಕೆ,
ಇನ್ನಷ್ಟು ಫಾಲ್ಸ್ ಎವಿಡೆನ್ಸ್ಗಳನ್ನ ತರೋದಕ್ಕೆ, ಇನ್ನೊಂದಷ್ಟು ಪ್ರೆಷರ್ ಹಾಕಿಸ್ಲಿಕ್ಕೆ, ಇನ್ನೊಂದಷ್ಟು ಜನ ಇನ್ಫ್ಲೂಯೆನ್ಸ್ ಇಟ್ಕೊಂಬರೋದಕ್ಕೆ, ಅಥವಾ ಎಂಕ್ವೈರಿ ಕಂಪ್ಲೀಟ್ ಆಗಿಂತ ಮುಂಚೆ ಎಷ್ಟಾಗುತ್ತೋ ದುಡ್ಡು ತೊಗೊಂಡು, ಯಾಕಂದ್ರೆ ಅವ್ನು ಕೇಳಿರ್ತಾರೆ 10 ಲಕ್ಷ ಕೊಟ್ಟರೆ ನೋಡಪ್ಪ ಎಂಕ್ವೈರಿ ನಾನು ಮುಗಿಸ್ಬಿಡ್ತೀನಿ ಬೇಗ, ನೀನು ಕೊಟ್ಬಿಡ್ತೀನಿ ಕ್ಲೀನ್ ಚಿಟ್ ಅಂತ ಹೇಳಿರ್ತಾನಲ್ಲ, ಅವ್ರು ಟೈಮ್ ಜಾಸ್ತಿ ಕೊಟ್ಟುಕೊಳ್ಳಿ ಅವ್ನು ಜಾಸ್ತಿ ದುಡ್ಡು ಮಾಡೋದಕ್ಕೆ ಅವಕಾಶ ಆಗ್ತದೆ. ಸೊ ಅದು ಆಗದೇ ಇರುವಾಗ ಅವಕಾಶ ಕೊಡಬೇಕಾಗಿದ್ದರೆ ದಟ್ ಹ್ಯಾಸ್ ಟು ಬಿ ಕಟ್ ಡೌನ್ ಟು ದ ರೀಸನಬಲ್ ಪೀರಿಯಡ್ ಆಫ್ 2 to 3 months in an inquiry, and all cases registered, particularly against the government officers, either by Lokayukta or otherwise in any courts, they shall be finalized within a period of 3 years ಅಂತ ಹೇಳಿದ್ರೆ, then of course we can prevent criminalization of bureaucracy. That is the 4th one. 5th one, there needs to be an amendment of the Karnataka Civil Service Rules. Code of Conduct Rules ನಮ್ಮ ಹತ್ರ ಏನಿದೆ, there needs a severe amendment. A lot of provisions have to be cut off and new provisions should be brought in so that the speedy trial takes place and speedy justice is delivered. There should not be any delay in the justice rendering. So this is my thing. Politicalisation of reservation ಏನಿದೆ, ಆ ರಿಸರ್ವೇಷನ್ ಪಾಲಿಸೀಸ್ ಬಗ್ಗೆ ಪ್ರಾಬಬ್ಲಿ, ಯಾಕಂದರೆ ನಾವೇನಾಗುತ್ತೆ ಯಾತಕ್ಕೋಸ್ಕರ ಅದನ್ನು ಫೈಟ್ ಮಾಡಬೇಕು ನಾನು ಹೇಳ್ತೀನಿ ಅಂತ ಹೇಳಿದ್ರೆ, ಇದು ಯಾವುದೋ ಒಂದು ಗ್ರೂಪಿಗೆ ಸಹಾಯ ಮಾಡಬೇಕು ಅಂತಲ್ಲ, ನೀವು ಎಷ್ಟು ಅದನ್ನು ಅನ್ಯಾಯ ಮಾಡ್ಕೊಂಡು ಹೋಗ್ತೀವಿ ಅಷ್ಟು ಬುದ್ಧಿವಂತರ ಸಂಖ್ಯೆ ಕಡಿಮೆ ಆಗ್ತಾ ಬರ್ತದೆ. ಯಾಕಂದರೆ ಇರೋ ಬುದ್ಧಿವಂತಿಕೆ ಪೂರ್ತಿ ಇದಕ್ಕೆ ನಾವು ಖರ್ಚು ಮಾಡ್ತೀವಿ. ಹಾಗಾಗಿ ನಾವು ಮೆರಿಟ್ ವೈಸ್ ವಿ ಶುಡ್ ಬಿ ರೆಕಗ್ನೈಸ್ಡ್ ಅನ್ನೋ ಫೀಲಿಂಗ್ ಕಡಿಮೆ ಆಗ್ತಾ ಬರ್ತದೆ. ಸೊ ನೀವು ಮೆರಿಟನ್ನು ಮೇಂಟೈನ್ ಮಾಡಬೇಕಾಗಿದ್ದರೆ ದಟ್ ಮೆರಿಟೋರಿಯಸ್ ಕ್ಯಾಂಡಿಡೇಟ್ಸ್ should be given due importance. Probably these reservations should be taken out in the course of another 4 to 5 years so that equal opportunity should be given. Facilities, whatever they ask for, should be given depending on their performance. ಯಾವುದನ್ನು ಬಿಟ್ಟು ಕೊಡಬಾರ್ದು. ನಾವು ಬಿಟ್ಟು ಅಕ್ಕಿ, ಬಿಟ್ಟು ಮನೆ, ಬಿಟ್ಟು ಬಟ್ಟೆ ಎಲ್ಲರಿಗೆ ಕೊಡ್ತಾ ಇದ್ದೀವೋ ಅಲ್ಲಿಗೆ ನಾವು ನಮ್ಮನ್ನು ಹಾಳು ಮಾಡಿಕೊಡ್ತಾ ಇದ್ದೇವೆ. ಯಾಕಂದ್ರೆ ನಮಗೆ ಕೆಲಸ ಮಾಡೋ ಶಕ್ತಿ ಇದ್ದರೂ ಕೆಲಸ ಮಾಡಬಾರ್ದು ಅನಿಸುತ್ತೆ, ದುಡಿಯೋ ಶಕ್ತಿ ಇದ್ದರೂ ದುಡಿಬಾರ್ದು ಅನಿಸುತ್ತೆ. ಭಿಕ್ಷೆ ಬೇಡುವವರ ಸಂಖ್ಯೆಯನ್ನು ನಾವು ಜಾಸ್ತಿ ಮಾಡ್ತಾಯಿದ್ದೀವಿ, ಏಕೆಂದರೆ ಅವರೇ ನಮಗೆ ಓಟು ಕೊಡುವವರು, ಅಲ್ಲಿ ಸಂಖ್ಯೆ ಕೌಂಟ್ ಆಗುತ್ತೆ. ಸೊ ನಾವು ಈ ಓಟಿಗೋಸ್ಕರ ಭಿಕ್ಷೆ ಕೊಡ್ತಾ ಇದ್ದೀವಲ್ಲ ಸರ್ಕಾರದ ಮುಖಾಂತರ, ಇದನ್ನು ನಾವು ಕಟ್ ಮಾಡಿದ್ರೆ ಈ ಪೊಲಿಟಿಕಲೈಸೇಷನ್ ಆಫ್ ಆಲ್ ದೀಸ್ ರಿಸರ್ವೇಷನ್ಸ್ ಕ್ಯಾನ್ ಗೋ ಆಫ್ ಅಂತಕ್ಕಂಥದ್ದು ನನ್ನ ಒಂದು ಸಿನ್ಸಿಯರ್ ಫೀಲಿಂಗ್. ಅದರ ಬಗ್ಗೆ ನಾನು ಐ ಡೋಂಟ್ ಹ್ಯಾವ್ ಎನಿ ಸೆಕೆಂಡ್ ಒಪಿನಿಯನ್. ಬಟ್ ಇಫ್ ಯು ಹ್ಯಾವ್ ಸಮ್ ಡೌಟ್ಸ್, ಅಥವಾ ನೀವೇನಾದರೂ ಇಲ್ಲ ನೀವು ಹೇಳಿದ್ದು ಸರಿಯಾಗೋದಿಲ್ಲ, ಇದನ್ನು ಹೆಂಗೆ ಮಾಡೋಕ್ಕಾಗುತ್ತೆ ಅಂತ ಕೇಳಿದ್ರೆ, ಪ್ರಾಬಬ್ಲಿ ಐ ವಿಲ್ ಸ್ಟಡಿ ಮೋರ್ ಆ್ಯಂಡ್ ದೆನ್ ಐ ವಿಲ್ ಅಂಡರ್ಟೇಕ್ ಎನ್ ಅನಾಲಿಟಿಕಲ್ ವ್ಯೂ ಆಫ್ ದ ಎಂಟೈರ್ ಥಿಂಗ್ ಆ್ಯಂಡ್ ಐ ವಿಲ್ ಕಮ್ ಬ್ಯಾಕ್ ಟು ಯು ಆ್ಯಂಡ್ ಸೇ ದಟ್ ಎಸ್ ದಿಸ್ ಮೇ ಬಿ ಪಾಸಿಬಲ್ ಅಂತ ಹೇಳ್ತಕ್ಕಂಥದ್ದು. ಆದರೆ ಹಾಗಂತ ಹೇಳ್ಬಿಟ್ಟು ನಾವು ಸಿಕ್ಕಾಪಟ್ಟೆ ನಾವೇನೋ ಹೇಳಿದೆ ಇವೆಲ್ಲ ಮಾಡಿಬಿಟ್ಟು ದೊಡ್ಡ ತುತ್ತನ್ನು ಮಾಡಿ ಬಾಯಿಯೊಳಗಿಟ್ಟರೆ ಕಟ್ಟೀತು ಗಂಟಲು ಜೋಕೆ, ಹೇರಾಸೆಗಳನ್ನಿಟ್ಟು ಮಿತಿಯೊಳಗಿದ್ದರೆ ಮನಕ್ಕಿರುವುದು ಲೇಸು ಅಂತ. ಅದರಿಂದ ದೊಡ್ಡ ಭಾಳ ಸಿಕ್ಕಾಪಟ್ಟೆ ತಿನ್ನಕ್ಕೆ ಹೋಗಬಾರ್ದು, ನಾವು ಸಿಕ್ಕಾಪಟ್ಟೆ ಆಸೆಗಳನ್ನು ಇಟ್ಕೊಳ್ಬಾರ್ದು. ಎಷ್ಟು ಬೇಕೋ ಅಷ್ಟೇ ತೊಗೊಂಡಿದ್ದನ್ನು ಜೀರ್ಣ ಮಾಡಿಕೊಂಡ್ರೆ ದೆನ್ ಐ ಬಿಕಮ್ ಎ ವೆರಿ ಹೆಲ್ತಿ ಪರ್ಸನ್. ಯಾಕಂದ್ರೆ ನಾವು ಭಾಳ ಸರಿ ಏನಾಗ್ತದೆ, ಬಾವಿ ಇದ್ದಾಗ ಅದ್ರ ಬೆಲೆ ಗೊತ್ತಾಗೋದಿಲ್ಲ ನಮಗೆ, ಮಳೆ ಬರ್ತಾ ಇರುವವರೆಗೂ ಕೂಡ ನಮಗೆ ಅದ್ರ ಬೆಲೆ ಗೊತ್ತಾಗೋದಿಲ್ಲ. ಕಾರ್ಪೊರೇಷನ್ನಿಂದ ಇದರಲ್ಲಿ ನಲ್ಲಿನಲ್ಲಿ ನೀರು ಬರ್ತಾ ಇರೋವರೆಗೂ ಕೂಡ ನಮಗದ್ರ ಬೆಲೆ ಗೊತ್ತಾಗಲ್ಲ. ಎಲೆಕ್ಟ್ರಿಸಿಟಿ ಫ್ಲೋ ಆಗಿ ನಮ್ಮ ಎಲೆಕ್ಟ್ರಿಸಿಟಿ ಇರೋವರೆಗೂ ಕೂಡ ನಮಗೆ ಬೆಲೆ ಗೊತ್ತಾಗೋದಿಲ್ಲ. ಬಾವಿ ಒಣಗಿ ಹೋಗುವವರೆಗೂ ನೀರಿನ ಬೆಲೆ ನಮಗೆ ಗೊತ್ತಾಗೋದಿಲ್ಲ. ಬಾವಿಯಲ್ಲಿರೋ ಒಣಗೋದ ಮೇಲೆ ಅಯ್ಯೋ ನೀರು ಅಂತ, ಬೇರೆ ಏನೂ ನಿಮಗೆ ಸಪ್ಲೈ ಬೇಡ, ಬಾವಿ ಹೋದರೆ ಒಣಗಿದ್ರೆ. ಅದೇ ರೀತಿಯಲ್ಲಿ ನಮಗಿರ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ನಮಗೆ ಯಾವಾಗಲೂ ಅರಿವಾಗೋದಿಲ್ಲ. ಆ ಸೌಲಭ್ಯಗಳು ಕಿತ್ಕೊಂಡಾಗ ನಮಗೆ ಆವಾಗ ನೋವು ಗೊತ್ತಾಗ್ತದೆ, ಆವಾಗ ಸಫರಿಂಗ್ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಪ್ರಕೃತಿಯ ವಿಕೋಪ ಯಾತಕ್ಕೆ ಬಂತು ಅಂತ ಹೇಳಿದ್ರೆ, ಪ್ರಕೃತಿಯನ್ನು ನಾವು ಕಾಪಾಡಿಕೊಂಡು ಬೆಳೆಸ್ಕೊಂಡು ಬಂದಿಲ್ಲ. ನಮ್ಮ ವಾತಾವರಣವನ್ನು ಕಲುಷಿತ ಆಗೋದಕ್ಕೆ ನಾವು ಯಾವುದೇ ಪ್ರಯತ್ನಗಳನ್ನು ಮಾಡಿಲ್ಲ ಅಂತಕ್ಕಂಥದ್ದೇ ಆಗ್ತದೆ. ಆದ್ದರಿಂದ ನಮಗೆ ಎಷ್ಟೇ ಆಸೆಗಳಿರ್ಬೋದು, ಆಸೆಗಳಿಗೆ ನಾವು ಆಳಾಗಬಾರ್ದು, ಆಸೆಗಳನ್ನೇ ನಮ್ಮ ಆಳಾಗಿಸ್ಕೊಳ್ಬೇಕು. ನಾವು ಹೇಳ್ದಂಗೆ ನಮ್ಮ ಆಸೆ ಕೇಳಬೇಕು. ಆಸೆಗಳಿಗೆ ಬಲಿ ಬಿತ್ತು ಅಂತ ಹೇಳಿದ್ರೆ ನಾವು ಬದುಕೋಕ್ಕಾಗೋದಿಲ್ಲ. ಆದ್ದರಿಂದ ಅಂತಹ ಒಂದು ಪ್ರಯತ್ನವನ್ನು ನಾವು ಮುಂದೆ ಮಾಡ್ತಾ ಹೋದರೆ ಬಹುಶಃ ಇವೆರಡನ್ನೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ನಾವು ಹಿಡಿತದಲ್ಲಿಟ್ಕೊಂಡು ನಮಗೆ ಬೇಕಾಗಿರ್ತಕ್ಕಂಥ ಒಂದು ಸರ್ಕಾರವನ್ನು, ಸರ್ಕಾರಿ ಅಧಿಕಾರಿಗಳನ್ನು, ನಮಗೆ ಬೇಕಾಗಿರ್ತಕ್ಕಂಥ ಒಂದು ಉತ್ತಮ ಸೌಹಾರ್ದಯುತ ವಾತಾವರಣವನ್ನು, ಸಮಾಜವನ್ನು ನಾವೇ ಸೃಷ್ಟಿ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ನಾವು ಯಾವುದನ್ನೇ ಮಾಡಬೇಕಾಗಿದ್ರೂ ಕೂಡ ಸ್ವಲ್ಪ ಆಳವಾಗಿ ಅಭ್ಯಾಸ ಮಾಡಿ ಆನಂತರ ನಾವು ಅದರ ಬಗ್ಗೆ ಮಾತಾಡ್ತಕ್ಕಂಥದ್ದು ಬಹಳ ಮುಖ್ಯ. ನದಿ ಆಳವಾಗಿದ್ದಲ್ಲಿ ನಯವಾಗಿ ಹರಿಯುವುದು. ನದಿ ಆಳ ಇಲ್ಲ ಅಂದರೆ ನಮ್ಮ ಶೃಂಗೇರಿಯಿಂದ ಗಂಗಾಮೂಲ ಅಂತ, ಅಲ್ಲಿ ಗಂಗಾ ಮತ್ತು ನೇತ್ರ ಮತ್ತು ಈ ತುಂಗಾ ಹುಟ್ಟಿರೋದು. ಅಲ್ಲಿ 3 ನದಿಗಳು ಹುಟ್ಟುತ್ತೆ. ಗಂಗಾಮೂಲದಲ್ಲಿ 3 ನದಿ ಹುಟ್ಟುತ್ತೆ.
ನೋಡಿ, ನೇತ್ರಾವತಿ ನದಿ ಕೆಳಗಡೆ ಹೋಗ್ಬೇಕಾದ್ರೆ ಜೋರಾಗಿ ಶಬ್ದ ಮಾಡ್ಕೊಂಡು ಹೋಗುತ್ತೆ, ಯಾಕೆಂದರೆ ನೀರೇ ಕಡಿಮೆ, ಬರೀ ಕಲ್ಲು ಬಂಡೆಗಳ ಮೇಲೆ ಹರ್ಕೊಂಡು ಹೋಗ್ತದೆ, ಸಿಕ್ಕಾಪಟ್ಟೆ ಶಬ್ದ. ಭದ್ರಾ ನದಿನೂ ಅಷ್ಟೇ ಸಿಕ್ಕಾಪಟ್ಟೆ ಶಬ್ದ ಮಾಡ್ತಿರ್ತದೆ, ಯಾಕಂದರೆ ಆಳ ಇಲ್ಲ ಅಲ್ಲಿ. ತುಂಗಾ ನದಿ ನೋಡಿ ಆಳವಾಗಿ ಹರಿತದೆ, ಸೌಮ್ಯವಾಗಿ ನಿಧಾನವಾಗಿ ಹರಿತದೆ, ನಯವಾಗಿ ಹರಿತದೆ. ಅದು ಅಲ್ಲಿ ಎಲ್ಲೂ ಕೂಡ ಗಲಾಟೆ ಮಾಡೋದಿಲ್ಲ ಈ ತುಂಗಾ ನದಿ. ಅದಕ್ಕೆ ಕಥೆ ಬೇರೆ ಇದೆ ಬಿಡಿ, ಅದೇನೇ ಸೃಷ್ಟಿ ಮಾಡಿರಲಿ. ಆದರೆ ನಮ್ಮ ಅಭ್ಯಾಸಗಳೇನಿದೆ, ನಮ್ಮ ಕುಟುಂಬ ಏನಿದೆ, ನಾವು ಮಾಡ್ತಕ್ಕಂಥ ಕಾರ್ಯಗಳೇನಿದ್ದಾವೆ, ನಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳೇನಿದೆ, ಅದರ ಬಗ್ಗೆ ಸ್ವಲ್ಪ ಒಂದು ದಿನ ಒಂದು ಕ್ಷಣ ಆಳವಾಗಿ ಯೋಚನೆ ಮಾಡಿ ನಾನು ಮಾಡ್ತಕ್ಕಂಥ ಕೆಲಸ ಸರಿಯೇ ಅನ್ನೋದನ್ನು ವಿಚಾರ ಮಾಡಿ ನಂತರ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಬಹುಶಃ ನಾವು ಒಂದು ಉತ್ತಮ ಸರ್ಕಾರವನ್ನು ಗಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ, ಉತ್ತಮ ಅಧಿಕಾರಿಗಳ ಗುಂಪನ್ನು ಕೂಡ ಸಾಧಿಸ್ಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ, ಒಟ್ಟಿಂದ ನಾನು ಮೊದಲು ಹೇಳಿದಾಗೆ ಉತ್ತಮ ಸಮಾಜವನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯವಾಗ್ತದೆ ಅಂತ. ಯಾಕೆಂದರೆ ನನಗೂ ಒಂದು 4-6 ವರ್ಷಗಳನ್ನು 16 ವರ್ಷಗಳ ಕಾಲ ಚೆನ್ನಾಗಿ ಬದುಕಬೇಕು, ಇವತ್ತಿಗಿಂತ ನಾಳೆ ಒಳ್ಳೆ ಮನುಷ್ಯನಾಗಬೇಕು ಅಂತ ಆಸೆ ಇದೆ. ಆದ್ದರಿಂದ ಒಂದು ಮಾತು ಏನು ಗಾದೆ ಏನು ಹೇಳ್ತಾರೆ, ಆ ರೀತಿ ಬದುಕಬೇಕೆನ್ನುವವರು ಬಾಯಿ ಬಿಗಿ ಹಿಡಿಯಬೇಕು, ಬೇಗ ಮುಚ್ಚಬೇಕು ಅಂತ. ಸೊ ಆದ್ದರಿಂದ ನನ್ನ ಬಾಯನ್ನು ಈಗ ಮುಚ್ಚಿಕೊಡ್ತಾ ಇದ್ದೇನೆ. ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳು ಯಾವುದಾದ್ರೂ ಒಂದನ್ನು ಕೇಳಬೇಕು ಅಂತ ನಿಮಗಿದ್ದರೆ ಯಾವುದೇ ಕೊಡ್ಬೋದಾ? 5 ನಿಮಿಷ, 5 ಮಿನಿಟ್ಸ್. ಸೊ ಏನಾದರೂ ಪ್ರಶ್ನೆ ಕೇಳುವಂಥದ್ದಿದ್ದರೆ ತಾವು ದಯಮಾಡಿ ಕೇಳ್ಬೋದು. ಅಥವಾ ನನ್ನ ಹೆಸರು ಟ್ಯಾಗೋರ್ ಅಂತ, ಇಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅಂತ ಪೂರ್ತಿ ಹೆಸರು. ಹಾಗಾಗಿ ಸದ್ಯಕ್ಕೆ ಈಗ ಠಾಕೂರ್ ಇದ್ದಾರೆ. ಠಾಗೂರ್ ಸದ್ಯ ಕರ್ನಾಟಕದಲ್ಲಿ ಒಬ್ಬರೇ ಪೊಲೀಸ್ ಅಧಿಕಾರಿ ಇದ್ದು ನಿವೃತ್ತರಾಗಿರ್ತಕ್ಕಂಥವನು. ಸೊ ನಿಮಗೇನಾದ್ರು ಸಂಶಯ ಬಂದರೆ 100 ನಂಬರಿಗೆ ಫೋನ್ ಮಾಡಿದರೆ ಅವರು ನಿಮಗೆ ನಾನು ಎಲ್ಲಿದ್ದೀನಿ, ನನ್ನ ನಂಬರ್ ಏನು ಅಂತ ಬಹುಶಃ ಕೊಡ್ಬೋದು ಅನಿಸುತ್ತೆ. ಯಾಕಂದರೆ ಪಾಪ ಅವರೆಲ್ಲ ಏನೋ ಒಂದು ಸ್ವಲ್ಪ ನಮ್ಮ ಜೊತೆಗೆ ಚೆನ್ನಾಗಿದ್ದರು, ನಾನು ಏನು ಹೇಳಿದ್ದೀನಿ ಅದನ್ನು ಮಾಡಿದ್ದೆ, ನೆನಪಿಟ್ಕೊಂಡಿದ್ದಾರೆ. ಆದ್ದರಿಂದ ಏನೇ ಇದ್ದರೂ ಕೂಡ ನೀವು 100ಗೆ ಫೋನ್ ಮಾಡಿ, ಅಲ್ಲಿಂದ ನನ್ನ ಮೊಬೈಲ್ ನಂಬರನ್ನು, ಮನೆ ನಂಬರ್ನು ಎಲ್ಲ ಅದು ನಿಮ್ಮ ಮೊದಲೇ ಹೇಳಿದಾಗ ಯಾವುದೂ ಚೇಂಜ್ ಮಾಡಿಲ್ಲ ನಾನು. ಸೊ ಅವೆಲ್ಲ ಒಂದೇ ಇರೋದ್ರಿಂದ ಅದನ್ನೇ ಕೊಡ್ತಾರೆ ಅವರು. ಸೊ ಆ ಥರ ಏನಾರಿದ್ರೆ ನೀವು ಕೇಳ್ಕೊಬೋದು. ಏನಾದರೂ ಪ್ರಶ್ನೆಗಳಿದೆಯಾ ಹೇಳಿ. ಸ್ಪೆಸಿಫಿಕ್ ಆಗಿ I really welcome. National Law School of India University now as a visiting professor on criminal law and then public international law. So I think I can also take their help in finding out specific, you are right, ಒಂದು ಸ್ಪೆಸಿಫಿಕ್ ಸೊಲ್ಯೂಷನ್ನೇ ಬೇಕು. ಇಟ್ಸ್ ನಾಟ್ ದ ವೇಗ್ ಆರ್ ದ ಬ್ರಾಡ್ ಥಿಂಗ್ಸ್ ಐ ಹ್ಯಾವ್ ಟೋಲ್ಡ್. ಐ ವಿಲ್ ಸರ್ಟನ್ಲಿ ಕಮ್ ಔಟ್ ವಿತ್ ದಟ್, ವೆದರ್ ಯು ಗಿವ್ ಅನ್ ಆಪರ್ಚುನಿಟಿ ಟು ಟಾಕ್ ಅಗೇನ್ ಆರ್ ನಾಟ್. ಐ ಥಿಂಕ್ ಐ ವಿಲ್ ಸೆಂಡ್ ಥ್ರೂ ರಾಮಸ್ವಾಮಿಗಳು. ಐ ಥಿಂಕ್ ಐ ವಿಲ್ ಸೆಂಡ್ ಥ್ರೂ. ಎಸ್, ತುಂಬ ಕಡಿಮೆ. ಹೌದು, ಹಾಫ್ ಆಗಿದೆ, ಇನ್ನು ಹಾಫ್ ಆಗಿಲ್ಲ. ಅದು ಬಿಕಾಸ್ ಆಫ್ ದ ಲ್ಯಾಕ್ ಆಫ್ ಆಲ್ಟರ್ನೇಟ್ ರೋಡ್ ಇಲ್ಲ. ಅಲ್ಲಿ ಯಾರೂ ಪಾಲಿಟಿಕ್ಸ್ ಏನು ಮಾಡಿಲ್ಲ ಬಿಡಿ. ಹೇಗೆ ಹೇಳ್ತಾರೆ, I have taken up analytical study because I have time now. Your suggestion is very good. I have taken analytical study this post-retirement period, and probably I think I may either reach the desired quarters, or I may come out with the media, because our media is good media. ನೀವು ಏನಾದ್ರು ಹೇಳ್ಕೊಳ್ಳಿ, ಮೀಡಿಯಾ ಕರ್ನಾಟಕ ಮೀಡಿಯಾ ಈಸ್ ಎಕ್ಸಲೆಂಟ್ ಮೀಡಿಯಾ. ನೀವು ಬೇರೆ ಸ್ಟೇಟ್ಗಳಲ್ಲಿ ನೋಡಿಲ್ಲ ನೀವು ಮೀಡಿಯಾ ಕಥೆಗಳನ್ನು ಏನು ಅಂತ ಹೇಳ್ಬಿಟ್ಟು. ಸೊ ಅವರ್ ಮೀಡಿಯಾ ಸ್ಟಿಲ್ ರಿಲಯಬಲ್, ಇಟ್ ಹ್ಯಾಸ್ ದ ಟ್ರಸ್ಟ್. ಐ ವಿಲ್ ಸರ್ಟನ್ಲಿ ಯೂಸ್ ದ ಮೀಡಿಯಾ ಫಾರ್ ದಿಸ್ ಪರ್ಟಿಕ್ಯುಲರ್ ಥಿಂಗ್. ಐ ಥಿಂಕ್ ಸರ್, countries is much more. Advanced countries, if you are talking of UK, European countries, and then USA, the corruption is much less, because it's a county police. It's a voluntary service. You are in a position to undergo training for about 6 months or 1 year, and then you can opt to become a policeman for a specified period. There is no permanent police officer in most of these countries. If he is proved inefficient, he is just removed without giving notice. ಇಲ್ಲಿ ನಮಗೆ ಅಶ್ಯೂರ್ಡು, ಎಷ್ಟು ಇನ್ಎಫಿಷಿಯೆಂಟ್ ಆಗಿರ್ತೀರಾ ಅಷ್ಟು ಮುಂದುವರಿತೀರಿ ನೀವು, ಎಷ್ಟು ಎಫಿಷಿಯನ್ಸಿ ಆಗಿರ್ತೀರಾ ಅಷ್ಟು ನಿಮ್ಮನ್ನು ಹಿಂದಕ್ಕೆ ತಳ್ತಾರೆ. ದಟ್ ಈಸ್ ದ ಡಿಫರೆನ್ಸ್. US, I have made a study. I was in Atlanta Olympic Games, and 1 more month I spent in studying the police. And Atlanta Olympic, I represented the country, not in sports, but in security management. It's called STP, Security Team Management. Actually, I served. That is the time when I studied. ಅವರಿಗೆ ಈ ಫಿಸಿಕ್ ರೆಗ್ಯುಲೇಷನ್ಸ್ ಏನೂ ಇಲ್ಲ. ಅಲ್ಲಿ ಪೊಲೀಸ್ ಆಫೀಸರ್ಸು, ಪರ್ಟಿಕ್ಯುಲರ್ಲಿ ದಿ ಲೇಡಿ ಪೊಲೀಸ್ ಆಫೀಸರ್ಸ್, ದೇ ಆರ್ ಸಮಥಿಂಗ್ ಲೈಕ್ ಅಬೌಟ್ 200-220 pounds ಅವರು.
ಆ ವೆಹಿಕಲ್ಲಿಗೆ ಒಂದು ಸರಿ ಹಿಂಗೆ ಒಳಗಡೆ ಕಾಲಿಟ್ಟದ್ದು ಕೂಡ ಆ ವೆಹಿಕಲ್ ಕುಯ್ಯಂತ ಕಡೆ ಎಳೆದುಬಿಡುತ್ತೆ. ಹಾಗಾಗಿ ಅಲ್ಲಿ ವೆಹಿಕಲ್ಸೇ ಬೇರೆ, ನಮ್ಮ ವೆಹಿಕಲ್ಸೇ ಬೇರೆ. ಅಲ್ಲಿ ದೋಸ್ ವೆಹಿಕಲ್ಸ್ ಆರ್ ಮೆಂಟ್ ಟು ಟೇಕ್ ಹೆವಿ ಲೋಡ್ಸ್ ಲೈಕ್ ದಿಸ್, ಬಟ್ their efficiency is counted, not their physique, not their weight. The weight of their quality of service, the quantity and quality of service is counted there. So they are given extensions. Whenever they do good work, they are given no medals there. But facilities are provided. That too, minimum facilities are provided. So that he need not go and beg any person. ಇಲ್ಲಿ ನಮ್ಮಲ್ಲಿ ಏನಾಗಿದೆ ಅಂದರೆ ನಿಮಗೆ ಒಂದು ಸರಿ ರಿಕ್ರೂಟ್ ಮಾಡಿಬಿಟ್ರೆ ನೀವು ಪರ್ಮನೆಂಟ್, ನೀವು ರಿಟೈರ್ ಆಗೋರಿಗೆ ಏನು ಬೇಕಾದ್ರೂ ಮಾಡ್ಕೊಂಡು ಇನ್ನೊಂದು ಬಿಟ್ಬಿಡ್ತಾರೆ ಅಲ್ಲಿಗೆ. ಸ್ವಲ್ಪ ಚೆನ್ನಾಗಿ ಇಟ್ಕೋಬೇಕು ಎಲ್ಲರನ್ನೂ ಅಷ್ಟೇ. ಇಲ್ಲೆಲ್ಲಿ ಏನೇನು ಕೊಡಬೇಕು ಅದೆಲ್ಲ ಕೊಡ್ತಾರೆ, ಇಟ್ಕೊಂಡ್ಬಿಟ್ರೆ ಏನು ಪ್ರಾಬ್ಲಮ್ ಇಲ್ಲ. ಥ್ಯಾಂಕ್ ಯು. ಕೇಳೋದಕ್ಕೂ ಅವಕಾಶ ಇದೆ. ಆದರೆ ಇದರ ಮುಖ್ಯ ಉದ್ದೇಶ ಏನು, ತಾತ್ವಿಕವಾದ ಅಂದರೆ ಸಿಸ್ಟಮಿಕ್ ಪ್ರಾಬ್ಲಮ್ಸ್ ಏನಿದೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಮುಖ್ಯ ಅನ್ನುವ ದೃಷ್ಟಿಯಿಂದ ಪ್ರಾತಿನಿಧಿಕವಾಗಿ ಒಂದೊಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದೊಂದು ಉದಾಹರಣೆಯನ್ನು ತೆಗೆದುಕೊಂಡು ಅವರು ಮಾತನಾಡಿದ್ದಾರೆ. ನಮಗೆ ಅನೇಕ ವಿರಳವಾದ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಮತ್ತು ಯೋಚನೆ ಮಾಡೋದಕ್ಕೆ ಸಾಕಷ್ಟು ಸಾಮಗ್ರಿಯನ್ನು ಕೂಡ ಒದಗಿಸಿದ್ದಾರೆ. ಮತ್ತು ಅವರು ಹೇಳಿದಂಥ ಅನುಭವಗಳು, ನೂರಾರು ಅನುಭವಗಳು ನಮ್ಮ ಎಲ್ರಿಗೂ ಆಗಿಯೇ ಇರುತ್ತೆ ಸದಾ. ಅದೊಂದು ದುರದೃಷ್ಟ, ಅದೇನು ತಪ್ಪಿಸ್ಲಿಕ್ಕಾಗಲ್ಲ. ಆದರೆ ಕೆಲವು ವೈಚಿತ್ರ್ಯಗಳು ನಮ್ಮ ಗಮನ ಸೆಳೆಯುತ್ತವೆ. ಈ ಸರ್ಕಾರದ ಅಧಿಕಾರಿಗಳ ರೀತಿ ನೀತಿಗಳು ಹೀಗೆ ಇರುವ ಕಾರಣದಿಂದಲೇ ಅನೇಕ ಜನರಿಗೆ ಈ ಆಡಳಿತಶಾಹಿಯ ಬಗ್ಗೆ ಜುಗುಪ್ಸೆ ಬಂದಿದೆ. ಸೊ ಇದಕ್ಕೆ ಖಾಸಗೀಕರಣ ಪರಿಹಾರ ಆದೀತೋ ಅನ್ನೋದು ಕೂಡ ಅದು ಒಂದು ಪರಿಮಿತವಾದ ಚಿಂತನೆ ಅಂತ ಇಟ್ಕೊಳ್ಳೋಣ. ಯಾವುದೇ ವ್ಯವಸ್ಥೆ ಬಂದರೂ ಸರ್ಕಾರ ಅನಿವಾರ್ಯ, ಆಡಳಿತಶಾಹಿ ಅನಿವಾರ್ಯ, ಅದನ್ನೇನು ನಾವು ತಪ್ಪಿಸ್ಲಿಕ್ಕೆ ಆಗಲ್ಲ. ಆದರೆ ಈಗ 1990ರಿಂದ ಈಚೆಗೆ ನಾವು ಲಿಬರಲೈಸ್ಡ್ ಇಕಾನಮಿ ಅಂತೆಲ್ಲ ಹೇಳ್ತೇವೆ, ಲಿಬರಲೈಸ್ಡ್ ಸಿಸ್ಟಮ್ಸ್ ಎಲ್ಲ ಅಂತೆಲ್ಲ ಹೇಳ್ತೇವೆ. ಆದರೆ ಬ್ಯೂರೋಕ್ರಸಿ ರಿಮೈನ್ಸ್ ಅನ್ಡಿಮಿನಿಷ್ಡ್. ಇದು ಒಂದು ವಿಚಿತ್ರ ಅಲ್ವಾ? ಈಗ ಜನರ ದೃಷ್ಟಿಯಲ್ಲಿ ಈ ಆಡಳಿತಶಾಹಿ ಇಷ್ಟು ಅಗಾಧವಾಗಿ ಬೆಳೆದಿರೋದೇನೇ ಒಂದು ದೊಡ್ಡ ಸಮಸ್ಯೆ ಅಂತ ಅನೇಕ ಜನರ ಅನಿಸಿಕೆ. ಇದು ಹೇಗೆ ಈ ಲಿಬರಲೈಸೇಷನ್ ಅನ್ನೋದು ಬಂದ ಮೇಲೂ ಕೂಡ ಈ ಆಡಳಿತಶಾಹಿ ಬೆಳೀತಾನೇ ಇದೆಯಲ್ಲ, ಅದರ ಪ್ರಮಾಣ ಕಡಿಮೆ ಆಗ್ತಾ ಇಲ್ವಲ್ಲ ಅಂತ ಅನೇಕ ಜನರಿಗೆ ಅನಿಸಿರೋದು ಉಂಟು. ಅಲ್ಲ, ಇದು ಒಂದು ಸಣ್ಣ ವಿವರ ಅಷ್ಟೇ, ತುಂಬ ಮಹತ್ವದ್ದೇನಲ್ಲ, ಅದಕ್ಕೆ ಉತ್ತರ ಇಲ್ಲದೇ ಇರೋ ಸಂಗತಿಯೂ ಅಲ್ಲ. ಉದಾಹರಣೆಗೆ ಅಗ್ರಿಕಲ್ಚರ್ ಈಸ್ ಎ ಸ್ಟೇಟ್ ಸಬ್ಜೆಕ್ಟ್. ಆದರೆ ದೆಹಲಿಯಲ್ಲಿ ಕೃಷಿ ಭವನ ಏನಿದೆ, ವಿಚ್ ಐ ಹ್ಯಾಡ್ ದಿ ಮಿಸ್ಫಾರ್ಚೂನ್ ಟು ವಿಸಿಟ್, it is one of the largest government offices in Delhi. Agriculture is a state subject. ಇನ್ನು ಡಿಪಾರ್ಟ್ಮೆಂಟ್ ಆಫ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅಂತೆಲ್ಲ ಇದೆ, ದೇ ಆರ್ ಓನ್ಲಿ ಫಾರ್ಸಿಕಲ್. ಮಿನಿಸ್ಟರು, ಪ್ರೈಮ್ ಮಿನಿಸ್ಟರ್ ತಾವೆಲ್ಲ ಅನೇಕರು ನೋಡಿರಬಹುದು, ಓದಿರಬಹುದು. ವಿಚ್ ಈಸ್ ನೋ ಡಿಫರೆಂಟ್. ಮತ್ತು ಎಷ್ಟು ಮಿನಿಸ್ಟ್ರಿಗಳಿದೆ ಅಂತ ಹೇಳಿದ್ರೆ, ಆ ಕೆಲವು ಮಿನಿಸ್ಟ್ರಿಗಳ ಹೆಸರು ಹೇಳಿದ್ರೇ ನಗು ಬರುತ್ತದೆ. ಫಾರ್ ಇನ್ಸ್ಟೆನ್ಸ್, ದೇರ್ ಈಸ್ ಓನ್ಲಿ ಒನ್ steel conglomerate under government, Steel Authority of India, but there is a ministry for steel. ಈ ಆಭಾಸಗಳು ಇದಕ್ಕೆಲ್ಲ ಏನಾದರೂ ಅರ್ಥ ಇದೆಯಾ ಅಂತ. ಇದಕ್ಕೇನೆ IAS ಅಂದರೆ ಇಟ್ಸ್ ಜಾಬ್ಸ್ ಫಾರ್ ದಿ ಬಾಯ್ಸ್ ಅಂತ ವ್ಯಂಗ್ಯವಾಗಿ ಹೇಳೋದು ಉಂಟು. ಆದರೆ ಸಚ್ ಡೀಟೈಲ್ಸ್ ಅಪಾರ್ಟ್, ಈ ವಾಟ್ ಈಸ್ ಕ್ರೂಷಿಯಲ್ ಈಸ್ ದಿ ಸಿಸ್ಟಮಿಕ್ ಪ್ರಾಬ್ಲಮ್ ವಿಚ್ ಮಿಸ್ಟರ್ ಟ್ಯಾಗೋರ್ ಎಂಫಸೈಸ್ಡ್, ದಿ ಇನ್ಸೆಸ್ಚುಯಸ್ ರಿಲೇಷನ್ಶಿಪ್ ಬಿಟ್ವೀನ್ ದಿ ಪಾಲಿಟಿಷಿಯನ್ ಆ್ಯಂಡ್ ದಿ ಬ್ಯೂರೋಕ್ರಾಟ್. ಇದಕ್ಕೆ ಎಷ್ಟೋ ಉದಾಹರಣೆಗಳು ಕೊಡಬಹುದು. ಒಂದು ಅರ್ಲಿ ಎಕ್ಸಾಂಪಲ್ ಕೊಡಬೇಕು ಅಂದರೆ 1988ರಲ್ಲಿ ಒಂದು ಪ್ರಕರಣ ನಡೆದಿತ್ತು, JC ಜೇಟ್ಲಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಅದು ಪ್ರಸಿದ್ಧವಾದ ಪ್ರಕರಣ. ಅದರಲ್ಲಿ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಟುಕ್ ದಿ ಪೊಸಿಷನ್ ಬಿಫೋರ್ ದಿ ಸುಪ್ರೀಂ ಕೋರ್ಟ್ that the posts of secretaries to government are sensitive and that the persons to be appointed must have the confidence of the government. ತಮಗೆ ಅರ್ಥವಾಯಿತು ಅಂತ ಅಂದ್ಕೊಳ್ತೀನಿ. ದಿಸ್ ಈಸ್ ಫನ್ನಿ ಟು ಸೇ ದಿ ಲೀಸ್ಟ್, ಇಫ್ ಇಟ್ ವರ್ ನಾಟ್ ಟ್ರಾಜಿಕ್.
After all, the independence of bureaucracy was supposed to be the bedrock of parliamentary democracy. ಈ ರಿಸರ್ವೇಷನ್ಸ್ ಬಗ್ಗೆನೂ ಹಾಗೇನೆ. ದಿ ಪರ್ಸೆಂಟೇಜ್ ಆಫ್ ರಿಸರ್ವೇಷನ್ಸ್ ಹ್ಯಾಸ್ ರೀಚ್ಡ್ ಎ ಸ್ಟೇಜ್ ವೇರ್ ಇಟ್ ಹ್ಯಾಸ್ ಲಾಸ್ಟ್ ಆಲ್ ಮೀನಿಂಗ್. ರಿಸರ್ವೇಷನ್ಗೆ ನಾವು ಯಾರೂ ವಿರೋಧಿಗಳಲ್ಲ, ನಾವು ಅದನ್ನು ಪ್ರಬಲವಾಗಿ ಸಮರ್ಥನೆ ಮಾಡಿದವರೇನೆ. ಗೌರ್ಮೆಂಟ್ ಹ್ಯಾಸ್ ರೀಸೆಂಟ್ಲಿ ಬೀನ್ ಡೆಸ್ಪರೇಟ್ಲಿ attempting to impose reservations on the private sector also. But we also know that nature's laws will eventually overtake legal laws. ಹೀಗಾಗಿ ಅದು ಒಂದು ಸಮಾಧಾನ. ಮತ್ತು ಇಟ್ಸ್ ಎ ಸ್ಪ್ರಾಲಿ ಕಂಟ್ರಿ ವೇರ್ ಸಚ್ ಟಿಂಕರಿಂಗ್ ವಿಲ್ ನಾಟ್ ವರ್ಕ್. ನಮಗೆ ಸಾಕಷ್ಟು ಚಿಂತನೆಗೆ ಸಾಮಗ್ರಿಯನ್ನು ಒದಗಿಸಿದ ಟ್ಯಾಗೋರ್ ಅವರಿಗೆ ತಮ್ಮೆಲ್ಲರ ಪರವಾಗಿ, ಗೋಖಲೆ ಸಂಸ್ಥೆಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಾಳೆ ಸಂಜೆ 6:30 IIMನ ಪ್ರಾಧ್ಯಾಪಕರು ವರಖೇಡಿ ಅವರು ಸಂಸ್ಕೃತ ಮತ್ತು ಕಂಪ್ಯೂಟರೀಕರಣದ ಬಗ್ಗೆ ಮಾತಾಡ್ತಾರೆ. ನಾಳೆ ಸಂಜೆ 6:30.